Hello aspirants, welcome to Guru Diksha Academy. So this is our orientation class. So competitive examinations, so geography and all subject. So ಯಾವ ಥರ ನಾವು ಅಪ್ರೋಚ್ ಮಾಡಬೇಕು ಅಂದ್ಬಿಟ್ಟು ಸೊ ಇವತ್ತಿನ ಒಂದು ಓರಿಯೆಂಟೇಷನ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ತೀವಿ ಓಕೆನಾ. ಸೊ ಆಲ್ಮೋಸ್ಟ್ ಇಲ್ಲಿ ಕಾಂಪಿಟೇಟಿವ್ ಕ್ಲಾಸಸ್ಗೆ ಬರ್ತಕ್ಕಂಥ ಸ್ಟೂಡೆಂಟ್ಸು 10th ಕ್ಲಾಸು ಲಾಸ್ಟ್ ಆಗಿರುತ್ತೆ ಜಿಯೋಗ್ರಫಿ ಓದಲು ಹೌದಾ. ಸೊ ನೀವು 10th ಆದಮೇಲೆ +1 ಮಾಡಿರ್ತೀರ, +2 ಮಾಡಿರ್ತೀರ, ಪ್ಲಸ್ ಡಿಗ್ರಿ ಮಾಡಿರ್ತೀರ. ಸೊ ಆಲ್ಮೋಸ್ಟ್ 5 ಇಯರ್ಸ್ 5 to 6 ಇಯರ್ಸ್ ಗ್ಯಾಪ್ ಆಗಿರುತ್ತೆ. ಸೊ ಅವಾಗ ಎಲ್ಲೋ 7th 8th 9th ಅಲ್ಲಿ ನೀವು ಜಿಯೋಗ್ರಫಿ ಓದಿ ನೆನಪಿರುತ್ತೆ. ಸೊ ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಟೆಕ್ನಿಕಲ್ ಸಬ್ಜೆಕ್ಟ್. ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಟೆಕ್ನಿಕಲ್ ಸಬ್ಜೆಕ್ಟ್. ಸೊ ಇಲ್ಲಿ ನಿಮಗೆ ಫ್ಯಾಕ್ಟ್ಸ್ ಬರುತ್ತೆ, ತುಂಬಾ ಫ್ಯಾಕ್ಟ್ಸ್ ಬರುತ್ತೆ. ತುಂಬಾ ಫ್ಯಾಕ್ಟ್ಸ್ ಬರುತ್ತೆ. ಸೊ ಟೆಕ್ನಿಕಲ್ ಸಬ್ಜೆಕ್ಟ್ ಸ್ವಲ್ಪ ಫ್ಯಾಕ್ಟ್ಸ್ ಜಾಸ್ತಿ ಇರುತ್ತೆ, ಜೊತೆಗೆ ಕಾನ್ಸೆಪ್ಟ್ ಬೇಸ್ಡ್ ಓಕೆನಾ. ಸೊ ಈ ಜಿಯೋಗ್ರಫಿಯಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೋಸ್ಕರ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಯೂಶಲಿ UPSC-ಯಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಅಲ್ಲಿ 4 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಯಾವ್ದಂತಂದ್ರೆ ಫಿಸಿಕಲ್ ಜಿಯೋಗ್ರಫಿ. ಸೊ ಫಸ್ಟ್ ಪಾರ್ಟ್ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಜಿಯೋಗ್ರಫಿ ಏನಿದು? ಫಿಸಿಕಲ್ ಜಿಯೋಗ್ರಫಿ ಅಂತಂದ್ರೆ ಫಿಸಿಕಲ್. ಸೊ ಎಲ್ಲರೂ ಕೂಡ ನೀವು PS ಎಕ್ಸಾಮಿನೇಷನ್ಸ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ನೀವು ಎಷ್ಟು ಓದ್ತಾ ಇರ್ತೀರಾ, ಜೊತೆಗೆ ಫಿಸಿಕಲ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಸೊ ನಿಮ್ಮಲ್ಲಿ ಏನ್ ಟೆಸ್ಟ್ ಮಾಡ್ತಾರೆ? ಫಿಸಿಕಲ್ ಅಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಮ ದೇಹ ರಚನೆ ಯಾವ ತರ ಇದೆ, ಸೊ ಅಭ್ಯರ್ಥಿಯ ಎತ್ತರ ಎಷ್ಟಿದೆ, ಅವನ ಗಾತ್ರ ಎಷ್ಟಿದೆ, ಅವನ ತೂಕ ಎಷ್ಟಿದೆ, ಅವನ ಎದೆಯ ಸುತ್ತಳತೆ ಎಷ್ಟಿದೆ, ಸೊ ಇದನ್ನೆಲ್ಲ ಅಂದ್ರೆ ನಿಮ್ಮ ದೇಹ ಯಾವ ತರ ರಚನೆ ಆಗಿದೆ ಅನ್ನೋದನ್ನ ಫಿಸಿಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಮಾಡ್ತಾರೆ. ಸೊ ಅದೇ ತರ ನಾವು ಜಿಯೋಗ್ರಫಿಯಲ್ಲಿ ಭೂಮಿ ಯಾವ ತರ ರಚನೆ ಆಗಿದೆ, ಭೂಮಿಯ ಮೇಲ್ಗಡೆ ನಮಗೆ ಕಾಣಿಸುವಂತಹ ಫೀಚರ್ಸ್, ಗುಣಗಳು, ಏನೇನು ಲಕ್ಷಣಗಳು ನಮ್ಗೆ ಕಾಣಿಸುತ್ತೆ, ರಿಲೀಫ್ ಫೀಚರ್ಸ್. ಫಾರ್ ಎಕ್ಸಾಂಪಲ್ ಭೂಮಿ ಯಾವ ತರ ಉಗಮ ಆಯ್ತು. ಸೊ ಇದೊಂದು ಸಿಲೆಬಸ್ ಕಾಪಿ ಇದು. ಸೊ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ, ಸೊ ಮುಂಬರ್ತಕ್ಕಂಥ ತರಗತಿಗಳಲ್ಲಿ ನಾವೇನೇನು ಡಿಸ್ಕಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ನಾವು ಸಿಲೆಬಸ್ ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಯಾವ್ದು ಅಂತಂದ್ರೆ ಆರಿಜಿನ್ ಎವಲ್ಯೂಷನ್ ಆಫ್ ಅರ್ತ್ ಅಂಡ್ ಸೋಲಾರ್ ಸಿಸ್ಟಮ್. ಸೊ ಭೂಮಿ ಯಾವ ತರ ಉಗಮ ಆಯ್ತು, ನಮ್ಮ ಸೌರಮಂಡಲ ಯಾವ ತರ ಉಗಮ ಆಯ್ತು, ಸೊ ಅದಕ್ಕೆ ಕಾರಣ ಆಗಿರ್ತಕ್ಕಂತಹ ಬಲಗಳು ಯಾವ್ಯಾವುದು, ಸೊ ಯಾವ್ಯಾವ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಮಾಡ್ತಿತ್ತು. ಸೊ ಈ ಒಂದು ಆರಿಜಿನ್ ಆಫ್ ಅರ್ತ್ ಮತ್ತೆ ಸೋಲಾರ್ ಸಿಸ್ಟಮ್ಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಹೈಪೋಥಿಸಿಸ್ಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ. ಸೊ ಹೈಪೋಥಿಸಿಸ್ ಅಂತಂದ್ರೆ ಸೊ ಆರಿಜಿನ್ ಎವಲ್ಯೂಷನ್ ಆಫ್ ಅರ್ತ್ ಸೋಲಾರ್ ಸಿಸ್ಟಮ್. ಸೊ ಭೂಮಿ ಯಾವ ತರ ಉಗಮ ಆಯ್ತು, ಸೊ ಯಾವ ತರ ವಿಕಾಸನ ಆಯ್ತು, ಉಗಮ ಆಗಿ ಯಾವ ತರ ವಿಕಾಸನ ಆಯ್ತು. ಸೊ ನಂತರ ಸೋಲಾರ್ ಸಿಸ್ಟಮ್ಸ್ ಎಲ್ಲ ಯಾವ ತರ ಫಾರ್ಮೇಶನ್ ಆದವು, ಸೊ ಇದೆಲ್ಲವೂ ಕೂಡ ಯಾವ ಒಂದು ಬಲದಿಂದ ಅದನ್ನ ಹೋಲ್ಡ್ ಮಾಡಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಫಸ್ಟ್ ಚಾಪ್ಟರ್ ತಿಳ್ಕೊಂತೀವಿ. ಸೊ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಹೈಪೋಥಿಸಿಸ್ ಬರುತ್ತೆ, ಸ್ವಲ್ಪ ಥಿಯರೀಸ್ ಕೂಡ ಬರುತ್ತೆ. ಸೊ ಹೈಪೋಥಿಸಿಸ್ ಅಂತಂದ್ರೆ ಏನಂತಂದ್ರೆ ಊಹೆಗಳು, ಆ ತರ ಆಗಿರ್ಬೋದು, ಈ ತರ ಆಗಿರ್ಬೋದು, ಸೊ ಇದಕ್ಕೆ ಅದು ಕಾರಣ ಆಗಿರ್ಬೋದು, ಇದು ಕಾರಣ ಆಗಿರ್ಬೋದು ಅಂತ ಅಂದ್ಬಿಟ್ಟು ಊಹೆ ಮಾಡ್ಕೊಂಡು ಹೇಳೋದಕ್ಕೆ ನಾವೇಂತ ಕರಿತೀವಿ, ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸುಮಾರು ಹೈಪೋಥಿಸಿಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ನೆಬ್ಯುಲರ್ ಹೈಪೋಥಿಸಿಸ್ ಅಂತ ಬರುತ್ತೆ, ಅದು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಅಂದ್ಬಿಟ್ಟು ಅವರೊಬ್ರು ಜಿಯೋಲಜಿಸ್ಟ್ ಅವರು ಅದನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಅಂತ ಬರುತ್ತೆ, ರಸಲ್ ಮತ್ತೆ ಲಿಟಲ್ಟನ್ ಅನ್ನುವಂಥವ್ರು ಆ ಒಂದು ಹೈಪೋಥಿಸಿಸ್ ಅನ್ನು ಕೊಡ್ತಾರೆ. ಸೊ ನಂತರ ಸೊ ನೆಬ್ಯುಲರ್ ಹೈಪೋಥಿಸಿಸ್ ಇಮ್ಯಾನ್ಯುಯಲ್ ಕ್ಯಾಂಟ್ ಅನ್ನುವಂಥವ್ರು ಕೊಡುವಂಥದ್ದು. ನೆಕ್ಸ್ಟ್ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಅದನ್ನ ಲಿಟಲ್ಟನ್ ಮತ್ತೆ ರಸಲ್ ಮತ್ತೆ ಲಿಟಲ್ಟನ್ ಅನ್ನುವಂಥವ್ರು ಕೊಡ್ತಾರೆ. ಸೊ ನಂತರ ಸೊ ಲಾಸ್ಟ್ ನೀವೆಲ್ಲರೂ ಕೇಳಿರೋ ಹಾಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬರುತ್ತೆ. ಸೊ ಮಹಾಸ್ಫೋಟ ಸಿದ್ಧಾಂತ ಅಂತ ಬರುತ್ತೆ. ಸೊ ಮಹಾಸ್ಫೋಟ ಸಿದ್ಧಾಂತ ಯಾರು ಕೊಟ್ಟಿದ್ದಾರೆ ಹೇಳಿ ನೋಡೋಣ, ಥಿಂಕ್ ಮಾಡಿ. ಸೊ ಇದು ಸುಮಾರು PC ಮತ್ತೆ PS ಎಕ್ಸಾಮಿನೇಷನ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇದು. ಸೊ ಬಿಗ್ ಬ್ಯಾಂಗ್ ಥಿಯರಿ ವಾಸ್ ಗಿವನ್ ಬೈ, ಸೊ ಯಾರು ಕೊಟ್ಟಿದ್ದಾರೆ? ಸೊ ಆನ್ಸರ್ ಮಾಡಿ ನೋಡೋಣ. ಸೊ ಟ್ರೈ ಟು ಆನ್ಸರ್. ಸೊ ಆನ್ಲೈನ್ ಸ್ಟೂಡೆಂಟ್ಸ್, ಸೊ ನೀವು ಕೂಡ ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ಸೊ ಸುಮಾರು ಕ್ವಶನ್ಸ್. ಸೊ ಇದ್ರ ಡೈರೆಕ್ಟ್ ಆಗಿ ನಿಮಗೆ ಹೈಪೋಥಿಸಿಸ್ ಯಾರು ಕೊಟ್ಟಿದ್ದಾರೆ, ಸೊ ಥಿಯರಿಗಳನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಕೇಳ್ತಾ ಇರ್ತಾರೆ. ಸೊ ಜಾರ್ಜ್ ಲಿಮೈತ್ರಿ ಮತ್ತೆ ಎಡ್ವಿನ್ ಹಬ್ಬಲ್ ಅನ್ನೋಂಥವ್ರು ಈ ಒಂದು ಬಿಗ್ ಬ್ಯಾಂಗ್ ಥಿಯರಿನ ಕೊಡ್ತಾರೆ, ಮಹಾಸ್ಫೋಟ ಸಿದ್ಧಾಂತವನ್ನ ಕೊಡ್ತಾರೆ. ಸೊ ಅಂತಂದ್ರೆ ಈ ಒಂದು ಸೋಲಾರ್ ಸಿಸ್ಟಮ್, ಈ ಒಂದು ಪ್ಲಾನೆಟ್ ಸಿಸ್ಟಮ್ಸ್ ನಾವು ಏನ್ ನೋಡ್ತಾ ಇದೀವಿ, ಸೊ ಇದೆಲ್ಲವೂ ಕೂಡ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಸಿಂಗಲ್ ಪ್ಲೇಸ್ ಅಲ್ಲಿ ಇದೆಲ್ಲ ಏನಾಗಿತ್ತು, ಕಾನ್ಸಂಟ್ರೇಟ್ ಆಗಿತ್ತು ಅಂತ ಹೇಳ್ತಾರೆ. ಸೊ ಬಿಕಾಸ್ ಆಫ್ ಅನ್ಲಿಮಿಟೆಡ್ ಅಂಡ್ ತುಂಬಾ ಹೈ ಪ್ರೆಷರ್ ಇಂದ ಅದೇನಾಯ್ತು, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ಸ್ಫೋಟ ಆಗುತ್ತೆ. ಸೊ ಸ್ಫೋಟವಾದಂತಹ ವಸ್ತುಗಳು ಸೊ ನಿಧಾನವಾಗಿ ಸೆಂಟರ್ ಇಂದ ದೂರ ಚಲಿಸ್ತಾ ಸೊ ಅಲ್ಲಿರ್ತಕ್ಕಂಥ ತಾಪಮಾನ ಕಡಿಮೆ ಆಗ್ತಾ ಪ್ಲಾನೆಟ್ಸ್ ಎಲ್ಲ ಫಾರ್ಮೇಶನ್ ಆಗ್ತದೆ ಅಂತ ಹೇಳ್ತಾರೆ.
ಸೊ ಈ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಆರಿಜಿನ್, ಎವಲ್ಯೂಷನ್ ಆಫ್ ಸೋಲಾರ್ ಸಿಸ್ಟಮ್ ಮತ್ತೆ ಅರ್ತ್ ಅಲ್ಲಿ ನಿಮಗೆ ಸೊ ಕೆಲವು ಹೈಪೋಥಿಸಿಸ್ ಮತ್ತೆ ನೆಕ್ಸ್ಟ್ ಪ್ಲಾನೆಟ್ಸ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಫ್ಯಾಕ್ಟ್ಸ್ ನಿಮಗೆ ಎಕ್ಸಾಮಿನೇಷನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಸನ್ನಿಂದ ಕ್ರಮ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಗಾತ್ರದಲ್ಲಿ ಏರಿಕೆ ಕ್ರಮ, ಇಳಿಕೆ ಕ್ರಮದಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಅಥವಾ ಆರ್ಡರ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಆರ್ಡರ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಈ ತರ ಒಂದು ಕ್ವಶನ್ಸ್ ಬರುವಂತದ್ದು ಈ ಒಂದು ಫಸ್ಟ್ ಚಾಪ್ಟರ್ ಇಂದ ಬರ್ತದೆ. ಸೊ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ, ಸೊ ಸೆಕೆಂಡ್ ಚಾಪ್ಟರ್ ಏನಂತಂದ್ರೆ ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್, ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಹೇಳ್ತೀವಿ ಇದಕ್ಕೆ. ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಸೊ ಪ್ರಮುಖ ಅಕ್ಷಾಂಶಗಳು ಯಾವ್ದಿದ್ದಾವೆ? ಈ ಒಂದು ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನ ನಾವು ನಮ್ಮ ದಿನನಿತ್ಯ ಲೈಫಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಸೊ ನಮ್ಮ ಡೈಲಿ ಲೈಫಲ್ಲಿ ನಾವಿದು ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್ ನಾವೆಲ್ಲಿ ಯೂಸ್ ಮಾಡ್ತೀವಿ? ಸೊ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಮೊಬೈಲ್ ಅನ್ನ ಬಳಸ್ತೀವಿ. ಸೊ ಮೊಬೈಲ್ ಅಲ್ಲಿ ಮ್ಯಾಪ್ ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಪ್ಲೇಸ್ ಹೋಗ್ಬೇಕು, ನಮ್ಮ ಫ್ರೆಂಡ್ ಏನ್ ಮಾಡ್ತಾರೆ, ನಮಗೆ ಲೊಕೇಶನ್ ಕಳಿಸ್ತಾರೆ. ಸೊ ಆ ಲೊಕೇಶನ್ಸ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಬೇಸ್ಡ್ ಆನ್ ದ ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್ ಮೇಲೆ ಅದೊಂದು ಲೊಕೇಶನ್ಸ್ ಎಲ್ಲ ವರ್ಕ್ ಆಗುವಂಥದ್ದು. ಮತ್ತೆ ನೆಕ್ಸ್ಟ್ ನಾವು ಟೈಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೂಡ ನಾವೇನ್ ಮಾಡ್ತೀವಿ, ಸೊ ಈ ಒಂದು ಲಾಂಗಿಟ್ಯೂಡ್ಸ್ ನಾವು ಹೆಲ್ಪ್ ಅನ್ನ ತಗೊಂತೀವಿ. ಸೊ ನಾವು ಸಿಲೆಬಸ್ ನ ಸ್ಟಾರ್ಟ್ ಮಾಡಿದಾಗ ಸೊ ಇನ್ ಡೆಪ್ತ್ ಆಗಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತೀವಿ. ಸೊ ಇದು ಜಸ್ಟ್ ಅಂದ್ರೆ ಈಗ ನಾವು ಒಂದು ಜಿಯೋಗ್ರಫಿ ಅನ್ನೋ ಒಂದು ಸಬ್ಜೆಕ್ಟ್ ನ ತಗೊಂಡ್ರೆ, ಸೊ ಫಿಸಿಕಲ್ ಜಿಯೋಗ್ರಫಿ ನಮಗೆ ಇಷ್ಟು ಒಂದು ಚಾಪ್ಟರ್ಸ್ ಬರುತ್ತೆ. ಸೊ ಪ್ರತಿಯೊಂದು ಚಾಪ್ಟರ್ ಕೂಡ ನಾವು ಏನೇನ್ ಡಿಸ್ಕಷನ್ ಮಾಡ್ತೀವಿ ಜಸ್ಟ್ ಐ ಆಮ್ ಔಟ್ಲೈನಿಂಗ್ ಅಷ್ಟೇ, ಓಕೆನಾ? ಸೊ ಇದು ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್. ಸೊ ಪ್ರಮುಖವಾಗಿ ಬರ್ತಕ್ಕಂಥ ಲ್ಯಾಟಿಟ್ಯೂಡ್ಸ್ ಯಾವ್ದು ಹೇಳಿ ನೋಡೋಣ. ಸೊ ಥಿಂಕ್ ಮಾಡಿ. ಸೊ ಇಂಡಿಯಾದ ಮೇಲೆ ಹಾದು ಹೋಗುವಂತ ಪ್ರಮುಖ ಲ್ಯಾಟಿಟ್ಯೂಡ್ ಯಾವುದು? ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಈಕ್ವೆಟರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಆರ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್. ಸೊ ಇಂಡಿಯಾದ ಮೇಲೆ ಹಾದು ಹೋಗುವಂತ ಸೊ ಯಾವ ಒಂದು ಲ್ಯಾಟಿಟ್ಯೂಡ್ ಇಂಡಿಯಾದ ಮೇಲೆ ಹಾದು ಹೋಗುತ್ತೆ, ಹಾಗೂ ಇಂಡಿಯಾದ ಎಷ್ಟು ಸ್ಟೇಟ್ಸ್ ಮೇಲೆ ಹಾದು ಹೋಗುತ್ತೆ? ಸೊ ಇದು ಮೊನ್ನೆ ಕೂಡ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಆಗಸ್ಟ್ 2ನೇ ತಾರೀಕು ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಕೂಡ ಸೊ ಇದ್ರ ಮೇಲೆ ಒಂದು ಕ್ವಶನ್ ಆಗಿದೆ. ಸೊ ಇಂಡಿಯಾ, ಸೊ ಭಾರತ ದೇಶದ ಮೇಲೆ, ಸೊ ನಮ್ಮ ದೇಶದ ಮೇಲೆ ಹಾದು ಹೋಗುವಂತ ಒಂದು ಪ್ರಮುಖ ಲ್ಯಾಟಿಟ್ಯೂಡ್ ಅಂತಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ 23.5 ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೋದು ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಲಾಂಗಿಟ್ಯೂಡ್. ಸೊ ಭಾರತ ದೇಶದ ಮೇಲೆ ಹಾದು ಹೋಗುವಂತ ಒಂದು ಲಾಂಗಿಟ್ಯೂಡ್ ಯಾವುದು? ರೇಖಾಂಶ ಯಾವುದು? ಸೊ ಆ ಒಂದು ರೇಖಾಂಶದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ನಾವು ಇಂಡಿಯಾದಲ್ಲಿ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ HMT ವಾಚ್ ಅನ್ನು ನೋಡಿದ್ರೆ ಆದ್ರೂ HMT ವಾಚ್ ಅಲ್ಲಿ ಪ್ಲಸ್ 5:30 ಅಂತ ಬರ್ತದೆ. ಸೊ ಏನಾಗಂದ್ರೆ ಅರ್ಥ, ಸೊ ಅಬ್ಸರ್ವ್ ಮಾಡಿದ್ರೆ ಆದ್ರೂ ಯಾರು HMT ವಾಚ್ ಅನ್ನು ಯೂಸ್ ಮಾಡಿರ್ತೀರ? ಸೊ ಇವತ್ತಿನ ಒಂದು ಸ್ಮಾರ್ಟ್ ವಾಚ್ ಯುಗದಲ್ಲಿ ಮೇ ಬಿ ಈ ಜನರೇಷನ್ ಜೆನ್ಸಿ ಜನರೇಷನ್ ಅವ್ರು ಯಾರು ಯೂಸ್ ಮಾಡಲ್ಲ ಅನ್ಸುತ್ತೆ, ಬಟ್ ನಿಮ್ ಪೇರೆಂಟ್ಸ್ ಅದನ್ನು ಯೂಸ್ ಮಾಡಿರ್ತಾರೆ ಖಂಡಿತವಾಗಿ. ಸೊ ನೀವು ಆ ವಾಚ್ ಅನ್ನು ತೆಗೆದು ನೋಡಿದ್ರೆ ಸೊ ಪ್ಲಸ್ 5:30 ಅಂತ ಕೊಟ್ಟಿರ್ತಾರೆ. ಏನಾಗಂದ್ರೆ ಅದರ ಅರ್ಥ, ಸೊ ಅಂದ್ರೆ ನಾವು ಗ್ರೀನ್ ವಿಚ್. ಸೊ ಗ್ರೀನ್ ವಿಚ್ ಅಂತಂದ್ರೆ 0 ಡಿಗ್ರಿ ಲಾಂಗಿಟ್ಯೂಡ್. ಸೊ ಇದು ಲಂಡನ್ ಮುಖಾಂತರ ಹಾದು ಹೋಗುತ್ತೆ. ಸೊ ಆ ಒಂದು ಗ್ರೀನ್ ವಿಚ್ ಇಂದ ನಾವು 5:30 ಗಂಟೆ ಮುಂದೆ ಇದೀವಿ ಅಂತ ಅಂದ್ಬಿಟ್ಟು 5:30 ಗಂಟೆ ಮುಂದೆ ಇದೀವಿ ಪ್ಲಸ್ 5:30. ಸೊ ಈಗ ಟೈಮು 5:30 ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಲಂಡನ್ ಅಥವಾ ಇಂಗ್ಲೆಂಡ್ ಅಲ್ಲಿ ಟೈಮ್ ಎಷ್ಟು ಇರುತ್ತೆ ಅಂತಂದ್ರೆ ಮಧ್ಯಾಹ್ನ 12 ಗಂಟೆ ಇರುತ್ತೆ. ಸೊ ನಾವು ಅವ್ರಿಗಿಂತ 5:30 ಗಂಟೆ ನಾವು ಮುಂದೆ ಇದ್ದೀವಿ. ಸೊ ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಸೊ ಇದೆರಡನ್ನು ಕೂಡ ನಾವು ಪ್ರಮುಖವಾಗಿ ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ ಒಂದು ಜಾಗದ ಲೊಕೇಶನ್ ಅನ್ನ ಮ್ಯಾಪ್ ಮಾಡೋದಕ್ಕೆ, ಹಾಗೂ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಈ ಎರಡು ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಇದ್ರ ಮೇಲೆ ಕ್ವಶನ್ಸ್ ಆಗುತ್ತೆ. ಸೊ ರೀಸೆಂಟ್ ಎಕ್ಸಾಮಿನೇಷನ್ ಕೂಡ ಕ್ವಶನ್ ಆಗಿದೆ ಇದ್ರ ಮೇಲೆ. ಸೊ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಓಕೆನಾ? ಸೊ ಪ್ರಮುಖವಾಗಿ ಬರ್ತಕ್ಕಂಥ ಲ್ಯಾಟಿಟ್ಯೂಡ್ಸ್ ಅಕ್ಷಾಂಶಗಳು ಯಾವ್ದು ಅಂತಂದ್ರೆ ಈಕ್ವೆಟರ್ ಬರುತ್ತೆ. ಸೊ ಈಕ್ವೆಟರ್ ಎಲ್ಲಿ ಬರುತ್ತೆ ಅಂತಂದ್ರೆ, ಸೊ ಇದು ಭೂಮಿ ಅಂತಂದ್ರೆ ಭೂಮಿಯ ಮಧ್ಯ ಭಾಗದಲ್ಲಿ ಬರುತ್ತೆ. ಸೊ ಎಂಟೈರ್ ಅರ್ಥನ ಇದೇನ್ ಮಾಡ್ತಿದ್ದು 2 ಭಾಗವಾಗಿ ಅದು ಡಿವೈಡ್ ಮಾಡುತ್ತೆ. ಸೊ ಉತ್ತರ ಭಾಗಕ್ಕೆ ನಾವೇಂತ ಕರಿತೀವಿ ನಾರ್ದರ್ನ್ ಹೆಮಿಸ್ಪಿಯರ್, ದಕ್ಷಿಣ ಭಾಗಕ್ಕೆ ಸದರ್ನ್ ಹೆಮಿಸ್ಪಿಯರ್, ಉತ್ತರಾರ್ಧಗೋಳ ದಕ್ಷಿಣಾರ್ಧಗೋಳ ಅಂತ ಹೇಳ್ತೀವಿ. ಎಂಟೈರ್ ಭೂಮಿಯನ್ನ ಎಕ್ಸಾಕ್ಟ್ ಆಗಿ 2:12 ಆಗಿ ಅದು ಈಕ್ವೆಟರ್ ಡಿವೈಡ್ ಮಾಡುತ್ತೆ. ಸೊ ಈಕ್ವೆಟರ್ ಎಂಟೈರ್ ಅರ್ಥನ 2:12 ಆಗಿ ಅದು ಡಿವೈಡ್ ಮಾಡುತ್ತೆ. ಸೊ ನಂತರ ಈಕ್ವೆಟರ್ ಮೇಲ್ಗಡೆ ನಿಮ್ಗೆ ಎಷ್ಟು ಬರ್ತದೆ ಅಂದ್ರೆ 180, ಈ ತರ 180 ಲಾಂಗಿಟ್ಯೂಡ್ಸ್ ಬರುತ್ತೆ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ. ಸೊ ದಕ್ಷಿಣದಲ್ಲೂ ಕೂಡ ನಿಮಗೆ 180 ಲಾಂಗಿಟ್ಯೂಡ್ಸ್ ಬರುತ್ತೆ. ಸೊ ಒಟ್ಟಾರೆ ನಿಮಗೆ 181 ಬರುತ್ತೆ. ಸೊ 181 ಕೂಡ ನಾವು ಕಲಿಬೇಕು ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ಇಂದ, ಅಷ್ಟು ಇಂಪಾರ್ಟೆಂಟ್ ಇರಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವ್ದಂತ ಅಂದ್ರೆ ಸೊ 23.5 ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡ್. ನೆಕ್ಸ್ಟ್ ಇಲ್ಲಿ ದಕ್ಷಿಣದಲ್ಲಿ ಬರ್ತಕ್ಕಂಥದ್ದು 23.5 ಡಿಗ್ರಿ ಸದರ್ನ್ ಲ್ಯಾಟಿಟ್ಯೂಡ್. ಸೊ ಇದಕ್ಕೆ ನಾವು ಹೆಸರನ್ನು ಕೂಡ ಕೊಟ್ಟಿದ್ದೀವಿ. ಸೊ 23.5 ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡ್ಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ 23.5 ಡಿಗ್ರಿ ಸದರ್ನ್ ಲ್ಯಾಟಿಟ್ಯೂಡ್ಗೆ ನಾವು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ
66.5 ಡಿಗ್ರಿ ನಾರ್ತನ್ ಲ್ಯಾಟಿಟ್ಯೂಡ್. ನೆಕ್ಸ್ಟ್ ಇಲ್ಲಿ 66.5 ಡಿಗ್ರಿ ಸದರ್ನ್ ಲ್ಯಾಟಿಟ್ಯೂಡ್. ಸೊ 66.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸೊ ಇದಕ್ಕೆ ನಾವು ಆರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಆರ್ಟಿಕ್ ವೃತ್ತ, ಇದಕ್ಕೆ ನಾವು ಅಂಟಾರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ನಾವು ಯಾಕೆ ಆತರ ಕರಿತೀವಿ ಅಂತಂದ್ರೆ ಆರ್ಟಿಕ್ ರೀಜನ್ ಮತ್ತೆ ಅಂಟಾರ್ಟಿಕ್ ರೀಜನ್ಗೆ ಅದು ಸಮೀಪದಲ್ಲಿದೆ. ಸೊ ಹಾಗಾಗಿ ನಾವು ಅದಕ್ಕೆ ಆರ್ಟಿಕ್ ಸರ್ಕಲ್ ಮತ್ತೆ ಅಂಟಾರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು 90 ಡಿಗ್ರಿ ನಾರ್ತ್, ನೆಕ್ಸ್ಟ್ 90 ಡಿಗ್ರಿ ಸೌತ್. ಸೊ ಈ ಒಂದು ರೀಜನ್ ಅಲ್ಲಿ ಈ ಒಂದು ಲ್ಯಾಟಿಟ್ಯೂಡ್ಸ್ ನಾವು ಏನು ಕರಿತೀವಿ ಅಂತಂದ್ರೆ ಸೊ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕರಿತೀವಿ. ಸೊ ಪ್ರಮುಖವಾಗಿ ಬರ್ತಕ್ಕಂಥ ಅಕ್ಷಾಂಶಗಳು. ಸೊ ಇದ್ರ ಫೀಚರ್ಸ್ ಏನಿದೆ, ಸೊ ಇದು ನಾವು ಯಾವ ತರ ಅದರದ್ದು ಫೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನ ನಾವು ಯಾವ ತರ ಸ್ಟಡಿ ಮಾಡಬೇಕು, ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಮೇಲೆ ಆಗುತ್ತೆ, ಸೊ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವ್ಯಾವ ರಾಜ್ಯದ ಮೇಲೆ ಆಗುತ್ತೆ, ಅದೆಲ್ಲ ನಾವು ಸೊ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಇನ್ ಡೆಪ್ತ್ ಆಗಿ ನಾವು ಕಲಿಯೋಣ. ಓಕೆನಾ? ಸೊ ನೆಕ್ಸ್ಟ್ ಸೊ ಮೂರನೇ ಚಾಪ್ಟರ್, ಸೊ ನಿಮಗೆ ಮೂರನೇ ಚಾಪ್ಟರ್ ಯಾವ್ದಂತಂದ್ರೆ ಮೋಷನ್ಸ್ ಆಫ್ ಅರ್ತ್. ಮೋಷನ್, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಮೋಷನ್? ಮೋಷನ್ ಅಂತ ಅಂದ್ರೆ ಏನು? ಭೂಮಿ ಮೋಷನ್ ಅಲ್ಲಿ ಇದೆಯಾ ಅಥವಾ ಸ್ಟೇಷನರಿ ಸ್ಟೇಟ್ ಅಲ್ಲಿ ಇದೆಯಾ? ಮೋಷನ್ ಅಂತಂದ್ರೆ ಚಲನೆ. ಮೋಷನ್ ಅಂತಂದ್ರೆ ಏನು? ಚಲನೆ. ಸ್ಟೇಷನರಿ ಅಂತಂದ್ರೆ ನಿಂತ ಸ್ಥಿತಿ. ಹಾಗಾದ್ರೆ ಭೂಮಿ ಚಲನೆಯಲ್ಲಿ ಇದೆಯೋ ಅಥವಾ ನಿಂತ ಸ್ಥಿತಿಯಲ್ಲಿ ಇದೆಯೋ? ಮೋಷನ್ಸ್ ಆಫ್ ಅರ್ತ್. ಭೂಮಿ ಚಲನೆಯ ಒಂದು ಸ್ಥಿತಿಯಲ್ಲಿದೆ, ಚಲಿಸ್ತಾ ಇದೆ. ಭೂಮಿ ಯಾವತ್ತೂ ಕೂಡ ನಿಂತ ಸ್ಥಿತಿಯಲ್ಲಿಲ್ಲ. ಸೊ ಯಾವಾಗಲೂ ಕೂಡ ಅದೇನಾಗ್ತಾ ಇರ್ತದೋ ಚಲಿಸ್ತಾ ಇರುತ್ತೆ. ಸೊ ಹಾಗಾದ್ರೆ ಎಷ್ಟು ತರ ಚಲನೆ ಇದೆ ಭೂಮಿಗೆ? ಎಷ್ಟು ತರ ಚಲನೆ ಇದೆ? ಆ ಒಂದು ಚಲನೆಯಿಂದ ಏನೇನು ಬದಲಾವಣೆ ಆಗ್ತದೆ? ಸೊ ರೊಟೇಷನ್, ರೆವಲ್ಯೂಷನ್, ದೈನಂದಿನ ಚಲನೆ, ವಾರ್ಷಿಕ ಚಲನೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ನಾವು. ಸೊ ರೊಟೇಷನ್ ಅಂತಂದ್ರೆ ಭೂಮಿ ತನ್ನ ಸುತ್ತ ತಾನು ಸುತ್ತೋದು. ಸೊ ತನ್ನ ಸುತ್ತ ತಾನು ಸುತ್ತೋದಕ್ಕೆ ನಾವು ಏನು ಕರಿತೀವಿ? ರೊಟೇಷನ್, ದೈನಂದಿನ ಚಲನೆ ಅಂತ ಹೇಳ್ತೀವಿ. ಸೊ ಈ ಒಂದು ರೊಟೇಷನ್ ಏನಾಗ್ತಿದೆ ಅಂತಂದ್ರೆ ಸೂರ್ಯನ ಕಡೆ ಯಾವ ಭಾಗ ಮುಖ ಮಾಡಿರುತ್ತೋ ಆ ಭಾಗದಲ್ಲಿ ಏನಿರುತ್ತೆ? ಡೇ ಇರುತ್ತೆ, ಅಂದ್ರೆ ಹಗಲಿರುತ್ತೆ. ಸೊ ಅದರ ಅಪೋಸಿಟ್ ಭಾಗದಲ್ಲಿ ಏನಿರುತ್ತೆ? ಕತ್ತಲು ಹವರ್ಸ್ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೊಟೇಷನ್ ಓನ್ಲಿ ಡೇ ಅಂಡ್ ನೈಟ್ ಇಸ್ ಹ್ಯಾಪನಿಂಗ್. ಸೊ ಈ ಒಂದು ದೈನಂದಿನ ಚಲನೆಯಿಂದ ಏನಾಗ್ತಾ ಇದೆ? ಸೊ ನಮಗೆ ಹಗಲು ಮತ್ತು ರಾತ್ರಿ ಸಂಭವಿಸ್ತಾ ಇದೆ. ಸೊ ಹಾಗಾದ್ರೆ ರೊಟೇಷನ್, ಭೂಮಿ ಚಲನೆಯನ್ನು ಹೊಂದಿದೆ. ಸೊ ಮುಖ್ಯವಾಗಿ ಎಷ್ಟು ತರ ಚಲನೆ ಇದೆ? 2 ತರ ಚಲನೆ ಇದೆ. ಒಂದು ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ಸೊ ರೊಟೇಷನ್ ಮತ್ತೆ ರೆವಲ್ಯೂಷನ್. ರೊಟೇಷನ್ ಅಂತಂದ್ರೆ ತನ್ನ ಸುತ್ತ ತಾನು ಸುತ್ತುವಂಥದ್ದು. ಸೊ ರೆವಲ್ಯೂಷನ್ ಅಂತಂದ್ರೆ ಕೇಂದ್ರದಲ್ಲಿ ಸೂರ್ಯ ಇರ್ತಾನೆ, ತನ್ನ ಸುತ್ತ ತಾನು ಸುತ್ತಕೊಂಡು ಸೂರ್ಯನ ಸುತ್ತನೂ ಸುತ್ತೋದ್ರೆ ನಾವು ಅದಕ್ಕೆ ಅಂತ ಕರಿತೀವಿ ಅಂತಂದ್ರೆ ರೆವಲ್ಯೂಷನ್ ಅಂತ ಹೇಳ್ತೀವಿ. ರೆವಲ್ಯೂಷನ್. ಸೊ ವಾರ್ಷಿಕ ಚಲನೆ. ಸೊ ಹಾಗಾದ್ರೆ ರೆವಲ್ಯೂಷನ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ? ವಾರ್ಷಿಕ ಚಲನೆ ಏನೇನು ಚೇಂಜಸ್ ಆಗುತ್ತೆ? ಸೊ ದೈನಂದಿನ ಚಲನೆ ನಮಗೆ ಹಗಲು ಮತ್ತು ರಾತ್ರಿ ಸಂಭವಿಸುತ್ತೆ. ಹಾಗಾದ್ರೆ ನಮಗೆ ವಾರ್ಷಿಕ ಚಲನೆಯಲ್ಲಿ ಏನೇನು ಸಂಭವಿಸುತ್ತೆ ಅಂತಂದ್ರೆ ಸೀಸನ್ಸ್, ಋತುಗಳು ಬದಲಾಗ್ತಾ ಹೋಗುತ್ತೆ. ಸೊ ಋತುಗಳು ಬದಲಾಗ್ತಾ ಹೋಗುತ್ತೆ. ಸಮ್ಮರ್, ವಿಂಟರ್, ಆಟೋಮನ್, ಸ್ಪ್ರಿಂಗ್. ಸೊ ಈ ತರ 4 ಋತು ಇದೆ. ಸೊ ಈ ಒಂದು ರೆವಲ್ಯೂಷನ್ ಏನಾಗುತ್ತೆ ಅಂತಂದ್ರೆ ಋತುಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಾವು ಇನ್ನ ಡೆಪ್ತ್ ಆಗಿ ನಾವು ಆಕ್ಚುಯಲ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದಾಗ ನಾವು ತಿಳ್ಕೊಂತೀವಿ. ನೆಕ್ಸ್ಟ್ ಇಂಟೀರಿಯರ್ ಆಫ್ ದ ಅರ್ತ್ ಅಂಡ್ ರಾಕ್ಸ್. ಇಂಟೀರಿಯರ್ ಅಂತಂದ್ರೇನು? ಅಂತರಾಳ. ಸೊ ಭೂಮಿಯ ಅಂತರಾಳ. ನಾವೆಲ್ಲರೂ ಕೂಡ ಯಾವ ಒಂದು ಭಾಗದ ಮೇಲೆ ನಿಂತಿದ್ವಿ? ಎಂಟೈರ್ ಅರ್ಥನ ನಾವು 3 ಭಾಗವನ್ನಾಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಒಂದು ಕ್ರಸ್ಟ್, ಸೊ ಎರಡನೇದು ಮ್ಯಾಂಟಲ್, ಮೂರನೇದು ಕೋರ್ ಅಂತ ಹೇಳ್ತೀವಿ. ಸೊ ಕ್ರಸ್ಟ್, ಮ್ಯಾಂಟಲ್, ಕೋರ್. ಸೊ ಎಂಟೈರ್ ಅರ್ಥನ ಇದೊಂದು ಕ್ರಾಸ್ ಸೆಕ್ಷನ್ ಅಲ್ಲಿ ಬರೀತಾ ಇದ್ದೀನಿ. ಸೊ ಎಂಟೈರ್ ಅರ್ಥನ ನಾವು 3 ಭಾಗವಾಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಮೊದಲನೇ ಭಾಗ ನಾವು ಎಂತ ಕರಿತೀವಿ? ಕ್ರಸ್ಟ್ ಅಂತ ಹೇಳ್ತೀವಿ. ಕ್ರಸ್ಟ್, ಕ್ರಶ್ ಅಲ್ಲ, ಕ್ರಸ್ಟ್. ನನಗೆ ಗೊತ್ತು ಏಜ್ ಎಲ್ರೂ ಕೂಡ ಕ್ರಶ್ ಆಗುತ್ತೆ. ಸೊ ನೀವು ಕ್ರಶ್, ಲೈಕ್ಸ್ ಅದನ್ನೆಲ್ಲ ಸ್ವಲ್ಪ ದಿನ ಹೊರಗಡೆ ಇಟ್ಟು ಸೊ ನೀವು ಎಕ್ಸಾಮ್ ಮೇಲೆ ಕ್ರಶ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ಸ್ ಅಲ್ಲಿ ನೀವು ಸೊ ಖಂಡಿತ ಸಕ್ಸಸ್ ಅನ್ನ ಕಾಣ್ತೀರಾ. ಸೊ ಕ್ರಸ್ಟ್. ಸೊ ಕ್ರಸ್ಟ್ ಈ ಭಾಗ ಮೇಲ್ಗಡೆ ಇರ್ತಕ್ಕಂಥ ಭಾಗ, ಮೊದಲನೇ ಭಾಗ ನಾವು ಎಂತ ಕರಿತೀವಿ? ಕ್ರಸ್ಟ್ ಅಂತ ಹೇಳ್ತೀವಿ. ಕ್ರಸ್ಟ್ ಗಟ್ಟಿಯಾಗಿರ್ತಕ್ಕಂಥ ಭಾಗ. ಸೊ ನೆಕ್ಸ್ಟ್ ಎರಡನೇ ಭಾಗ ಒಂದು ಮ್ಯಾಂಟಲ್. ಸೊ ಮ್ಯಾಂಟಲ್ ಅಂತ ಹೇಳ್ತೀವಿ. ಸೊ ಕೊನೆಯ ಭಾಗ ನಾವು ಕೋರ್ ಅಂತ ಹೇಳ್ತೀವಿ. ಸೊ ಕೋರ್ ಅಲ್ಲಿ ನಿಮಗೆ 2 ಬರುತ್ತೆ, ಔಟರ್ ಕೋರ್ ಮತ್ತೆ ಇನ್ನರ್ ಕೋರ್ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಇರ್ತಕ್ಕಂಥ ಏನೇನು ಫೀಚರ್ಸ್, ಇಲ್ಲಿ ಯಾವ್ಯಾವ ಮಿನರಲ್ಸ್ ಬರುತ್ತೆ, ಮತ್ತೆ ನೆಕ್ಸ್ಟ್ ಕಾಂಟಿನೆಂಟಲ್ ಕ್ರಸ್ಟ್ ಅಂದ್ರೆ ಏನು, ಓಷಿಯನ್ ಕ್ರಸ್ಟ್ ಅಂತ ಅಂದ್ರೆ ಏನು, ಅದು ಥಿಕ್ನೆಸ್ ಎಷ್ಟಿರುತ್ತೆ, ಡೆನ್ಸಿಟಿ ಎಷ್ಟಿರುತ್ತೆ, ಅದ್ರ ಬಗ್ಗೆ ಎಲ್ಲ ನಾವು ಇನ್ ಡೀಟೇಲ್ ಆಗಿ ನಾವು ಈ ಒಂದು ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಮತ್ತೆ ಈ ಒಂದು ಇಲ್ಲಿ
ಡಿಸ್ಕಂಟಿನ್ಯೂಸ್ ಬರುತ್ತೆ. ಡಿಸ್ಕಂಟಿನ್ಯೂಟೀಸ್ ಅಂತಂದ್ರೆ ಕ್ರಸ್ಟ್ ಇಂದ ಮ್ಯಾಂಟಲ್ ನ ಸಪರೇಟ್ ಮಾಡುವಂತ ಲೈನ್. ಸೊ ಮ್ಯಾಂಟಲ್ ಇಂದ ಕೋರ್ ಅನ್ನ ಸಪರೇಟ್ ಮಾಡುವಂತ ಲೈನ್. ಫಾರ್ ಎಕ್ಸಾಂಪಲ್ ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ, ಕಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಇದೆಲ್ಲ ಬರುತ್ತೆ. ಲೇಮನ್ ಡಿಸ್ಕಂಟಿನ್ಯೂಟಿ ಇದೆಲ್ಲ ಬರುತ್ತೆ. ಸೊ ನಿಮ್ಗೆ ಎಕ್ಸಾಮಿನೇಷನ್ ಕೇಳ್ತಾರೆ ಲೇಮನ್ ಡಿಸ್ಕಂಟಿನ್ಯೂಟಿ ಯಾವ ಲೇಯರ್ ಅನ್ನ ಸಪರೇಟ್ ಮಾಡುತ್ತೆ, ಮೊಹೋರೋವಿಕ್ ಡಿಸ್ಕಂಟಿನ್ಯೂಟಿ ಯಾವ ಲೇಯರ್ ಅನ್ನ ಸಪರೇಟ್ ಮಾಡುತ್ತೆ, ಕಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಯಾವ ಲೇಯರ್ ಅನ್ನ ಸಪರೇಟ್ ಮಾಡುತ್ತೆ. ಸೊ ಇದೆಲ್ಲವೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕ್ರಸ್ಟ್ ಮ್ಯಾಂಟಲ್ ಕೋರ್. ಸೊ ನಾವೆಲ್ಲ ಏನ್ ನಿಂತಿದೀವಲ್ಲ ಅಥವಾ ಬಿಲ್ಡಿಂಗ್ಸ್ ಇವೆಲ್ಲ ಏನ್ ಕಟ್ಟಿದಾರಲ್ಲ, ಸೊ ಅದೆಲ್ಲವೂ ಕೂಡ ನಾವ್ ಎಲ್ಲಿದೀವಿ ಅಂತಂದ್ರೆ ಕ್ರಸ್ಟ್ ಮೇಲೆ ನಾವಿರುವಂತದ್ದು. ಸೊ ಇಂಟೀರಿಯರ್ ಆಫ್ ದ ಅರ್ತ್. ಸೊ ಇದು 4ನೇ ಪಾಠ ಇದು. ಸೊ ಇಂಟೀರಿಯರ್ ಆಫ್ ದ ಅರ್ತ್. ಮತ್ತೆ ನೆಕ್ಸ್ಟ್ ರಾಕ್ಸ್, ಶಿಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋದು. ಸೊ ರಾಕ್ಸ್, ಶಿಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥದ್ದು. ಸೊ ರಾಕ್ಸ್ ಅಂತ ಅಂದ್ರೆ ಏನು? ಸೊ ರಾಕ್ಸ್ ಅಲ್ಲಿ ಏನಿರುತ್ತೆ, ರಾಕ್ಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ, ಸೊ ರಾಕ್ಸ್ ಅಲ್ಲಿ ಇರ್ತಕ್ಕಂಥ ಕಂಡುಬರ್ತಕ್ಕಂಥ ಪ್ರಮುಖ ಮಿನರಲ್ಸ್ಗಳು ಯಾವ್ದು, ಸೊ ಅದ್ರಲ್ಲಿ ಇರ್ತಕ್ಕಂಥ ಫೀಚರ್ಸ್ ಯಾವ್ದು, ಅದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಏನೇನು, ಅದ್ರ ಬಗ್ಗೆ ನಾವು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಮುಖ್ಯವಾಗಿ ನಮಗೆ 3 ತರ ರಾಕ್ಸ್ ಕಂಡುಬರುತ್ತೆ. ಸೊ ಒಂದು ಇಗ್ನಿಯಸ್ ರಾಕ್ಸ್ ಅಥವಾ ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದಕ್ಕೆ ಅಗ್ನಿಶಿಲೆಗಳು ಅಂತ ಹೇಳ್ತೀವಿ. ಅಗ್ನಿಶಿಲೆ, ಅಗ್ನಿಶಿಲೆ ಅಂತಂದ್ರೆ ಡೈರೆಕ್ಟ್ ಆಗಿ ಮ್ಯಾಗ್ಮಾ ಅಥವಾ ಲಾವಾ ಇಂದ ಸಂಭವಿಸಿರ್ತಕ್ಕಂಥದ್ದು. ಭೂಮಿ ಒಳಗಡೆ ಇರ್ತಕ್ಕಂಥ ಮ್ಯಾಗ್ಮಾ ಸೊ ಹೊರಗಡೆ ಬಂದಾಗ ಅದು ಹೊರಗಡೆ ಇರ್ತಕ್ಕಂಥ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆದಾಗ ಅದು ಕೂಲ್ ಡೌನ್ ಆದಾಗ ಫಾರ್ಮೇಶನ್ ಆಗಿರ್ತಕ್ಕಂಥ ರಾಕ್ಸ್ಗೆ ನಾವೇಂತ ಕರಿತೀವಿ, ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತೀವಿ. ಇಗ್ನಿಯಸ್ ರಾಕ್ಸ್. ನೆಕ್ಸ್ಟ್ ಎರಡನೇದು ಇಗ್ನಿಯಸ್ ರಾಕ್ಸ್ ನಾವು ಕನ್ನಡದಲ್ಲಿ ಅಗ್ನಿಶಿಲೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದು ಇಗ್ನಿಯಸ್ ರಾಕ್ಸ್. ನೆಕ್ಸ್ಟ್ ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟರಿ ರಾಕ್ಸ್. ಸೊ ಎರಡನೇದು ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟ್ಸ್ ಅಂತಂದ್ರೆ ಏನು? ಪದರು. ನೀವೆಲ್ಲರೂ ಕೂಡ ಪಫ್ಸ್ ನ ತಿಂದಿರ್ತೀರಲ್ವಾ, ಎಗ್ ಪಫ್, ವೆಜ್ ಪಫ್, ಪನ್ನೀರ್ ಪಫ್, ಚಿಕನ್ ಪಫ್ ಇದೆಲ್ಲ ತಿಂದಿರ್ತೀರಲ್ವಾ. ಸೊ ಪಫ್ಸ್ ಯಾವ ತರ ಇರುತ್ತೆ, ಲೇಯರ್ ಬೈ ಲೇಯರ್ ಅರೇಂಜ್ ಆಗಿರುತ್ತೆ. ಸೊ ಅದೇ ತರ ಇಲ್ಲೂ ಕೂಡ ರಾಕ್ಸ್, ಮಿನರಲ್ ಅಗ್ರಿಗೇಟ್ಸ್, ಸೊ ಒಂದು ಖನಿಜಗಳು ಯಾವ ತರ ಅರೇಂಜ್ ಆಗಿರುತ್ತೆ ಅಂತಂದ್ರೆ ಲೇಯರ್ ಬೈ ಲೇಯರ್ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಅದು ಆ ತರ ಇರ್ತಕ್ಕಂಥ ಒಂದು ರಾಕ್ ಸಿಸ್ಟಮ್ ನಾವು ಏನ್ ಕರಿತೀವಿ ಅಂದ್ರೆ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಅದಕ್ಕೆ ಪದರು ಶಿಲೆಗಳು ಅಂತ ಹೇಳ್ತೀವಿ. ಪದರು ಶಿಲೆ, ಪದರು ಅಂತಂದ್ರೇನು? ಲೇಯರ್ಸ್. ಸೊ ಈಗ ನಾವು ಈರುಳ್ಳಿ ಬಿಡಿಸಿದಾಗ ಒಂದು ಪದರದ ಮೇಲೆ ಮತ್ತೊಂದು ಪದರ ಗೊತ್ತಿರುತ್ತೆ, ಸೊ ಮತ್ತೊಂದು ಪದರದ ಮೇಲೆ ಮತ್ತೊಂದು ಪದರ ಗೊತ್ತಿರುತ್ತೆ. ಅದೇ ತರ ಸೊ ಈ ಒಂದು ರಾಕ್ಸ್ ಅನ್ನು ನಾವ್ ಏನ್ ಮಾಡೋದು ಅಂತಂದ್ರೆ ಬೇರೆ ಬೇರೆ ಲೇಯರ್ಸ್ ಆಗಿ ನಾವ್ ಏನ್ ಮಾಡೋದು, ಡಿವೈಡ್ ಮಾಡ್ಬೋದು. ಸೊ ಅಥವಾ ನಮ್ಗೆ ಕಣ್ಣಿಂದ ನೇಕೆಡ್ ಐಸ್ ನಮಗೆ ಈಸಿಯಾಗಿ ಕಾಣಿಸುತ್ತೆ, ನೋಡಿದ ತಕ್ಷಣ ಹೇಳ್ಬೋದು ಅದು ಒಂದು ಸೆಡಿಮೆಂಟರಿ ರಾಕ್ಸ್ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಇದರಲ್ಲಿ ಫಾಸಿಲ್ಸ್ ಎಲ್ಲ ಇರುತ್ತೆ. ಫಾಸಿಲ್ಸ್ ಅಂತಂದ್ರೆ ಪಳೆಯುಳಿಕೆಗಳು, ಫಾಸಿಲ್ಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಅದೇ ನಾವು ಇಂಧನವನ್ನು ಕೂಡ ನಾವು ಏನ್ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಇದೆಲ್ಲ ಏನು ಫೀಚರ್ಸ್ ಸೆಡಿಮೆಂಟರಿ ರಾಕ್ಸ್. ನೆಕ್ಸ್ಟ್ ಮೂರನೇದಕ್ಕೆ ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಬರುತ್ತೆ. ಮೆಟಾಮಾರ್ಫಿಕ್ ಅಂತಂದ್ರೆ ರೂಪಾಂತರ ಶಿಲೆಗಳು. ಈಗ ರೂಪದಲ್ಲಿ ಬದಲಾವಣೆ ಆಗುವಂಥದ್ದು. ಸೊ ನೀವೆಲ್ಲರೂ ಕೂಡ ಬಟರ್ಫ್ಲೈಸ್ ಅನ್ನು ನೋಡಿರ್ತೀರಲ್ಲ, ಚಿಟ್ಟೆಗಳು. ಸೊ ಚಿಟ್ಟೆ ಮರಿಯಿಂದ ಡೈರೆಕ್ಟ್ ಬಟರ್ಫ್ಲೈ ಆಗುತ್ತಾ ಅಥವಾ ಅದ್ರ ಮಧ್ಯದಲ್ಲಿ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಬರುತ್ತೆ, ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಬರುತ್ತೆ, ಅಂದ್ರೆ ಮಧ್ಯಂತರ ಒಂದು ಅವಸ್ಥೆ ಬರುತ್ತೆ. ಸೊ ಅದು ಮಧ್ಯಂತರ ಅವಸ್ಥೆಯಲ್ಲಿ ಅದು ಕಂಬಳಿ ಉಳುವಿನ ನಂತರ ಇರುತ್ತೆ. ಸೊ ನಂತರ ಅದಕ್ಕೆ ರೆಕ್ಕೆಯನ್ನು ಬರುತ್ತೆ. ಸೊ ಇಲ್ಲಿ ಏನಾಗ್ತದೆ, ಅದರ ರೂಪ ಬದಲಾವಣೆ ಆಗ್ತದೆ. ಸೊ ಮೊಟ್ಟೆ ಹೊಡ್ಕೊ ಬಂದಾಗ ಅದು ಹುಳದ ತರ ಇರುತ್ತೆ, ಹುಳದ ಆಕಾರವನ್ನ ಪಡ್ಕೊಂಡಿರುತ್ತೆ. ನೆಕ್ಸ್ಟ್ ಸ್ವಲ್ಪ ದಿನದ ನಂತರ ಅದೇನಾಗುತ್ತೆ, ಅದಕ್ಕೆ ರೆಕ್ಕೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತದೆ, ಅದರ ರೂಪ ಬದಲಾವಣೆ ಆಗ್ತದೆ. ಅದಕ್ಕೆ ನಾವೆಂತ ಕರಿತೀವಿ, ರೂಪಾಂತರ ಅಥವಾ ಮೆಟಾಮಾರ್ಫಿಸಮ್ ಅಂತ ಹೇಳ್ತೀವಿ. ಕಪ್ಪೆ ಮರಿ ನೋಡಿದ್ರೆ ಎಷ್ಟು ಜನ ಯಾರು ಕಪ್ಪೆ ಮರಿ ನೋಡಿದೀರಾ? ಕಪ್ಪೆ ಮರಿಗೆ ನಾವು ಟ್ಯಾಡ್ ಪೋಲ್ಸ್ ಅಂತ ಕರಿತೀವಿ. ನೋಡಿದೀರಾ? ಅದು ನೋಡೋದಕ್ಕೆ ನಿಮಗೆ ಮೀನ್ ತರನೇ ಇರುತ್ತೆ. ಸೊ ಈ ತರ ಇರುತ್ತೆ. ಸೊ ಬಾಲು ಮಾತ್ರ ಇದೆ, ಟೇಲ್. ಸೊ ನಿಂತ ನೀರಲ್ಲಿ ಕಪ್ಪೆಗಳು ಮೊಟ್ಟೆ ಇಟ್ಟಿರ್ತದೆ. ಸೊ ಮೊಟ್ಟೆಯಿಂದ ಹೊರಗಡೆ ಬಂದಾಗ ಸೊ ಅದು ಈ ತರ ನೋಡಕ್ ಸಿಗುತ್ತೆ. ಸೇಮ್ ಒಂದು ಮೀನ್ ತರನೇ ಕಾಣಿಸುತ್ತೆ. ಸೊ ಸ್ವಲ್ಪ ದಿನ ನಂತರ ಅದಕ್ಕೆ ಏನಾಗುತ್ತೆ, ಕೈ ಮತ್ತೆ ಕಾಲೆಲ್ಲ ಅಂದ್ರೆ ಕಾಲುಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅದು ನಿಜವಾದ ಫ್ರಾಗ್ ಶೇಪ್ ಅನ್ನೋದು ಪಡ್ಕೊಳ್ಳುತ್ತೆ. ಇಂಟರ್ಮೀಡಿಯೇಟ್ ಸ್ಟೇಜ್ ಬಂದು ಟ್ಯಾಡ್ಪೋಲ್. ಇಲ್ಲೇನಾಗಿದೆ, ರೂಪಾಂತರ ಆಗಿದೆ, ಅಂದ್ರೆ ರೂಪ ಬದಲಾವಣೆ ಆಗಿದೆ. ಸೊ ಅದೇ ತರ ಇಲ್ಲೂ ಕೂಡ ಮೆಟಾಮಾರ್ಫಿಕ್ ರಾಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ ಇಗ್ನಿಯಸ್ ರಾಕ್ಸ್ ಮತ್ತೆ ಸೆಡಿಮೆಂಟರಿ ರಾಕ್ಸ್ ಅಂಡರ್ ಹೈ ಟೆಂಪರೇಚರ್ ಅಂಡ್ ಪ್ರೆಷರ್ ಯಾವಾಗ ಅತಿ ಹೆಚ್ಚು ಒತ್ತಡ ಮತ್ತು ತಾಪಮಾನಕ್ಕೆ ಒಳಗಾಗ್ತದೋ ಅವಾಗ ಅದು ಏನಾಗುತ್ತೆ ಅಂತಂದ್ರೆ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುತ್ತೆ. ಸೊ ಅದ್ರಲ್ಲಿರ್ತಕ್ಕಂಥ ಮಿನರಲ್ಸ್ ಎಲ್ಲ ಏನಾಗುತ್ತೆ, ಮತ್ತೆ ರೀಅರೇಂಜ್ಮೆಂಟ್ ಆಗುತ್ತೆ. ಸೊ ರೀಅರೇಂಜ್ಮೆಂಟ್ ಆಗಿ ಹೊಸ ರೂಪವನ್ನ ಪಡ್ಕೊಳ್ಳುತ್ತೆ. ಸೊ ಆ ತರ ಪಡ್ಕೊಂಡಿರ್ತಕ್ಕಂತಹ ರಾಕ್ಸ್, ಹೊಸ ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಶಿಲೆಗಳನ್ನ ನಾವೇನು ಕರಿತೀವಿ ಅಂತಂದ್ರೆ ರೂಪಾಂತರ ಶಿಲೆಗಳು ಅಂತ ಹೇಳ್ತೀವಿ. ರೂಪಾಂತರ ಶಿಲೆಗಳು.
ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಹೇಳ್ತೀವಿ. ಸೊ ಇದು 4ನೇ ಚಾಪ್ಟರ್ ನೀವು ಈ ಒಂದು ವಿಷಯವನ್ನು ನೀವು ತಿಳ್ಕೊಂತೀವಿ ಇನ್ನು ಡೆಪ್ತ್ ಆಗಿ ಎಕ್ಸಾಮಿನೇಷನ್ ಪಾರ್ಟ್ ಆಫ್ ವ್ಯೂ ಇಂದ ಮತ್ತೆ ಇನ್ನು ಸ್ವಲ್ಪ ಡೀಪ್ ಆಗಿ ತಿಳ್ಕೊಂತೀವಿ. ನೆಕ್ಸ್ಟ್ 5ನೇ ಚಾಪ್ಟರ್ ಅಲ್ಲಿ ಅರ್ತ್ ಕ್ವೇಕ್ಸ್ ಮತ್ತೆ ನೆಕ್ಸ್ಟ್ ವಾಲ್ಕೆನೋಸ್. ಅರ್ತ್ ಕ್ವೇಕ್ಸ್ ಸೊ ಯಾವಾಗಾರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅರ್ತ್ ಕ್ವೇಕ್ಸ್. ಸೊ ಏನು ಅರ್ತ್ ಕ್ವೇಕ್ ಅಂತಂದ್ರೆ ಏನು ಕೇಳಿದಿರಾ, ಈ ಪದನ ಕೇಳಿದಿರಾ? ಸೊ ನಮಗೆ ನ್ಯೂಸ್ ಅಲ್ಲೆಲ್ಲ ಹೇಳ್ತಿರ್ತಾರೆ. ಸೊ ರಿಕ್ಟರ್ ಮಾಪಕದಲ್ಲಿ ಭೂಕಂಪನ ತೀವ್ರತೆ ಅಷ್ಟು ದಾಖಲಾಗಿದೆ. ಸೊ ಇದೆಲ್ಲ ಕೇಳಿರ್ತೀರ, ಅಟ್ಲೀಸ್ಟ್ ನ್ಯೂಸ್ ಎಲ್ಲರೂ ಕೇಳಿರ್ತಾರೆ ಇದನ್ನು. ಸೊ ರಿಕ್ಟರ್ ಮಾಪಕ ಇದನ್ನು ಕೇಳಿದಿರಾ? ಓಕೆ. ಸೊ ಅರ್ತ್ ಕ್ವೇಕ್ ಅಂತಂದ್ರೇನು? ಭೂಮಿ ಕಂಪಿಸೋದು, ನಡುಗುವಂಥದ್ದು. ಸೊ ಯಾಕೆ ಆ ಥರ ಆಗುತ್ತೆ ಅಂತಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಎನರ್ಜಿ, ಸ್ಟೋರ್ ಆಗಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ ಸಡನ್ ಆಗಿ ರಿಲೀಸ್ ಆಗುತ್ತೆ. ಸೊ ಭೂಮಿಯಲ್ಲಿ ಇರ್ತಕ್ಕಂಥ ಪ್ಲೇಟ್ಸ್ ಅಂತಂದ್ರೇನು? ಭೂಫಲಕಗಳು ಚಲಿಸಿದಾಗ ಕಾನ್ವರ್ಜೆಂಟ್ ಮೂವ್ಮೆಂಟ್, ಡೈವರ್ಜೆಂಟ್ ಮೂವ್ಮೆಂಟ್, ಟ್ರಾನ್ಸ್ಫಾರ್ಮ್ ಮೂವ್ಮೆಂಟ್ ಅಂತ ಅಂದ್ಬಿಟ್ಟು 3 ಥರ ಮೂವ್ಮೆಂಟ್ಸ್ ಆಗುತ್ತೆ. ಭೂಮಿ ಒಳಗಡೆ ಭೂಫಲಕಗಳು 3 ಥರ ಚಲನೆಯನ್ನು ಹೊಂದಿರುತ್ತೆ. ಸೊ ಯಾವಾಗ ಅದು ಭೂಮಿ ಫಲಕಗಳು ಚಲಿಸ್ತಾವೋ ಸೊ ಅವಾಗ ಏನಾಗುತ್ತೆ, ಅಲ್ಲಿ ಸಡನ್ ರಿಲೀಸ್ ಆಫ್ ಎನರ್ಜಿ ಆಗುತ್ತೆ. ಸೊ ಶಕ್ತಿ ಏನಾಗುತ್ತೆ ಸಡನ್ ಆಗಿ ರಿಲೀಸ್ ಆಗುತ್ತೆ. ಸೊ ಆ ಒಂದು ರಿಲೀಸ್ ಆಗುವಂತ ಒಂದು ಎನರ್ಜಿಯಿಂದ ಏನಾಗುತ್ತೆ ಭೂಮಿ ಕಂಪಿಸುತ್ತೆ. ಸೊ ಕೆಲವು ಅಲೆಗಳು ಬರುತ್ತೆ, ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತ ಅಂದ್ಬಿಟ್ಟು ಕೆಲವು ಅಲೆಗಳಿವೆ. ಸೊ ಭೂಮಿ ಒಳಗಡೆಯಿಂದ ಆರಿಜಿನ್ ಆಗಿ ನಮ್ಮ ಸರ್ಫೇಸ್ಗೆ ಬರ್ತಕ್ಕಂಥ ಅಲೆಗಳು. ಸೊ ಈ ಒಂದು ಚಾಪ್ಟರ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಅರ್ತ್ ಕ್ವೇಕ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಅದನ್ನ ಅಳತೆ ಮಾಡೋದಕ್ಕೆ ಮಾಪನಗಳು ಕೂಡ ಇದಾವೆ. ಸೊ ರಿಕ್ಟರ್ ಮಾಪಕ ಅಂತ ಬರುತ್ತೆ, ಮರ್ಸಲಿಸ್ ಸ್ಕೇಲ್ ಅಂತ ಬರುತ್ತೆ, ಮತ್ತೆ ನೆಕ್ಸ್ಟ್ ಒಂದು ಸೀಸ್ಮೋಗ್ರಾಫ್ ಅಂತ ಬರುತ್ತೆ. ಸೊ ಇದೆಲ್ಲವೂ ಕೂಡ ಏನಂತಂದ್ರೆ ಸೊ ಭೂಕಂಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಭೂಕಂಪನ ಅಳತೆ ಮಾಡ್ತಕ್ಕಂಥ ಸೆಂಟರ್ಸ್, ಕೇಂದ್ರಗಳಿದ್ದಾವೆ. ಮತ್ತೆ ನಮ್ಮ ಭಾರತದಲ್ಲಿ ಎಷ್ಟು ಭೂಕಂಪನ ವಲಯಗಳಿದ್ದಾವೆ, ಅತಿ ಹೆಚ್ಚು ಭೂಕಂಪನಗಳು ಎಲ್ಲಿ ಸಂಭವಿಸ್ತವೆ. ಸೊ ಇದನ್ನೆಲ್ಲ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಅರ್ತ್ ಕ್ವೇಕ್ಸ್. ನೆಕ್ಸ್ಟ್ ವಾಲ್ಕೆನೋಸ್. ಸೊ ವಾಲ್ಕೆನೋಸ್ ಅಂತಂದ್ರೇನು? ಜ್ವಾಲಾಮುಖಿಗಳು. ಸೊ ಜ್ವಾಲಾಮುಖಿಗಳು ಯಾವ ತರ ಸಂಭವಿಸುತ್ತೆ, ಜ್ವಾಲಾಮುಖಿಗಳಲ್ಲಿ ಎಷ್ಟು ತರ ಜ್ವಾಲಾಮುಖಿಗಳಿದ್ದಾವೆ, ಸೊ ಅದನ್ನ ನಾವು ಯಾವ ತರ ಕ್ಲಾಸಿಫೈ ಮಾಡಿರ್ತೀವಿ. ಆಕ್ಟಿವ್ ವಾಲ್ಕೆನೋ ಅಂತ ಬರುತ್ತೆ. ಆಕ್ಟಿವ್ ವಾಲ್ಕೆನೋ ಅಂತಂದ್ರೇನು? ಅವಾಗ ತುಂಬಾ ಫ್ರೀಕ್ವೆಂಟ್ ಆಗಿ ಅದು ಸಂಭವಿಸ್ತಾನೆ ಇದ್ರೆ ಸೊ ವಾಲ್ಕೆನೋ. ಸೊ ಒಂದು ಜ್ವಾಲಾಮುಖಿ ಅತಿ ಹೆಚ್ಚಾಗಿ ತುಂಬಾ ಫ್ರೀಕ್ವೆಂಟ್ ಆಗಿ ಅದು ಸಂಭವಿಸ್ತಾನೆ ಇರೋದಕ್ಕೆ ನಾವು ಎಂತ ಕರಿತೀವಿ ಅಂದ್ರೆ ಆಕ್ಟಿವ್ ವಾಲ್ಕೆನೋ ಅಂತ ಹೇಳ್ತೀವಿ. ಆಕ್ಟಿವ್ ವಾಲ್ಕೆನೋ. ನೆಕ್ಸ್ಟ್ ಡಾರ್ಮೆಂಟ್ ವಾಲ್ಕೆನೋ ಅಂತ ಬರುತ್ತೆ. ಸೊ ಎರಡನೇದು ಡಾರ್ಮೆಂಟ್ ವಾಲ್ಕೆನೋ ಅಂತಂದ್ರೇನು? ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ವಾಲ್ಕೆನೋ ಅಂತ ಅಂದ್ಬಿಟ್ಟು. ಸೊ ಅದೇನಾಗುತ್ತೆ ಅಂತಂದ್ರೆ ಇವಾಗ ಒಂದ್ಸರಿ ಸಂಭವಿಸಿದೆ ಅಂತಂದ್ರೆ ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಸಂಭವಿಸೋದಕ್ಕೆ ತುಂಬಾ ಲಾಂಗ್ ಗ್ಯಾಪ್ ಅನ್ನು ತಗೊಳುತ್ತೆ. ಸೊ ಅದು ಮೇ ಬಿ 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು. ಸೊ ಇಷ್ಟೊಂದು ತುಂಬಾ ದೀರ್ಘಾವಧಿ ಕಾಲ ಅದು ಸಂಭವಿಸುತ್ತೆ, ನಿದ್ರಾವಸ್ಥೆ ಉಂಟಾಗುತ್ತೆ. ಸೊ ಆ ತರ ಇರ್ತಕ್ಕಂಥ ಒಂದು ಜ್ವಾಲಾಮುಖಿ ನಾವು ಎಂತ ಕರಿತೀವಿ ಅಂತಂದ್ರೆ ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳ್ತೀವಿ. ಸೊ ಆಕ್ಟಿವ್ ಅಂತಂದ್ರೆ ಅವಾಗ ಸಂಭವಿಸ್ತಾ ಇರುತ್ತೆ, ಡಾರ್ಮೆಂಟ್ ಅಂತಂದ್ರೆ ಒಂದ್ಸರಿ ಸಂಭವಿಸಿರುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಇನ್ನೊಂದ್ಸರಿ ಸಂಭವಿಸೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನೀವು ಕೂಡ ಏನ್ ಮಾಡ್ತೀರಾ, ಇವತ್ತು ಫಸ್ಟ್ ಕ್ಲಾಸ್ ಅಥವಾ ಈಗ ನಾವು ಯಾರೋ ಒಂದು ಓರಿಯೆಂಟೇಷನ್ ಹೋದಾಗ ಅಥವಾ ಯಾರೋ ಒಬ್ಬರು ಆಫೀಸರ್ ಬಂದಾಗ ಆಫೀಸರ್ನ ಕರೆಸ್ತಾರೆ ಓರಿಯೆಂಟೇಷನ್ ಕ್ಲಾಸ್ಗೆ. ಫಾರ್ ಎಕ್ಸಾಂಪಲ್ UPSC ಪಾಸ್ ಮಾಡಿರೋರು ಅಥವಾ PS ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿರೋರು. ಸೊ ಅವ್ರ ಆಫೀಸರ್ ಬಂದಾಗ ನೀವು ಅವ್ರು ಬಂದಾಗ ಜೀಪಲ್ಲಿ ಬರೋದನ್ನ ನೋಡ್ತೀರಾ. ಸೊ ಅವ್ರಿಗೆ ಸಲ್ಯೂಟ್ ಹೊಡೆಯೋದನ್ನ ನೋಡ್ತೀರಾ. ಅವ್ರು ಹಾಕಿರೋ ಯೂನಿಫಾರ್ಮ್, ನೇಮ್ ಪ್ಲೇಟು, ಸ್ಟಾರ್ಸ್ ಇದನ್ನೆಲ್ಲ ನೋಡಿ ಏನಾಗುತ್ತೆ, ನೀವು ಕೂಡ ಏನಾಗ್ತೀರಾ ತುಂಬಾ ಮೋಟಿವೇಟ್ ಆಗ್ತೀರಾ. ಸೊ ಮೋಟಿವೇಟ್ ಆಗಿ ಆಕ್ಟಿವ್ ಆಗಿ ಒಂದು 4 ದಿನ ಏನ್ ಮಾಡ್ತೀರಾ, ಹಗಲು ರಾತ್ರಿ ಸ್ಟಡಿ ಮಾಡ್ತೀರಾ. 5ನೇ ದಿನ ಏನಾಗ್ತೀರಾ, ಡಾರ್ಮೆಂಟ್ ಆಗ್ಬಿಡ್ತೀರಾ. ಡಾರ್ಮೆಂಟ್ ಅಂದ್ರೆ ನಿದ್ರಾವಸ್ಥೆ ಹೋಗ್ತೀರಾ. 4 ದಿನ ಓದಿದೀನಿ ಬಿಡು, 1-2 ದಿನ ರೆಸ್ಟ್ ತಗೋಣ ಅಂತ ಅಂದ್ಬಿಟ್ಟು. ಆಕ್ಟಿವ್ ವಾಲ್ಕೆನೋ ಅಂತಂದ್ರೆ ಅವಾಗ ಸಂಭವಿಸ್ತಾನೆ ಇರುವಂತದ್ದು. ಡಾರ್ಮೆಂಟ್ ಅಂತಂದ್ರೆ ಸೊ ಒಂದ್ಸರಿ ಸಂಭವಿಸುತ್ತೆ, ಮತ್ತೆ ನೆಕ್ಸ್ಟ್ ಎರಪ್ಷನ್ ತುಂಬಾ ಲೇಟ್ ಆಗುತ್ತೆ. ಸೊ ಅದು ತುಂಬಾ ಟೈಮ್ ತಗೊಂಡಾಗುತ್ತೆ. ಸೊ ಅದಕ್ಕೆ ನಾವು ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ ಬರುತ್ತೆ. ಎಕ್ಸ್ಟಿಂಕ್ಟ್ ಅಂತಂದ್ರೆ ನಶಿಸಿ ಹೋಗಿರ್ತಕ್ಕಂಥದ್ದು. ಈಗ ಲಾಸ್ಟ್ ಒಂದು 5 years ಬ್ಯಾಕ್ 10 years ಬ್ಯಾಕ್ ಒಂದ್ಸರಿ ಆಗಿರುತ್ತೆ. ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಅದು ಎರಪ್ಟೇ ಆಗೋದಿಲ್ಲ. ಸೊ ಆ ತರ ಇರ್ತಕ್ಕಂಥ ವಾಲ್ಕೆನೋಸ್ ನಾವು ಎಂತ ಕರಿತೀವಿ, ಎಕ್ಸ್ಟಿಂಕ್ಟ್ ಅಂತಂದ್ರೆ ಸತ್ತೋಗಿರ್ತಕ್ಕಂಥದ್ದು. ಮೃತ ಜ್ವಾಲಾಮುಖಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದಕ್ಕೆ ಮೃತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಓಕೆನಾ. ಸೊ ಅದ್ರಲ್ಲಿರ್ತಕ್ಕಂಥ ಫೀಚರ್ಸ್, ಎಕ್ಸಾಂಪಲ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ನಾರ್ಕೊಂಡಮ್ ಅದೊಂದು ಡಾರ್ಮೆಂಟ್ ವಾಲ್ಕೆನೋ. ನೆಕ್ಸ್ಟ್ ಬ್ಯಾರನ್ ಐಲ್ಯಾಂಡ್ ಅಂತ ಇದೆ. ಸೊ ಅದು ನಿಮಗೆ ಆಕ್ಟಿವ್ ವಾಲ್ಕೆನೋ. ಸೊ ಈ ತರ ನಿಮಗೆ ವಾಲ್ಕೆನೋಸ್ ಅರೌಂಡ್ ದ ವರ್ಲ್ಡ್ ಎಲ್ಲೆಲ್ಲಿ ಯಾವ್ದಾದ್ರು ಸಂಭವಿಸ್ತದೆ, ಮತ್ತೆ ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಸೊ ಯಾವ್ದಾದ್ರು ಸಂಭವಿಸಿದೆ, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಿದೆ, ನ್ಯೂಸ್ ಅಲ್ಲಿ ಯಾವ್ದಿದೆ, ಸೊ ಅದನ್ನ ನಾವು ನೋಡ್ಕೊಬೇಕಾಗುತ್ತೆ. ಸೊ ವಾಲ್ಕೆನೋಸ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಫಿಸಿಕಲ್ ಜಿಯೋಗ್ರಫಿಲಿ ಏನಂತಂದ್ರೆ ಸೊ ಇಲ್ಲಿ ಕಾನ್ಸೆಪ್ಟ್ಸ್. ಸೊ ಯಾರು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತೀರ ಅವರು ಇಲ್ಲಿ ಬಾಹೆಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಸೊ ಇದೇನು ಮಗಪ್ ಮಾಡುವಂಥದ್ದು ಅಥವಾ ಬಾಯಟ್ ಉರವಡಿ ಅಂತದ್ದು ಆ ಥರದ್ದು ಏನಿರೋದಿಲ್ಲ. ಸೊ ಇದೇನಂತಂದ್ರೆ ಪ್ಯೂರ್ ಕಾನ್ಸೆಪ್ಟ್ ಬೇಸ್ಡ್. ಸೊ ಫಿಸಿಕಲ್ ಜಿಯೋಗ್ರಫಿ ಅಂತಂದ್ರೆ ಪ್ಯೂರ್ ಕಾನ್ಸೆಪ್ಟ್ ಬೇಸ್ಡ್, ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್. ನೆಕ್ಸ್ಟ್ ಜಿಯೋಮಾರ್ಫಿಕ್ ಪ್ರೋಸೆಸ್, ಭೂಮಿಯ ಸ್ವರೂಪಗಳು. ಸೊ ಜಿಯೋ ಅಂತಂದ್ರೆ ಅರ್ಥ, ಮಾರ್ಫಿಕ್ ಅಂತಂದ್ರೆ ಚೇಂಜಸ್. ಈಗ ರಿವರ್ಸ್ ಇಂದ ಉಂಟಾಗುವಂಥದ್ದು, ಈಗ ಒಂದು ರಿವರ್ ಹರಿತಾ ಇದೆ ಅಂತಂದ್ರೆ ಸಮ್ಟೈಮ್ಸ್ ಅದೇನಾಗುತ್ತೆ ಅಂತಂದ್ರೆ ಸೊ ಅದರ ಡೈರೆಕ್ಷನ್ ಅನ್ನೋದು ಚೇಂಜ್ ಮಾಡುತ್ತೆ, ಪಾತ್ ಅನ್ನೋದು ಬದಲಾಯಿಸ್ಕೊಡುತ್ತೆ. ನೆಕ್ಸ್ಟ್ ಗಾಳಿ ಬೀಸಿದಾಗ ಜೋರಾಗಿ ವಿಂಡಿಂದ ಕೂಡ ಏನಾಗುತ್ತೆ, ಸೊ ಭೂಮಿ ಮೇಲೆ ಸ್ವಲ್ಪ ಏನಾಗುತ್ತೆ, ಸೊ ಲ್ಯಾಂಡ್ ಫಾರ್ಮ್ಸ್ ವೇರಿಯೇಷನ್ ಆಗುತ್ತೆ ವಿಂಡಿಂದ, ಎರೋಷನ್ ಇಂದ ಆಗುತ್ತೆ. ನೆಕ್ಸ್ಟ್ ವೇವ್ಸ್, ಸೊ ವೇವ್ಸ್ ಇಂದ ಓಷನಿಕ್ ವೇವ್ಸ್ ಇಂದ ಏನಾಗುತ್ತೆ, ಸೊ ವೇವ್ ಕಟ್ ಪ್ಲಾಟ್ಫಾರ್ಮ್ಸ್, ಸೊ ಇದೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಕೂಡ ಏನಾಗುತ್ತೆ, ಎರೋಷನ್ ಮತ್ತೆ ಡೆಪೋಸಿಷನ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಗ್ಲೇಷಿಯರ್ ಮೂವ್ಮೆಂಟ್ಸ್, ಸೊ ಹಿಮ ನದಿಗಳು ಒಂದು ಜಾಗದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಿದಾಗ ಏನಾಗುತ್ತೆ, ಎರೋಷನ್ ಆಗುತ್ತೆ, ಡೆಪೋಸಿಷನ್ ಆಗುತ್ತೆ. ಸೊ ಈ ತರ ಭೂಮಿಯ ಸ್ವರೂಪಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ನಾವು ಎಂತ ಕರಿತೀವಿ ಅಂದ್ರೆ ಸೊ ಜಿಯೋಮಾರ್ಫಿಕ್ ಪ್ರೋಸೆಸಸ್ ಅಂತ ಕರಿತೀವಿ. ಜಿಯೋಮಾರ್ಫಿಕ್ ಪ್ರೋಸೆಸಸ್. ಸೊ ಅಂತರ್ಜಲ ಅಂದ್ರೆ ಭೂಮಿಯ ಒಳಗಡೆ ಇರ್ತಕ್ಕಂತಹ ಲ್ಯಾಂಡ್ ಫಾರ್ಮ್ಸ್, ಇದನ್ನೆಲ್ಲ ನಾವು ಈ ಒಂದು ಚಾಪ್ಟರ್ ನಾವು ಸ್ಟಡಿ ಮಾಡಿದ್ವಿ. ಸ್ಟೆಲಾಗ್ಮೈಟ್ಸ್, ಸ್ಟೆಲಾಕ್ಟೈಟ್ಸ್, ಸೊ ಇದೆಲ್ಲ ಬರ್ತದೆ. ನೆಕ್ಸ್ಟ್ ಗ್ಲೋಬಲ್ ಪ್ರೆಷರ್ ಬೆಲ್ಟ್ಸ್ ಮತ್ತೆ ವಿಂಡ್ ಸಿಸ್ಟಮ್, ಜಾಗತಿಕ ಒತ್ತಡ ಪಟ್ಟಿಗಳು ಹಾಗೂ ವಿಂಡ್ ಸಿಸ್ಟಮ್. ಯಾವ ತರ ವಿಂಡ್ ಸರ್ಕ್ಯುಲೇಟ್ ಆಗುತ್ತೆ ಅರೌಂಡ್ ದ ಗ್ಲೋಬ್, ಯಾವ ತರ ವಿಂಡ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ಪರ್ಮನೆಂಟ್ ವಿಂಡ್ಸ್ ಅಂದ್ರೆ ಏನು, ಸೀಸನಲ್ ವಿಂಡ್ಸ್ ಅಂದ್ರೆ ಏನು, ಸೊ ಲೋಕಲ್ ವಿಂಡ್ಸ್ ಅಂತ ಅಂದ್ರೆ ಏನು. ಸೊ ಅದ್ರ ಬಗ್ಗೆ ಎಲ್ಲ ನಾವು ಈ ಒಂದು ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಸೊ ನಮಗೆ ಗ್ಲೋಬಲ್ ಪ್ರೆಷರ್ ಬೆಲ್ಟ್ಸ್ ನಿಮಗೆ 7 ಪ್ರೆಷರ್ ಬೆಲ್ಟ್ಸ್ ಬರುತ್ತೆ. ಸೊ 7 ಪ್ರೆಷರ್ ಬೆಲ್ಟ್ಸ್ ಬರುತ್ತೆ. ಸೊ ಯಾವ್ದು ಅಂತ ಅಂದ್ರೆ ಸೊ ಎಕ್ಸಾಮಿನೇಷನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಈಕ್ವಟೋರಿಯಲ್ ರೀಜನ್ ಅಲ್ಲಿ ನಿಮಗೆ ಲೋ ಪ್ರೆಷರ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀವಿ. ಸೊ ನಿಮಗೆ ಶಾರ್ಟ್ ಫಾರ್ಮ್ ಅಲ್ಲಿ ELP ಅಂತ ಬರೀತೀವಿ, ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಅಂತ. ಸೊ ನೆಕ್ಸ್ಟ್ ಈ ರೀಜನ್ ಅಲ್ಲಿ ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಅಂತ ಬರುತ್ತೆ. ಸೊ ಇದು ನಾರ್ದರ್ನ್ ಹೆಮಿಸ್ಫಿಯರ್, ನೆಕ್ಸ್ಟ್ ಸದರ್ನ್ ಹೆಮಿಸ್ಫಿಯರ್ ಎರಡೂ ಕಡೆನೂ ಬರುತ್ತೆ. ಸಬ್ ಪೋಲಾರ್ ಲೋ ಪ್ರೆಷರ್, ಸೊ ಇದು ಕೂಡ ನಿಮಗೆ ಸಬ್ ಪೋಲಾರ್ ಲೋ ಪ್ರೆಷರ್. ಸೊ ಇದು ನಿಮ್ಗೆ ಅರೌಂಡ್ ಒಂದು 30 ಡಿಗ್ರಿ ನಾರ್ತ್, ಸೊ 30 ಡಿಗ್ರಿ ಸೌತ್ ಅಲ್ಲಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಇರುತ್ತೆ. ಸೊ ಅರೌಂಡ್ ನಿಮಗೆ ಒಂದು 60 ಡಿಗ್ರಿ ನಾರ್ತ್ ಮತ್ತೆ 60 ಡಿಗ್ರಿ ಸೌತ್ ಅಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಇರುತ್ತೆ. ಸೊ ಇದು ನಿಮಗೆ ಪೋಲಾರ್ ರೀಜನ್ ಇದು. ಸೊ 90 ಡಿಗ್ರಿ ನಾರ್ತ್ ಮತ್ತೆ ಇದು ಕೂಡ ನಿಮಗೆ 90 ಡಿಗ್ರಿ ನಾರ್ತ್. ಸೊ ಇಲ್ಲಿ ನಿಮಗೆ ಪೋಲಾರ್ ಹೈ ಪ್ರೆಷರ್ ಅಂತ ಇದೆ, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ ಅಂತ. ಸೊ ಟೋಟಲ್ ಆಗಿ ನಿಮಗೆ ಓವರ್ ಆಲ್ ಗ್ಲೋಬಲ್ ನಿಮಗೆ 7 ಪ್ರೆಷರ್ ಬೆಲ್ಟ್ಸ್ ಬರುತ್ತೆ. ಸೊ ಈಕ್ವಟೋರಿಯಲ್ ಲೋ ಪ್ರೆಷರ್, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಸಬ್ ಪೋಲಾರ್ ಲೋ ಪ್ರೆಷರ್, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಮತ್ತೆ ನೆಕ್ಸ್ಟ್ ಪೋಲಾರ್ ಹೈ ಪ್ರೆಷರ್, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್. ಸೊ ಇದೆಲ್ಲ ನಿಮಗೆ ಫಸ್ಟ್ ಟೈಮ್ ಕೇಳ್ತಿರೋದ್ರಿಂದ ಸೊ ಏನಿದು ಪ್ರೆಷರ್ ಬೆಲ್ಟ್ಸ್ ಅದು ಇದು ಅಂದ್ರೆ ನೀವು ಸ್ವಲ್ಪ ಇದಾಗ್ಬೋದು. ಬಟ್ ಆಕ್ಚುಯಲ್ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ತುಂಬಾನೇ ಈಸಿ ಇರುತ್ತೆ. ಮತ್ತೆ ಇಲ್ಲಿ ನೀವು ಡೈರೆಕ್ಷನ್ಸ್ ಕಲ್ತ್ಕೊಬೇಕಾಗುತ್ತೆ. ಸೊ ಅದೆಲ್ಲ ನಾವು ಇದೊಂದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 1.5 to 2 ಅವರ್ಸ್ ಬೇಕು. ಇದೊಂದು ಕಾನ್ಸೆಪ್ಟ್ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೀಟಾಗಿ ನಿಮಗೆ ಸೊ 100%, ಸೊ 360 ಡಿಗ್ರಿಯಿಂದ ಕೂಡ ಸೊ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಸೊ ಎಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಮಿಸ್ ಆಗ್ತಾ ಇರತ್ತ. ಸೊ ನಿಮಗೆ ಪೂರ್ತಿ ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಕೊಡೋದಕ್ಕೆ ನಮಗೆ 1.5 to 2 ಅವರ್ಸ್ ಬೇಕು. ಜಸ್ಟ್ ನಿಮ್ಗೆ ಏನ್ ಹೇಳ್ತೇನೆ, ಜಸ್ಟ್ ದಿಸ್ ಇಸ್ ಔಟ್ಲೈನ್ ಅಷ್ಟೇ, ಔಟ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಈ ತರ ಬರುತ್ತೆ, ಈ ಚಾಪ್ಟರ್ ಈ ತರ ಬರುತ್ತೆ ಅಂತ. ನೆಕ್ಸ್ಟ್ ವಿಂಡ್ ಸಿಸ್ಟಮ್, ಲೋಕಲ್ ವಿಂಡ್ಸ್. ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಲೂ ಅಂತ ಇದೆ, ಮತ್ತೆ ನೆಕ್ಸ್ಟ್ ಕಾಲ್ ಬೈಸಕ್ಕೆ ಅಂತ ಇದೆ. ನೆಕ್ಸ್ಟ್ ನಮಗೆ ಇದರಲ್ಲಿ ಸಮ್ಮರಲ್ಲಿ ನಿಮಗೆ ಚೆರಿ ಬ್ಲಾಸಮ್, ಕಾಫಿ ಬ್ಲಾಸಮ್ಸ್ ಅಂತ ಅಂದ್ಬಿಟ್ಟೆಲ್ಲ, ಮ್ಯಾಂಗೋ ಶವರ್, ಈ ಥರ ಎಲ್ಲ ನಮ್ಗೆ ಏನಾಗುತ್ತೆ ವಿಂಡ್ಸ್ ಇಂದ ನಮ್ಗೆ ಏನಾಗುತ್ತೆ ನಮ್ಮ ಲೋಕಲ್ ಅಂದರೆ ಸ್ಥಳೀಯ ಮಾರುತಗಳಿದ್ದಾವೆ. ನೆಕ್ಸ್ಟ್ ಸೀಸನಲ್ ವಿಂಡ್ಸ್. ಸೀಸನಲ್ ವಿಂಡ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಸೀಸನ್ ಅಲ್ಲಿ ಮಾತ್ರ ಇರುವಂಥದ್ದು. ಸೊ ಸೀಸನಲ್ ವಿಂಡ್ಸ್ ಅಂತಂದ್ರೆ ವರ್ಷ ಪೂರ್ತಿ ಇರೋದಿಲ್ಲ, ಕೇವಲ ಒಂದು ಸೀಸನ್ ಮಾತ್ರ ಇರುತ್ತೆ. ಸೊ ಅದಕ್ಕೆ ಉತ್ತಮ ಉದಾಹರಣೆ ಕೊಡೋದಾದ್ರೆ ಮಾನ್ಸೂನ್ ವಿಂಡ್ಸ್. ಸೊ ಈಗ ಅಟ್ ಪ್ರೆಸೆಂಟ್ ಮಾನ್ಸೂನ್ ವಿಂಡ್ಸ್ ಇರುವಂಥದ್ದು. ಸೊ ಮಾನ್ಸೂನ್ ವಿಂಡ್ಸ್ ಸೊ ವರ್ಷದಲ್ಲಿ 3-4 ತಿಂಗಳು ಇರುತ್ತೆ, ಅದಾದಮೇಲೆ ಮಾನ್ಸೂನ್ಸ್ ವಿಡ್ರಾ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಗ್ಲೋಬಲ್ ಪ್ರೆಷರ್ ಬೆಲ್ಟ್ಸ್ ಅಂಡ್ ವಿಂಡ್ ಸಿಸ್ಟಮ್. ಸೊ ನೆಕ್ಸ್ಟ್ ಓಷಿಯಾನೋಗ್ರಫಿ, ಸಾಗರಿಕ ಶಾಸ್ತ್ರ. ಸೊ ಓಷನ್ಸ್ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಓಷನ್ಸ್ ಬಗ್ಗೆ ನಾವು ಏನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ
ಸಲನಿಟಿ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಸಲನಿಟಿ ಅಂತಂದರೆ ಅದರಲ್ಲಿರ್ತಕ್ಕಂಥ ಲವಣಾಂಶ. ಸೊ ಅದರಲ್ಲಿ ಲವಣಾಂಶಕ್ಕೆ ಪ್ರಮುಖ ಕಾರಣಗಳೇನೇನು, ಸೊ ಯಾವ್ಯಾವ ರೀಜನಲ್ಲಿ ಲವಣಾಂಶಗಳು ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ, ಮತ್ತು ಆ ಲವಣಾಂಶದ ಬೇಸಿಸ್ ಮೇಲೆ ನಾವು ವಾಟರನ್ನು ಎಷ್ಟು ಥರ ಕ್ಲಾಸಿಫೈ ಮಾಡ್ತೀವಿ, ಮತ್ತು ನೆಕ್ಸ್ಟು ಒಂದು ಓಷನ್ ಸರ್ಫೇಸ್ ಯಾವ ಥರ ಇದೆ, ಓಷನ್ ಒಳಗಡೆ ಹೋದಾಗ ನಮ್ಗೆ ಏನೇನು ಇರುತ್ತೆ. ಈಗ ನಮಗೆ ಅರ್ತ್ ಸರ್ಫೇಸ್ ಮೇಲೆ ಏನಿದೆ, ನಮಗೆ ಲ್ಯಾಂಡ್ ಇದೆ, ವೆಲ್ ಲ್ಯಾಂಡ್ ಇದೆ, ಮೌಂಟೇನ್ಸ್ ಇದೆ, ಸೊ ರಿವರ್ಸ್ ಎಲ್ಲ ಇದೆ. ಸೊ ಅದೇ ಥರ ಸೊ ಸಮುದ್ರದ ಒಳಗಡೆ ಸೊ ಏನೇನು ಫೀಚರ್ಸ್ ಬರುತ್ತೆ, ಕಾಂಟಿನೆಂಟಲ್ ಸ್ಲೋಪ್ ಅಂತ ಇರುತ್ತೆ, ಕಾಂಟಿನೆಂಟಲ್ ಶೆಲ್ಫ್ ಅಂತ ಇರುತ್ತೆ, ಕಾಂಟಿನೆಂಟಲ್ ರೈಸ್ ಅಂತ ಇರುತ್ತೆ, ಓಕೆನಾ. ಸೊ ಗಯಾಟ್ಸ್ ಅಂತ ಇರುತ್ತೆ, ಮತ್ತು ನೆಕ್ಸ್ಟು ಟ್ರೆಂಚಸ್ ಅಂತ ಬರುತ್ತೆ. ಸೊ ಓಷನ್ ಒಳಗಡೆ ಇರ್ತಕ್ಕಂಥ ಸರ್ಫೇಸ್ ಅಂದರೆ ಓಷನ್ ಒಳಗಡೆ ಇರ್ತಕ್ಕಂಥ ಸ್ವರೂಪಗಳು. ಮತ್ತು ನೆಕ್ಸ್ಟು ಇದರಲ್ಲಿ ನಿಮಗೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿ ಪ್ರಮುಖವಾಗಿ ಇದರ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಓಷನ್ ಕರೆಂಟ್ಸ್ ಮೇಲೆ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಓಷನ್ ಕರೆಂಟ್ಸ್ ಅಂತಂದ್ರೆ ಏನು, ಓಷನ್ ಕರೆಂಟ್ಸ್ ಅಂತಂದರೆ ಸೊ ಸಾಗರಗಳದ್ದು ಏನಾಗುತ್ತೆ ಅಂತಂದರೆ ಸೊ ಟ್ರಾಪಿಕಲ್ ರೀಜನಿಂದ ಟೆಂಪ್ರೇಟ್ ರೀಜನ್ನಿಂದ ಟ್ರಾಪಿಕಲ್ ರೀಜನ್ಗೆ, ಅಂದರೆ ಉಷ್ಣಾಂಶ ಇರ್ತಕ್ಕಂಥ ರೀಜನ್ನಿಂದ ಶೀತ ಪ್ರದೇಶದಿಂದ ಉಷ್ಣ ಪ್ರದೇಶಕ್ಕೆ ಏನಾಗುತ್ತೆ, ಸೊ ನೀರು ಚಲನೆ ಆಗುತ್ತೆ. ಸೊ ಯಾವ ಥರ ಭೂಮಿ ಮೇಲೆ ನದಿಯಲ್ಲಿ ನೀರು ಹರ್ಕೊಂಡು ಹೋಗುತ್ತೋ ಅದೇ ಥರ ಸಾಗರಗಳ ಒಳಗಡೆ ಒಂದು ಡೆಫಿನೇಟ್ ಪಾತಲ್ಲಿ ಏನಾಗುತ್ತೆ, ಸೊ ನೀರು ಹರ್ಕೊಂಡು ಹೋಗುತ್ತೆ. ಸೊ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಉಷ್ಣಾಂಶದ ಪ್ರದೇಶದಿಂದ ಶೀತ ಪ್ರದೇಶದಿಂದ ಉಷ್ಣ ವಲಯಕ್ಕೆ. ಸೊ ಈ ಥರ ಏನಾಗುತ್ತೆ ಅಂತಂದರೆ ವಾಟರ್ ಮೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವೆಂತ ಕರಿತೀವಿ ಅಂತಂದರೆ ಓಷನ್ ಕರೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 2 ಥರ ಓಷನ್ಸ್ ಕರೆಂಟ್ ಬರುತ್ತೆ. ಯಾವುದಂತಂದರೆ ಸೊ ಫಸ್ಟ್ ಒನ್ ವಾರ್ಮ್ ಓಷನ್ ಕರೆಂಟ್ಸ್, ಬೆಚ್ಚಗಿನ ಸಾಗರ ಪ್ರವಾಹಗಳು. ನೆಕ್ಸ್ಟ್ ಎರಡನೇದು ಯಾವುದಂತಂದರೆ ಕೋಲ್ಡ್ ಓಷನ್ ಕರೆಂಟ್ಸ್ ಅಂತಂದರೆ ಶೀತ ಸಾಗರ ಪ್ರವಾಹಗಳು. ಅಂದರೆ ಅದು ಒಂದು ಟೆಂಪ್ರೇಟ್ ರೀಜನ್ನಿಂದ ಟ್ರಾಪಿಕಲ್ ರೀಜನ್ಗೆ ಬರುವಂತಹ ಒಂದು ಫೀಲ್ಡ್ಸ್, ಓಷನ್ ಒಳಗಡೆ ಬರ್ತಕ್ಕಂತಹ ಒಂದು ಡೈರೆಕ್ಷನ್, ಓಕೆನಾ. ಸೊ ಇದೇನಂತಂದರೆ ಕಂಪ್ಲೀಟ್ ನಿಮಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥ ಸಿಲೆಬಸ್ ಇದೆ. ಸೊ ಸಂಪೂರ್ಣವಾಗಿ ಸೊ ಒಂದು 8 ಚಾಪ್ಟರ್ಸ್ ಬರುತ್ತೆ. ಸೊ ಇದನ್ನು ನೀವು ಇಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ KS ಎಕ್ಸಾಮಿನೇಷನ್ನು ಮತ್ತು ನೆಕ್ಸ್ಟ್ UPSC ಎಕ್ಸಾಮಿನೇಷನ್ಸ್ಗೆ ಸೊ ಈ ಒಂದು ಕಾನ್ಸೆಪ್ಟ್ಸಲ್ಲಿ ನಿಮಗೆ ಬರ್ತಿದ್ವು. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ಸೊ ಈವನ್ PC ಎಕ್ಸಾಮು, PSC ಎಕ್ಸಾಮಿನೇಷನ್ಸು, ಗ್ರೂಪ್ B, ಗ್ರೂಪ್ C ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಸೊ ಫಿಸಿಕಲ್ ಜಿಯೋಗ್ರಫಿಯಿಂದ ನಂಬರ್ ಆಫ್ ಕ್ವಶನ್ಸ್ ಬರುವಂಥದ್ದು ಜಾಸ್ತಿ ಆಗಿದೆ. ಇದಕ್ಕೆ ವೆಯ್ಟೇಜ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಜಾಸ್ತಿ ಇರುತ್ತೆ, ನಾವು ಬಾಯಟ್ ಮಾಡಿ ಆನ್ಸರ್ ಮಾಡೋದು. ಬಟ್ ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ನಾವು ಇದನ್ನ ಬಾಯಟ್ ಮಾಡೋದಕ್ಕಾಗೋದಿಲ್ಲ. ಸೊ 100%, ಸೊ ದಿಸ್ ಇಸ್ 100% ಕಾನ್ಸೆಪ್ಟ್ ಬೇಸ್ಡ್. ಸೊ ಯಾರು ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಸೊ ಯಾರು ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ಅವರಿಗೆ ವಿಶ್ಲೇಷಣೆ ಮಾಡಕ್ ಬರುತ್ತೆ, ಸೊ ಯಾರು ಒಂದು ವಿಷಯವನ್ನ ಅನಲೈಸ್ ಮಾಡಕ್ ಬರುತ್ತೆ, ಸೊ ಕ್ರಿಟಿಸೈಸ್ ಮಾಡಕ್ ಬರುತ್ತೆ, ಸೊ ಅವ್ರು ಮಾತ್ರ ಈ ಒಂದು ಸಿಲೆಬಸ್ ಅಲ್ಲಿ ಈ ಒಂದು ಇದ್ರ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ಗೆ ನೀವೇನು ಮಾಡೋದು ಆನ್ಸರ್ ಮಾಡ್ಬೋದು. ಮತ್ತೆ ಇದರಲ್ಲಿ ಇನ್ನೊಂದು ಒಂದು ಟಾಪಿಕ್ ಮಿಸ್ ಆಗಿದೆ ಅಂತಂದ್ರೆ ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಫಾರ್ ಎಕ್ಸಾಂಪಲ್ ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಮಿಸೋಸ್ಫಿಯರ್, ಎಕ್ಸೋಸ್ಫಿಯರ್, ಎನೋಸ್ಫಿಯರ್ ಎಲ್ಲ ಬರುತ್ತಲ್ಲ. ಸೊ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಅದೊಂದು ಮೆನ್ಷನ್ ಆಗಿದೆ, ಮಿಸ್ ಆಗಿದೆ. ಸೊ ಅದೊಂದು ಬರುತ್ತೆ, ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಫಿಸಿಕಲ್ ಜಿಯೋಗ್ರಫಿ. ಸೊ ಫಿಸಿಕಲ್ ಜಿಯೋಗ್ರಫಿದು ಸಿಲೆಬಸ್ ಔಟ್ಲೈನ್ ಇದೆ. ಸೊ ಸೆಕೆಂಡ್ ಪಾರ್ಟ್, ಸೊ ಸೆಕೆಂಡ್ ಡಿವಿಷನ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಪಾರ್ಟ್ ಅಥವಾ ಸೆಕೆಂಡ್ ಡಿವಿಷನ್ ಯಾವ್ದಂತಂದ್ರೆ ಸೊ ಇಂಡಿಯನ್ ಜಿಯೋಗ್ರಫಿ. ಮೂರನೇ ಡಿವಿಷನ್ ಯಾವ್ದಂತಂದ್ರೆ ಕರ್ನಾಟಕ ಜಿಯೋಗ್ರಫಿ. ಸೊ ಸೆಕೆಂಡ್ ಪಾರ್ಟ್ ಇಂಡಿಯನ್ ಜಿಯೋಗ್ರಫಿ, ಥರ್ಡ್ ಪಾರ್ಟ್ ಕರ್ನಾಟಕ ಜಿಯೋಗ್ರಫಿ. ಸೊ ನಾನು ಇಲ್ಲಿ ಯಾವ ಥರ ಮಾಡ್ತೀನಿ ಅಂತಂದ್ರೆ ಕಂಪೇರಿಟಿವ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ಸುಮಾರು ಕಡೆ ಯಾವ ಥರ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಜಿಯೋಗ್ರಫಿ ಸಪ್ರೇಟ್ ಮಾಡ್ತಾರೆ, ಕರ್ನಾಟಕ ಜಿಯೋಗ್ರಫಿ ಸಪ್ರೇಟ್ ಮಾಡ್ತಾರೆ, ಕನೆಕ್ಟಿವಿಟಿ ಸಿಗೋದಿಲ್ಲ ನಿಮಗೆ. ಬಟ್ ನಾವು ಇದೆರಡೂ ಕೂಡ ಏನು ಮಾಡ್ತೀವಿ, ಬ್ಯಾಕ್ ಟು ಬ್ಯಾಕ್ ಅಂದರೆ ಕಂಪೇರಿಟಿವ್ಲಿ ಮಾಡ್ತೀವಿ. ಸೊ ಫಸ್ಟು ಇಂಡಿಯನ್ ಜಿಯೋಗ್ರಫಿಯನ್ನು ಅಂದರೆ ಈಗ ಇಂಡಿಯನ್ ಜಿಯೋಗ್ರಫಿ ಫಾರ್ ಎಕ್ಸಾಂಪಲ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತ ಇದೆ. ಸೊ ಕರ್ನಾಟಕ ಜಿಯೋಗ್ರಫಿಯಲ್ಲೂ ಫಿಸಿಯೋಗ್ರಫಿ ಆಫ್ ಕರ್ನಾಟಕ ಅಂತ ಬರುತ್ತೆ. ಸೊ ನಾವಿಲ್ಲಿ ಯಾವ ಥರ ಕವರ್ ಮಾಡ್ತೀವಿ ಅಂತಂದರೆ ಫಸ್ಟು ಫಿಸಿಯೋಗ್ರಫಿ ಆಫ್ ಇಂಡಿಯಾನ ಮುಗಿಸಿ ನೆಕ್ಸ್ಟು ಫಿಸಿಯೋಗ್ರಫಿ ಆಫ್ ಕರ್ನಾಟಕ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿ, ಇದನ್ನು ಫುಲ್ ಕಂಪ್ಲೀಟ್ ಆಗಿ ಈ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಕರ್ನಾಟಕದ್ದು ನಾವೇನು ಮಾಡ್ತೀವಿ, ಕಂಪೇರಿಟಿವ್ ಸ್ಟಡಿ ಮಾಡ್ತೀವಿ. ಸೊ ಅವಾಗ ನಿಮಗೆ ತುಂಬ ಲಾಂಗ್ ಟರ್ಮ್ ನೀವೇನು ಮಾಡ್ಬೋದು, ನೀವು ನೆನಪಲ್ಲಿ ಇಟ್ಕೊಬೋದು. ಒಂದ್ಸರಿ ಕಂಪ್ಲೀಟ್ ಫುಲ್ ಇಂಡಿಯನ್ ಜಿಯೋಗ್ರಫಿ ಮುಗಿಸಿ ನೆಕ್ಸ್ಟು ಕರ್ನಾಟಕ ಜಿಯೋಗ್ರಫಿ ಬರೋಷ್ಟು ಏನಾಗುತ್ತೆ ಅಂದರೆ ನಿಮ್ಗೆ ಆ ಟಾಪಿಕ್ಸೇ ಮಾಡ್ತೋಗಿರುತ್ತೆ. ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು, ಸೊ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಎರಡೂ ಕೂಡ ಏನು ಮಾಡ್ತೀವಿ, ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಓಕೆನಾ. ಸೊ ಫಸ್ಟ್ ಚಾಪ್ಟರ್ ಯಾವುದಿದೆ ಅಂತಂದರೆ ಫಿಸಿಯೋಗ್ರಫಿ ಆಫ್ ಇಂಡಿಯಾ, ಫಿಸಿಯೋಗ್ರಫಿ ಅಥವಾ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ. ಸೊ ಭಾರತದ ಪ್ರಾಕೃತಿಕ ವಿಭಾಗಗಳು.
ಸೊ ಇಡೀ ಭಾರತವನ್ನು ನಾವು 6 ಭಾಗವಾಗಿ ನಾವು ಮಾಡ್ಕೊಂತೀವಿ. ಸೊ ಎಂಟೈರ್ ಇಂಡಿಯಾನ ನಾವು 6 ಪ್ರಾಕೃತಿಕ ವಿಭಾಗವನ್ನ ನಾವು ಮಾಡ್ಕೊತೀವಿ. ಸೊ ಈ ರೀಜನ್ ನಾವು ಏನು ಕರಿತೀವಿ ಅಂತಂದ್ರೆ ನಾರ್ದರ್ನ್ ಮೌಂಟೇನ್ಸ್ ಅಂತ ಕರಿತೀವಿ. ಉತ್ತರದ ಪರ್ವತಗಳು, ನಾರ್ದರ್ನ್ ಮೌಂಟೇನ್ಸ್. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ರೀಜನ್, ಈ ಒಂದು ಪ್ರದೇಶ ನಾವೇನು ಕರಿತೀವಿ ಅಂತಂದ್ರೆ ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಮೈದಾನಗಳು. ನೆಕ್ಸ್ಟ್ ಈ ಭಾಗ ನಾವೇನು ಕರಿತೀವಿ ಪೆನಿನ್ಸುಲಾರ್ ಪ್ಲಾಟ್ಯೂ, ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಈ ಭಾಗ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್. ಸೊ ಈ ಭಾಗಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಕರಾವಳಿ ಮೈದಾನಗಳು, ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್ ಈ ಭಾಗ, ಸೊ ಇಲ್ಲಿ ಇದೆಯಲ್ಲ, ಸೊ ಈ ಭಾಗ ನಾವು ಏನು ಕರಿತೀವಿ ಅಂತಂದ್ರೆ ಡೆಸರ್ಟ್ಸ್ ಅಂತ ಹೇಳ್ತೀವಿ, ಡೆಸರ್ಟ್ಸ್. ನೆಕ್ಸ್ಟ್ ಈ ಒಂದು ಬೇ ಆಫ್ ಬೆಂಗಾಲ್ ನಿಮಗೆ ಏನೇನು ಬರುತ್ತೆ, ನಿಮಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಬರುತ್ತೆ. ಸೊ ಅರೇಬಿಯನ್ ಸಿ ನಿಮ್ಗೆ ಏನು ಬರುತ್ತೆ, ನಿಮಗೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಬರುತ್ತೆ. ಸೊ ಓವರ್ ಆಲ್ ಆಗಿ ನಾವು ಇಂಡಿಯಾನ ನಾವು ಏನು ಮಾಡ್ತೀವಿ 6 ಫಿಸಿಕಲ್ ಡಿವಿಷನ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊತೀವಿ. ಸೊ ಫಸ್ಟ್ ಪಾರ್ಟು ನಾರ್ದರ್ನ್ ಮೌಂಟೇನ್ಸ್, ಸೊ ಎರಡನೇ ಪಾರ್ಟು ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು. ಸೊ ಮೂರನೇ ಭಾಗ ಮೂರನೇ ಭಾಗ ಪೆನಿನ್ಸುಲಾರ್ ಪ್ಲಾಟ್ಯೂ. ಸೊ ಮೂರನೇ ಭಾಗ ಪೆನಿನ್ಸುಲಾರ್ ಪ್ಲಾಟ್ಯೂ, ಪರ್ಯಾಯ ಪ್ರಸ್ಥಭೂಮಿ. ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತಂದ್ರೆ ಪೆನಿನ್ಸುಲಾರ್ ಅಂತಂದ್ರೆ 3 ಸೈಡ್ ವಾಟರ್ ಇರಬೇಕು, 1 ಸೈಡ್ ಲ್ಯಾಂಡ್ ಇರಬೇಕು. ಸೊ ಆ ಥರ ಪರ್ಯಾಯ ಪ್ರಸ್ಥಭೂಮಿ ಅಂತ ಹೇಳ್ತೀವಿ, ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸ್, ಡೆಸರ್ಟ್ಸ್, ನೆಕ್ಸ್ಟ್ ಐಲ್ಯಾಂಡ್ಸ್. ಸೊ ಭಾರತವನ್ನ, ಸೊ ಎಂಟೈರ್ ಇಂಡಿಯಾ ನಾವು ಏನು ಮಾಡ್ತೀವಿ 6 ಫಿಸಿಕಲ್ ಡಿವಿಷನ್ಸ್ ಆಗಿ ಮಾಡ್ತೀವಿ. ಸೊ ಈಗ ಕರ್ನಾಟಕನ ಹಾಗಾದ್ರೆ ನಾವು ಎಷ್ಟು ಫಿಸಿಕಲ್ ಡಿವಿಷನ್ಸ್ ಆಗಿ ಮಾಡ್ತೀವಿ ಅಂತಂದ್ರೆ, ಸೊ ಕರ್ನಾಟಕನ ನಾವು ಎಷ್ಟು ಫಿಸಿಕಲ್ ಡಿವಿಷನ್ಸ್ ಆಗಿ ನಾವು ಮಾಡ್ತೀವಿ ಅಂತಂದ್ರೆ, ಸೊ ಈ ಭಾಗ ನಾವು ಏನು ಕರಿತೀವಿ ಕೋಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ವೆಸ್ಟರ್ನ್ ಘಾಟ್ಸ್, ಸೊ ಪಶ್ಚಿಮ ಘಟ್ಟಗಳು, ಸೊ ಕರಾವಳಿ ಮೈದಾನಗಳು, ಪಶ್ಚಿಮ ಘಟ್ಟಗಳು, ಹಾಗೂ ಈ ಭಾಗನ ನಾವು ಏನು ಕರಿತೀವಿ ಅಂತಂದ್ರೆ ಸೊ ಮೈದಾನ ಪ್ರದೇಶಗಳು ಅಂತ ಕರಿತೀವಿ. ಸೊ ಈಗೇನು ಮೈದಾನ ಪ್ರದೇಶಗಳಲ್ಲಿ ನಿಮಗೆ ಮತ್ತೆ 2 ಡಿವಿಷನ್ ಆಗುತ್ತೆ. ಸೊ ಉತ್ತರ ಇರ್ತಕ್ಕಂಥದ್ದು ನಾವು ಎಂತ ಕರಿತೀವಿ, ಸೊ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು ನಾವು ಎಂತ ಕರಿತೀವಿ ಅಂತಂದ್ರೆ ಸದರ್ನ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಉತ್ತರದ ಮೈದಾನಗಳು, ದಕ್ಷಿಣದ ಮೈದಾನಗಳು. ಸೊ ಈ ತರ ಸೊ ಒಂದೊಂದು ಡಿವಿಷನ್ ನಾವು ಮುಗಿಸಿದ ತಕ್ಷಣ ಈಗ ಫಸ್ಟ್ ನಾವು ಏನು ಮಾಡ್ತೀವಿ ಇಂಡಿಯಾನ ಸ್ಟಡಿ ಮಾಡ್ತೀವಿ. ಸೊ ಇಂಡಿಯಾನ ಮುಗಿಸಿದ ತಕ್ಷಣ ನಾವು ಏನು ಮಾಡ್ತೀವಿ, ಸೊ ಕರ್ನಾಟಕನ ನಾವು ಸ್ಟಡಿ ಮಾಡ್ತೀವಿ. ಸೊ ನೀವು ಇಲ್ಲಿ ಏನು ಮಾಡ್ಬೋದು, ಕಂಪೇರ್ ಮಾಡ್ಕೊಬೋದು ನೀವು. ಸೊ ತುಂಬಾನೇ ಈಸಿ ಆಗುತ್ತೆ ನಿಮಗೆ. ಇದು ಫಸ್ಟ್ ಪಾರ್ಟ್. ಸೊ ಫಿಸಿಯೋಗ್ರಫಿ ಆಫ್ ಇಂಡಿಯಾ. ನೆಕ್ಸ್ಟ್ ಫಿಸಿಯೋಗ್ರಫಿ ಆಫ್ ಕರ್ನಾಟಕ. ನೆಕ್ಸ್ಟ್ ಎರಡನೇ ಪಾಠ ಯಾವ್ದಂತಂದ್ರೆ ಇದರಲ್ಲಿ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ. ಮತ್ತೆ ನೆಕ್ಸ್ಟ್ ರಿವರ್ ಸಿಸ್ಟಮ್ ಆಫ್ ಕರ್ನಾಟಕ. ಸೊ ಇಂಡಿಯನ್ ರಿವರ್ ಸಿಸ್ಟಮ್. ಸೊ ಇಂಡಿಯನ್ ರಿವರ್ ಸಿಸ್ಟಮ್ ನಾವು ಎಷ್ಟು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ, ಸೊ ಮುಖ್ಯವಾಗಿ ನಾವು 2 ಭಾಗವನ್ನು ಮಾಡ್ಕೊಂಡಿದ್ದೀವಿ. ಒಂದು ಹಿಮಾಲಯನ್ ರಿವರ್ಸು ಅಥವಾ ಪೆರಿನಿಯಲ್ ರಿವರ್ಸು, ನೆಕ್ಸ್ಟ್ ಪೆನಿನ್ಸುಲಾರ್ ರಿವರ್ಸು. ಸೊ ಹಿಮಾಲಯನ್ ರಿವರ್ಸ್ ಅಂತ ಅಂದ್ರೆ ಸೊ ಹಿಮಾಲಯನ್ ರೀಜನ್ ಅಲ್ಲಿ ಹರಿತಕ್ಕಂಥ ನದಿಗಳು. ಉದಾಹರಣೆಗೆ ಯಾವ್ದು, ಸೊ ಹಿಮಾಲಯನ್ ರಿವರ್ಸ್ಗೆ ಎಕ್ಸಾಂಪಲ್ ಯಾವ್ದು, ಸ್ಟೂಡೆಂಟ್ ಯಾರೋ ಮೈಕ್ ಆನ್ ಮಾಡಿದಿರ ಅಂತ ಅನ್ಸುತ್ತೆ, ಆಫ್ ಮಾಡಿ, ಡಿಸ್ಟರ್ಬೆನ್ಸ್ ಆಗ್ತದೆ. ಓಕೆ. ಸೊ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ. ಸೊ ಹಿಮಾಲಯನ್ ರಿವರ್ ಸಿಸ್ಟಮ್ ಅಥವಾ ಪೆರಿನಿಯಲ್ ರಿವರ್ ಸಿಸ್ಟಮ್. ಸೊ ಹಿಮಾಲಯನ್ ರಿವರ್ ಸಿಸ್ಟಮ್ ಅಲ್ಲಿ ನಿಮಗೆ ಮುಖ್ಯವಾಗಿ 3 ರಿವರ್ ಬರುತ್ತೆ. ಒಂದು ಗಂಗಾ, ಇನ್ನೊಂದು ಇಂಡಸ್, ಇನ್ನೊಂದು ಬ್ರಹ್ಮಪುತ್ರ. ಸೊ ಈ ರಿವರ್ ಸಿಸ್ಟಮ್ಸ್ ಮೇಲೆ ಕ್ವಶನ್ಸ್ ನಿಮ್ಗೆ ಯಾವುದೇ ಎಕ್ಸಾಮ್ಸ್ ಹೋದ್ರೆ ಇದ್ದೇ ಇರುತ್ತೆ. ಸೊ ಒಂದು ತುಂಬಾ ಬೇಸಿಕ್ ಕ್ವಶನ್ಸ್ ಅಂತಂದ್ರೆ ಅದು ಆರಿಜಿನ್ ಪಾಯಿಂಟ್ಸ್ ನ ಕೇಳ್ತಾರೆ. ಅದು ಎಲ್ಲಿ ಹುಟ್ಟುತ್ತೆ, ಯಾವ ಜಿಲ್ಲೆಯಲ್ಲಿದೆ, ಯಾವ ರಾಜ್ಯದಲ್ಲಿದೆ. ನೆಕ್ಸ್ಟ್ ಎರಡನೇದಂತಂದ್ರೆ ಸೊ ಎಷ್ಟು ರಾಜ್ಯಗಳಲ್ಲಿ ಅದು ಹಂಚಿಕೆ ಆಗಿದೆ, ಆ ಒಂದು ನದಿ ನೀರು ಎಷ್ಟು ರಾಜ್ಯಗಳ ಮುಖಾಂತರ ಹರಿಯುತ್ತೆ, ಹಂಚಿಕೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ಹರಿಯುತ್ತೆ. ಸೊ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತೆ. ಸೊ ಕಾವೇರಿ ವಾಟರ್ ಟ್ರಿಬ್ಯುನಲ್ ಅಂತ ಇದೆ. ಸೊ ಕಾವೇರಿ ವಾಟರ್ ಟ್ರಿಬ್ಯುನಲ್ ಅಂತಂದ್ರೆ ಸೊ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಸೊ ಯಾವುದೇ ಒಂದು ತೀರ್ಮಾನ ತಗೋಬೇಕಂತಂದ್ರೂ ಕೂಡ ಸೊ ಒಂದು ಟ್ರಿಬ್ಯುನಲ್, ಜಲಮಂಡಳಿ, ಸೊ ಅದು ದಟ್ ಈಸ್ ಈಕ್ವಲ್ ಟು ಕೋರ್ಟ್. ಸೊ ಅದು ಕೂಡ ಒಂದು ಕೋರ್ಟ್ ತರನೇ, ಅಂದ್ರೆ ಒಂದು ಕೋರ್ಟ್ ಸಿಸ್ಟಮ್ ತರನೇ ಅದು ಕೂಡ ವರ್ಕ್ ಮಾಡುತ್ತೆ. ಸೊ ಅದ್ರ ರಿಲೇಟೆಡ್ ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೂ ಕೂಡ ಕಾವೇರಿ ರಿವರ್ ವಾಟರ್ ಟ್ರಿಬ್ಯುನಲ್ ಅದು ತಗೊಳುತ್ತೆ, ಜಡ್ಜ್ಮೆಂಟ್ ಅನ್ನು ತಗೊಳುತ್ತೆ. ಓಕೆನಾ.
ಸೊ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ. ಸೊ ಬೇಸಿಕ್ ಕ್ವಶನ್ಸ್ ಬರುತ್ತೆ, ನಿಮಗೆ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ. ಸೊ ಬೇಸಿಕ್ ಕ್ವಶನ್ಸ್ ಅಂತಂದ್ರೆ ಸೊ ಅದು ಆರಿಜಿನ್ ಪಾಯಿಂಟ್ ಯಾವುದು, ಅದು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಎಷ್ಟು ರಾಜ್ಯಗಳಲ್ಲಿ ಅದರ ನದಿ ನೀರು ಹಂಚಿಕೆ ಆಗಿದೆ, ಓಕೆನಾ. ಮತ್ತೆ ನೆಕ್ಸ್ಟ್ ಅದರದ್ದು ಬಲದಂಡೆಯ ನದಿ ಉಪನದಿಗಳು ಯಾವ್ದು, ಎಡದಂಡೆಯ ಉಪನದಿಗಳು ಯಾವ್ದು, ಅದ್ರ ಮೇಲೆ ಕಟ್ಟಿರ್ತಕ್ಕಂತಹ ಇರಿಗೇಷನ್ ಪ್ರಾಜೆಕ್ಟ್ಸ್, ಸೊ ನೀರಾವರಿ ಒಂದು ಪ್ರಾಜೆಕ್ಟ್ಸ್ಗಳು ಯಾವ್ದು, ಅದ್ರ ಮೇಲೆ ಕಟ್ಟಿರ್ತಕ್ಕಂಥ ಡ್ಯಾಮ್ಗಳು ಯಾವ್ದು, ಓಕೆನಾ. ಸೊ ಈ ತರ ಒಂದು ಪ್ರಮುಖವಾಗಿ ಬರ್ತಕ್ಕಂಥ ಕ್ವಶನ್ಸ್. ಸೊ ಹಿಮಾಲಯನ್ ರಿವರ್ಸ್ ಅಲ್ಲಿ ನಿಮಗೆ ಗಂಗಾ ರಿವರು, ಸೊ ಇಂಡಸ್ ರಿವರು, ಬ್ರಹ್ಮಪುತ್ರ ರಿವರ್ ಅನ್ನು ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಸೊ ದಕ್ಷಿಣ ಭಾರತಕ್ಕೆ ಬಂದಾಗ ನೀವು ಪೆನಿನ್ಸುಲರ್ ರಿವರ್ ಅನ್ನು ಸ್ಟಡಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಈ ನಾಲ್ಕು ನಿಮಗೆ ಪೆನಿನ್ಸುಲರ್ ರಿವರ್ಸ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ನದಿಗಳು. ಸೊ ಇದು ಓವರ್ ಆಲ್ ಇಂಡಿಯನ್ ರಿವರ್ ಸಿಸ್ಟಮ್. ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದಾಗ, ಸೊ ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ಬಂದಾಗ ನೀವು ಕೃಷ್ಣ ಬಗ್ಗೆ ಕಲಿತೀರಾ, ಕಾವೇರಿ ಬಗ್ಗೆ ಕಲಿತೀರಾ. ಸೊ ಕೃಷ್ಣ, ಕಾವೇರಿ, ಸೊ ಇದೆರಡು ನಮ್ಮ ಕರ್ನಾಟಕದಲ್ಲಿ. ಸೊ ಮತ್ತೆ ನೆಕ್ಸ್ಟ್ ಸಣ್ಣ ಪುಟ್ಟ ನದಿಗಳು, ಫಾರ್ ಎಕ್ಸಾಂಪಲ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಕಾಳಿ ನದಿ, ಶರಾವತಿ ನದಿ. ಸೊ ಈ ತರ ಒಂದು ಸಣ್ಣ ಸಣ್ಣ ರಿವರ್ಸ್ ಬಗ್ಗೆ ಕೂಡ ನೀವು ಕಲಿತಾ ಹೋಗ್ತೀರಾ. ಸೊ ಇದು ಕರ್ನಾಟಕ ರಿವರ್ ಸಿಸ್ಟಮ್, ಕರ್ನಾಟಕದಲ್ಲಿ ಇರ್ತಕ್ಕಂಥ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಸೊ ಇದು ಆಕ್ಚುಯಲ್ ಕ್ಲಾಸಸ್ ಬಂದಾಗ ಸೊ ಏನ್ ಡೇಟಾ ಇದೆ, ಫೀಚರ್ಸ್ ಇದೆ, ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ಇದ್ರ ಮೇಲೆ ಸ್ವಲ್ಪ ಕಮಿಷನ್ಸ್ ಎಲ್ಲ ಬರುತ್ತೆ. ಕಮಿಷನ್ಸ್ ಅಂತಂದ್ರೆ ಸರ್ಕಾರದಿಂದ ನೇಮಿಸಿರ್ತಕ್ಕಂಥ ಒಂದು ಕಮಿಟಿಗಳು. ಸೊ ಆ ಕಮಿಟಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ನದಿ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿ ಸೊ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು TMC ನೀರನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಕ್ಲೈಮೇಟ್ ಆಫ್ ಇಂಡಿಯಾ ಅಂಡ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ಕ್ಲೈಮೇಟ್, ಸೊ ಆಲ್ಮೋಸ್ಟ್ ಈಗ ಇದನ್ನ ಇಂಡಿಯಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಮೇಜರ್ ಪೋರ್ಷನ್ ಎಲ್ಲಿ ಬರುತ್ತೆ ಅಂತಂದ್ರೆ ಟ್ರಾಪಿಕಲ್ ಕ್ಲೈಮೇಟ್ ಇದೆ. ಮತ್ತೆ ನೆಕ್ಸ್ಟ್ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಮೇಲ್ಗಡೆ ನಿಮಗೆ ಟೆಂಪರೇಟ್ ರೀಜನ್ ಕೂಡ ಇದೆ, ಹೌದಾ. ಸೊ ಕ್ಲೈಮೇಟ್ ಆಫ್ ಇಂಡಿಯಾನ ಸೊ ನಾವು ಟ್ರಾಪಿಕಲ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಅದನ್ನ ಹೇಳಲಿಕ್ಕೆ ಯಾವ್ಯಾವ ಇಂಡಿಯಾದ ಕ್ಲೈಮೇಟ್ ಮೇಲೆ ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿದೆ, ಆಲ್ಟಿಟ್ಯೂಡ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಹ್ಯೂಮಿಡಿಟಿ ಆಗಿರ್ಬೋದು, ಸೊ ಡಿಸ್ಟೆನ್ಸ್ ಫ್ರಮ್ ದ ಸನ್ ಆಗಿರ್ಬೋದು, ಸೊ ಡಿಸ್ಟೆನ್ಸ್ ಫ್ರಮ್ ಈಕ್ವೇಟರ್ ಆಗಿರ್ಬೋದು. ಸೊ ಓಕೆನಾ. ಸೊ ಇದೆಲ್ಲ ಒಂದು ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಕ್ಲೈಮೇಟ್ ಆಫ್ ಇಂಡಿಯಾ ನಾವು ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ಇದು ಓಪನ್ ಕ್ಲಾಸಿಫಿಕೇಶನ್ಸ್ ಅಂತ ಬರುತ್ತೆ. ಓಪನ್ ಅಂತಂದ್ರೆ ಸೊ ಅವರೊಬ್ಬರು ಜಿಯೋಲಜಿಸ್ಟ್, ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ವಿತ್ ದ ಹೆಲ್ಪ್ ಆಫ್ ಆಲ್ಫಾಬೆಟ್ಸ್, ಸೊ ABCD ಈ ತರ ಒಂದು ಆಲ್ಫಾಬೆಟ್ಸ್ ಯೂಸ್ ಮಾಡ್ಕೊಂಡು ಸೊ ಒಂದೊಂದು ಕ್ಲೈಮೇಟ್ ಸ್ಪೆಸಿಫಿಕ್ ಕ್ಲೈಮೇಟ್ ಇರ್ತಕ್ಕಂಥ ರೀಜನ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೋಡಿಂಗ್ ಮಾಡಿದ್ದಾರೆ. ಸೊ ಯೂಸಿಂಗ್ ಲೆಟರ್ಸ್, ಸೊ ಯೂಸಿಂಗ್ ಆಲ್ಫಾಬೆಟಿಕಲ್ ಲೆಟರ್ಸ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೋಡಿಂಗ್ ಅನ್ನು ಮಾಡಿದ್ದಾರೆ, ಓಕೆನಾ. ಸೊ ಅದು ಓಪನ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೇಟ್. ಸೊ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಅದ್ರ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಅಂದ್ರೆ 1 ರಿಂದ 2 ಕ್ವಶನ್ ಈ ಒಂದು ಟಾಪಿಕ್ ಮೇಲೆ ಬಂದೇ ಬರುತ್ತೆ. ಸೊ ಕಾಪನ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೇಟ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಕಾಪನ್ ಅವರು ಎಷ್ಟು ವಿಭಾಗಗಳನ್ನು ಮಾಡಿದರೆ ಒಂದು ಸ್ಪೆಸಿಫಿಕ್ ಕ್ಲೈಮೇಟ್ ಇರತಕ್ಕಂಥ ರೀಜನ್ ಅನ್ನ ಸೊ ಯಾವ್ಯಾವ ಕೋಡ್ ಇಂದ ಅವರು ರೆಪ್ರೆಸೆಂಟೇಷನ್ ಮಾಡ್ತಾರೆ, ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕರ್ನಾಟಕ. ಸೊ ಕರ್ನಾಟಕ ಅಂದ್ರೆ ಅಕಾರ್ಡಿಂಗ್ ಟು ಕೋಪನ್ ಸೊ ಎಷ್ಟು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ, ಎಷ್ಟು ಭಾಗಗಳಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನಾವು ಈ ಒಂದು ಚಾಪ್ಟರ್ ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟ್ 4th ಚಾಪ್ಟರ್ ನಿಮಗೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬರುವಂತೆ ಅಂತಂದ್ರೆ ಮಿನರಲ್ ರಿಸೋರ್ಸಸ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಖನಿಜಗಳು. ಸೊ ಖನಿಜಗಳು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹಂಚಿಕೆ ಆಗಿದೆ, ಸೊ ಅದರ ಉತ್ಪಾದನೆಯಲ್ಲಿ ಯಾವ್ದಾದ್ರು ಪ್ರಥಮ ಸ್ಥಾನದಲ್ಲಿದೆ, ಯಾವ್ದು ದ್ವಿತೀಯ ಸ್ಥಾನದಲ್ಲಿದೆ, ಸೊ ಜಾಗತಿಕವಾಗಿ ಸೊ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಅದರಲ್ಲಿ ಬರ್ತಕ್ಕಂಥ ಓರ್ಸ್ಗಳು ಯಾವ್ಯಾವುದು ಓರ್ಸ್. ಸೊ ಅದನ್ನೆಲ್ಲ ನಾವು ಇದರಲ್ಲಿ ಕಲ್ತ್ಕೊಂತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಮಿನರಲ್ ಅತಿ ಹೆಚ್ಚಾಗಿ ನಮ್ಗೆ ಸಿಗುತ್ತೆ ಹೇಳಿ ನೋಡೋಣ. ಗೋಲ್ಡ್ ಸಿಗುತ್ತಾ? ಸೊ ಗೋಲ್ಡ್ ಎಲ್ಲೆಲ್ಲಿ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ? ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನನ ಉತ್ಪಾದನೆ ಮಾಡ್ತಕ್ಕಂಥ ಇದ್ಯಾವುದು ಪ್ಲೇಸ್ ಯಾವುದು? ಕೋಲಾರ್ ಗೋಲ್ಡ್ ಫೀಲ್ಡ್ಸ್. ಅಟ್ ಪ್ರೆಸೆಂಟ್ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ KGF ಏನಾಗಿದೆ ಅಂತಂದ್ರೆ ಖಾಲಿ ಆಗ್ಬಿಟ್ಟಿದೆ. ಯಾಕೆ ಖಾಲಿ ಆಗಿದೆ? ಅಲ್ಲಿ ಚಿನ್ನನ ತೆಗೆದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಸಿದ್ದಾರೆ? ಸೊ ರೀಸನ್ ಏನದಕ್ಕೆ? ನಮ್ಮ ರಾಕಿ ಬಾಯ್ ಯಶ್ ಏನ್ ಮಾಡಿದ್ದಾರೆ, ಇರಬರ ಚಿನ್ನ ತಗೊಂಡೋಗಿ ಏನ್ ಮಾಡಿದ್ದಾರೆ, ತಗೊಂಡೋಗಿ ಸಮುದ್ರದ ಕೆಳಗಡೆ ಹಾಕಿದ್ದಾರೆ. ಅವ್ರ ಅಮ್ಮಂಗ್ ಪ್ರಾಮಿಸ್ ಮಾಡಿರ್ತಾರಲ್ಲ, ಇರಬರ ಚಿನ್ನ ನಿಮ್ಗೆ ತಂದ್ಕೊಡ್ತೀನಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಇರಬರ ಎಲ್ಲ ಚಿನ್ನ ತಗೊಂಡೋಗಿ ಏನ್ ಮಾಡಿದ್ದಾರೆ, ಸಮುದ್ರದ ಕೆಳಗಡೆ ಡಂಪ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಏನ್ ಮಾಡಿದ್ದಾರೆ, ಅದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ KGF. ಸೊ ಅಟ್ ಪ್ರೆಸೆಂಟ್ KGF ಅಲ್ಲಿ ಗೋಲ್ಡ್ ಮೈನಿಂಗ್ ಇಲ್ಲ. ಅಟ್ ಪ್ರೆಸೆಂಟ್ ರಾಯಚೂರು ಜಿಲ್ಲೆಯಲ್ಲಿ
ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಇದೆ. ಸೊ ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಇದೆ. ಸೊ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರದೇಶ. ಸೊ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವ್ದಂತಂದ್ರೆ ನಮ್ಮ ಕರ್ನಾಟಕ. ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ರಿಸರ್ವ್ಸ್ ಇರುವಂತಹ ಒಂದು ರಾಜ್ಯ ಯಾವ್ದಂತಂದ್ರೆ ಬಿಹಾರ. ಸೊ ರಿಸರ್ವ್ಸ್ ಅಂತಂದ್ರೆ ಏನು, ನಿಕ್ಷೇಪಗಳು ಇರುತ್ತೆ, ಅಂದ್ರೆ ಭೂಮಿ ಒಳಗಡೆ ಅಷ್ಟು ಅಧಿಕವಾಗಿ ಇರುತ್ತೆ, ಬಟ್ ಅದನ್ನ ಹೊರಗಡೆ ತೆಗ್ದಿರಲ್ಲ. ಅದಕ್ಕೆ ನಾವು ಎಂತ ಕರಿತೀವಿ, ರಿಸರ್ವ್ಸ್ ಅಂತ ಹೇಳ್ತೀವಿ, ನಿಕ್ಷೇಪಗಳು ಅಂತ ಹೇಳ್ತೀವಿ. ಉತ್ಪಾದನೆ ಅಂತಂದ್ರೆ ಅದನ್ನ ಹೊರಗಡೆ ತೆಗ್ದು ಮಾರ್ಕೆಟಿಂಗ್ ಮಾಡ್ತಾ ಇರುವಂತದ್ರಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಇದೆ. ಸೊ KGF ಯಾಕೆ ಕ್ಲೋಸ್ ಆಗಿದೆ ಅಂತಂದ್ರೆ, ಸೊ KGF ಆಲ್ಮೋಸ್ಟ್ ಸಾವಿರಾರು ಅಡಿ ಕೆಳಗಡೆ ಹೋಗಿದ್ದಾರೆ ಅವರು. ಸೊ ಭೂಮಿಯಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ನಾವು ಭೂಮಿಯ ಕೆಳಗಡೆ ಹೋದಷ್ಟು ಏನಾಗುತ್ತೆ, ತಾಪಮಾನ ಮತ್ತೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅಷ್ಟು ಹೆಚ್ಚಿನ ತಾಪಮಾನ, ಅಷ್ಟು ಹೆಚ್ಚಿನ ಒತ್ತಡದ ಪ್ರದೇಶಗಳಲ್ಲಿ ಸೊ ಕಾರ್ಮಿಕರು ಕೆಲಸ ಮಾಡ್ಲಿಕ್ಕಾಗೋದಿಲ್ಲ. ತುಂಬಾ ಜನ ಏನಾಗ್ತಾರೆ, ಸಫೋಕೇಶನ್ ಆಗ್ತಾರೆ, ಉಸಿರು ಕಟ್ಟಿ ಸತ್ತೋಗ್ತಾರೆ. ಸೊ ಆ ಒಂದು ಕಾರಣದಿಂದ KGF ಗೋಲ್ಡ್ ಮೈನ್ಸ್ ನವರು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಅಂತಂದ್ರೆ ಈಗ ಸ್ಟಾಪ್ ಆಗಿದೆ, ಅಲ್ಲಿ ಯಾವುದೇ ಕೂಡ ಒಂದು ಗೋಲ್ಡ್ ಮೈನ್ಸ್ ತೆಗೆದಿಲ್ಲ. ಸೊ ನೆಕ್ಸ್ಟ್ ನಮ್ಮ ಮ್ಯಾಂಗನೀಸ್ ಓರ್ ನಮ್ಮ ಕುದುರೆಮುಖ, ಮತ್ತೆ ನೆಕ್ಸ್ಟ್ ಐರನ್ ಓರ್ ನಮ್ಮ ಸಂಡೂರು, ಬಳ್ಳಾರಿ, ಶಿವಮೊಗ್ಗ. ಸೊ ಈ ಒಂದು ರೀಜನ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾಂಗನೀಸ್ ಮತ್ತೆ ಐರನ್ ಓರ್ಗಳನ್ನ ತೆಗಿತಾರೆ. ರಾಜಸ್ಥಾನಲ್ಲಿ ಕೇತ್ರಿ ಅಂತ ಒಂದು ಪ್ರದೇಶ ಇದೆ. ಸೊ ಆ ಒಂದು ರೀಜನ್ ಏನ್ ಮಾಡ್ತಾರೆ, ಕಾಪರ್ ಓರ್ಸ್ ಅನ್ನು ತೆಗಿತಾರೆ. ನೆಕ್ಸ್ಟ್ ಒಡಿಸ್ಸಾದಲ್ಲಿ ಬಾಕ್ಸೈಟ್ ಓರ್ ಅನ್ನು ತೆಗಿತಾರೆ. ಬಾಕ್ಸೈಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಒಡಿಸ್ಸಾ, ಜಾರ್ಖಂಡ್ ಇದೆಲ್ಲ ಏನಂತಂದ್ರೆ ಐರನ್ ಓರ್ಸ್ ತುಂಬಾ ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ಐರನ್ ಅಲ್ಲಿ ನಾವು ಮತ್ತೆ 4 ಓರ್ಸ್ಗಳು ಬರುತ್ತೆ, ಹೇಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡರೈಟ್ ಅಂದ್ಬಿಟ್ಟು ಮತ್ತೆ 4 ಓರ್ಸ್ ಬರುತ್ತೆ. ಸೊ ಈ ತರ ಭಾರತದಲ್ಲಿ ಖನಿಜಗಳು ಹಂಚಿಕೆ ಎಲ್ಲೆಲ್ಲಾಗಿದೆ. ಸೊ ಖನಿಜಗಳ ಹಂಚಿಕೆ ಎಲ್ಲೆಲ್ಲಾಗಿದೆ ಅದನ್ನ ನಾವು ಇಲ್ಲಿ ಡೀಪ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಖನಿಜಗಳು ಎಲ್ಲೆಲ್ಲಿ ಹಂಚಿಕೆ ಆಗಿದೆ, ಸೊ ಯಾವ್ಯಾವ ರಾಜ್ಯ, ಯಾವ್ಯಾವ ಜಿಲ್ಲೆಗಳು ಪ್ರಥಮ ಸ್ಥಾನದಲ್ಲಿದ್ದಾವೆ, ಸೊ ಜಾಗತಿಕ ಮಟ್ಟದಲ್ಲಿ ನಮ್ಮ ಇಂಡಿಯಾವನ್ನು ಹೋಲಿಸ್ಕೊಂಡ್ರೆ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ. ಸೊ ಈ ತರ ಒಂದು ಕ್ವಶನ್ಸ್ ಇದರ ಮೇಲೆ ಬರುತ್ತೆ. ಓಕೆನಾ? ಸೊ ಮಿನರಲ್ ರಿಸೋರ್ಸಸ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಮಿನರಲ್ ರಿಸೋರ್ಸಸ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಸೊ ನೆಕ್ಸ್ಟ್ ಅಗ್ರಿಕಲ್ಚರ್ ಅಂಡ್ ಸಾಯಿಲ್ಸ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಅಗ್ರಿಕಲ್ಚರ್, ಸೊ ಇತ್ತೀಚೆಗೆ ಅಗ್ರಿಕಲ್ಚರ್ ಮೇಲೆ ಮಿನಿಮಮ್ 2 ರಿಂದ 3 ಕ್ವಶನ್ಸ್ ಬರುತ್ತೆ. ಯಾಕಂತಂದ್ರೆ ಸೊ ಕೆಲವು ವೆರೈಟೀಸ್, ಹೊಸ ಹೊಸ ತಳಿಗಳನ್ನ ಏನ್ ಮಾಡುತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಅಂದ್ಬಿಟ್ಟು ನವದೆಹಲಿಯಲ್ಲಿ ಸೊ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಅನ್ವೇಷಣೆ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಹೊಸ ತಳಿಗಳನ್ನ ಅವರು ಬಿಡುಗಡೆ ಮಾಡ್ತಾ ಇರ್ತಾರೆ. ಹೊಸ ತಳಿ, ಈಗ ಕೆರತಕ ಮೂವಿ ನೋಡಿದಿರಲ್ವಾ, ಸೊ ಅಲ್ಲೊಂದು ಹೊಸ ತಳಿನ ಬಿಡುಗಡೆ ಮಾಡ್ತಾರೆ. ಸೊ ಯಾವ್ದು ಹೊಸ ತಳಿ, ಗೂಳಿ NC37 ನೋಡಿದಿರದು ಮೂವೀಸ್ ಏನು. ಸೊ ನಮ್ಮ ICAR ಸಂಸ್ಥೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಸೊ ಪೂಸಾ ನ್ಯೂ ಡೆಲ್ಲಿಯಲ್ಲಿ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ತಳಿಯನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ UAS ಧಾರವಾಡ ಅಂತ ಇದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ. ನಮ್ಮ ಬೆಂಗಳೂರಲ್ಲಿ GKVK ಅಂತ ಇದೆ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ. ನಮ್ಮ ರಾಯಚೂರಲ್ಲೂ ಕೂಡ UAS ರಾಯಚೂರು ಅಂತ ಇದೆ. ಸೊ ಈ ತರ ಕೃಷಿ ವಿಶ್ವವಿದ್ಯಾನಿಲಯಗಳು ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ತಳಿಯನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಾರೆ. ಮತ್ತೆ ನೆಕ್ಸ್ಟ್ ಖಾರಿಫ್ ಬೆಳೆಗಳು ಯಾವ್ದು ಅಂತ ಕೇಳ್ತಾರೆ, ರಾಬಿ ಬೆಳೆಗಳು ಯಾವ್ದು ಅಂತ ಕೇಳ್ತಾರೆ, ಮತ್ತೆ ನೆಕ್ಸ್ಟ್ ಝೈದ್ ಬೆಳೆಗಳು ಅಂತ ಬರುತ್ತೆ. ಸೊ ಈಗ ಕೃಷಿಗೆ ಸಂಬಂಧಪಟ್ಟಂತೆ ಈಗ ಭಾರತದ ಕೃಷಿ, ಸೊ ರೈಸ್ ಬಗ್ಗೆ ಆಗಿರ್ಬೋದು, ವೀಟ್ ಬಗ್ಗೆ ಆಗಿರ್ಬೋದು, ಶುಗರ್ ಕೇನ್ ಬಗ್ಗೆ ಆಗಿರ್ಬೋದು, ಕಾಟನ್ ಬಗ್ಗೆ ಆಗಿರ್ಬೋದು, ಜೋಳದ ಬಗ್ಗೆ ಆಗಿರ್ಬೋದು, ಗ್ರೌಂಡ್ನಟ್ ಬಗ್ಗೆ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಎಣ್ಣೆ ಕಾಳುಗಳು, ಆಯಿಲ್ ಸೀಡ್ಸ್ ಬಗ್ಗೆ ಆಗಿರ್ಬೋದು. ಸೊ ಇಲ್ಲಿ ಸುಮಾರು ಎಕ್ಸಾಮಿನೇಷನ್ ಪಾರ್ಟ್ ಆಫ್ ಇಂದ ಸುಮಾರು ಒಂದು 15 ರಿಂದ 20 ಕ್ರಾಪ್ಸ್ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಅದು ಬೆಳವಣಿಗೆ ಆಗ್ಬೇಕಂತಂದ್ರೆ ಯಾವ ತರ ಕ್ಲೈಮೆಟಿಕ್ ಕಂಡೀಷನ್ಸ್ ಇರಬೇಕು, ಅದಕ್ಕೆ ಯಾವ ತರ ಮಣ್ಣು ಇರಬೇಕು, ಮತ್ತೆ ನಾವು ಎಷ್ಟು ಸರಿ ಅದಕ್ಕೆ ನೀರನ್ನ ಕೊಡಬೇಕು, ಯಾವ ತರ ಒಂದು ಗೊಬ್ಬರ ಇದು ಮಾಡಬೇಕು, ಮತ್ತೆ ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಯಾವ್ದಾದ್ರು ಫಸ್ಟ್ ಪ್ಲೇಸ್ ಇದೆ, ಯಾವ್ದಾದ್ರು ಸೆಕೆಂಡ್ ಪ್ಲೇಸ್ ಇದೆ. ಸೊ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭತ್ತವನ್ನು ಅಂದ್ರೆ ಪ್ಯಾಡಿಯನ್ನ ಬೆಳೀತಕ್ಕಂಥ ಒಂದು ರಾಜ್ಯ ಯಾವುದು, ಉತ್ತರ ಪ್ರದೇಶ. ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವುದು. ಸೊ ಇದೆಲ್ಲ ನಿಮಗೆ ಕ್ವಶನ್ಸ್ ಆಗಿದೆ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವ್ದಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆ. ಸೊ ಯಾಕಂತಂದ್ರೆ ರಾಯಚೂರು ಜಿಲ್ಲೆ 2 ನದಿಗಳ ಮಧ್ಯದಲ್ಲಿ ಕಂಡುಬರುತ್ತೆ. ರಾಯಚೂರು ಡೋಬ್ ಅಂತ ಕರಿತೀವಿ. ಕೃಷ್ಣ ಮತ್ತೆ ಗೋದಾವರಿ 2 ನದಿ. ಸೊ ಉತ್ತರದಲ್ಲಿ ಕೃಷ್ಣ ರಿವರ್ ಇರುತ್ತೆ, ಸೊ ಉತ್ತರದಲ್ಲಿ ಗೋದಾವರಿ ರಿವರ್. ಸೊ ಇದರಲ್ಲಿ ಸೊ ಕೃಷ್ಣ ಮತ್ತೆ ತುಂಗಭದ್ರಾ, ಸೊ ಇವೆರಡೂ ನದಿಗಳ ನಡುವೆ ಇಲ್ಲಿ ನಿಮಗೆ ರಾಯಚೂರು ಇದೆ. ಸೊ ಕೃಷ್ಣ ಮತ್ತೆ ತುಂಗಭದ್ರಾ ನದಿಗಳ ನಡುವೆ ನಿಮಗೆ ರಾಯಚೂರು ಕಂಡುಬರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನೀರಾವರಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಓಕೆನಾ? ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ಜಿಲ್ಲೆ ಯಾವ್ದಂತಂದ್ರೆ ರಾಯಚೂರು. ಹಾಗಾದ್ರೆ ಕರ್ನಾಟಕದ ಅನ್ನದ ಬಟ್ಟಲು, ರೈಸ್ ಬೌಲ್ ಆಫ್ ಕರ್ನಾಟಕ ಅಂತ ಯಾವ ಪ್ಲೇಸ್ ನ ಕರೀತಾರೆ, ರಾಯಚೂರಿನ ಅಥವಾ ಬೇರೆ?
ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳದಲ್ಲಿ ನಿಮಗೆ ಒಂದು ಪ್ಲೇಸ್ ಇದೆ, ಗಂಗಾವತಿ ಅಂತ ಅಂದ್ಬಿಟ್ಟು. ಸೊ ಕೊಪ್ಪಳದಲ್ಲಿ ಗಂಗಾವತಿ ಅಂತ ಅಂದ್ರೆ ಒಂದು ಪ್ಲೇಸ್ ಬರುತ್ತೆ. ಸೊ ಆ ಒಂದು ಪ್ಲೇಸ್ ನಾವು ಏನು ಕರಿತೀವಿ, ರೈಸ್ ಬೌಲ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಸೊ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ, ಬಟ್ ಆದ್ರೂ ಕೂಡ ಅದಕ್ಕೆ ರೈಸ್ ಬೌಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅಲ್ಲಿ ರೈಸ್ ಮಿಲ್ಸ್ಗಳು ಜಾಸ್ತಿ ಇದೆ. ಸೊ ಅಲ್ಲಿ ಸುತ್ತಮುತ್ತ ಬೆಳೆಯುವಂತ ಒಂದು ಭತ್ತಗಳೆಲ್ಲ ಏನಾಗುತ್ತೆ ತಗೊಂಡಲ್ಲಿ ಪ್ಯಾಕೇಜಿಂಗ್ ಮಾಡ್ತಾರೆ. ಸೊ ಅದು ಬೇರೆ ಬೇರೆ ಸ್ಟೇಟ್ಸ್, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಗಂಗಾವತಿ ನಾವು ಏನು ಕರಿತೀವಿ ಅಂತಂದ್ರೆ ಸೊ ರೈಸ್ ಬೌಲ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಉತ್ಪಾದನೆ, ಸೊ ಯಾವ್ಯಾವ ರಾಜ್ಯಗಳು ಮೊದಲಿದೆ, ನಮ್ಮ ಕರ್ನಾಟಕಕ್ಕೆ ನೋಡಿದ್ರೆ ಯಾವ್ಯಾವ ಜಿಲ್ಲೆಗಳು ಮೊದಲಿದ್ದಾವೆ, ಮತ್ತೆ ನೆಕ್ಸ್ಟ್ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಯಾವ್ಯಾವ ದೇಶಗಳು ಮೊದಲಿದ್ದಾವೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಮತ್ತೆ ನೆಕ್ಸ್ಟ್ ಸಾಯಿಲ್ಸ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ. ಸೊ ಭಾರತದಲ್ಲಿ ಇರ್ತಕ್ಕಂಥ ಮಣ್ಣುಗಳು, ಸೊ ಅತಿ ಹೆಚ್ಚು ವ್ಯಾಪ್ತಿಯನ್ನು ಅತಿ ಹೆಚ್ಚು ಏರಿಯಾನ ಆವರಿಸ್ಕೊಂಡಿರ್ತಕ್ಕಂಥ ಮಣ್ಣು ಯಾವ್ದಂತಂದ್ರೆ ಅಲುವಿಯಲ್ ಸಾಯಿಲ್, ಮೆಕ್ಕಲು ಮಣ್ಣು ಉತ್ತರ ಭಾರತದಲ್ಲಿ ಕಂಡು ಬರುತ್ತೆ. ಸೊ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಮಣ್ಣುಗಳು ಯಾವ್ದು ಅಂತಂದ್ರೆ ಅಲುವಿಯಲ್ ಸಾಯಿಲ್ ಕಂಡು ಬರುತ್ತೆ, ಬ್ಲ್ಯಾಕ್ ಸಾಯಿಲ್ ಕಂಡು ಬರುತ್ತೆ, ಡೆಸರ್ಟ್ ಸಾಯಿಲ್ ಕಂಡು ಬರುತ್ತೆ, ರೆಡ್ ಸಾಯಿಲ್ ಕಂಡು ಬರುತ್ತೆ, ಮತ್ತೆ ನೆಕ್ಸ್ಟ್ ಮೌಂಟೇನ್ ಸಾಯಿಲ್ ಕಂಡು ಬರುತ್ತೆ, ಫಾರೆಸ್ಟ್ ಸಾಯಿಲ್ ಕಂಡು ಬರುತ್ತೆ. ಸೊ ಇದೆಲ್ಲ ಏನಂತಂದ್ರೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಮಣ್ಣು. ಸೊ ನಮ್ಮ ಕರ್ನಾಟಕದಲ್ಲಿ ಹಾಗಾದ್ರೆ ಎಷ್ಟು ತರ ಮಣ್ಣುಗಳು ಕಂಡು ಬರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ನಮಗೆ ಲ್ಯಾಟರೈಟ್ ಸಾಯಿಲ್ ಕಂಡು ಬರುತ್ತೆ. ಲ್ಯಾಟರೈಟ್ ಸಾಯಿಲ್ ಎಲ್ಲಿ ಕಂಡು ಬರುತ್ತೆ, ಕೋಸ್ಟಲ್ ರೀಜನ್ ಅಲ್ಲಿ ಜಂಬಿಟ್ಟಿಗೆ ಮಣ್ಣು. ಲ್ಯಾಟರೈಟ್ ಅಂತಂದ್ರೆ ಜಂಬಿಟ್ಟಿಗೆ ಮಣ್ಣು, ಕೋಸ್ಟಲ್ ರೀಜನ್ ಅಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ನೋಡೋದು ನಮಗೆ ಬ್ಲ್ಯಾಕ್ ಸಾಯಿಲ್ ಕಂಡು ಬರುತ್ತೆ, ಕಪ್ಪು ಮಣ್ಣು ಕಂಡು ಬರುತ್ತೆ. ಈಗ ನಮ್ಮ ದಕ್ಷಿಣ ಕರ್ನಾಟಕ, ಸೊ ದಾವಣಗೆರೆಯಿಂದ ಕೆಳಗಡೆ, ಇರ್ತಕ್ಕಂಥ ರೀಜನ್ ನಾವು ಹೇಳ್ತೀವಿ ಸೊ ದಕ್ಷಿಣ ಕರ್ನಾಟಕ ಅಂತ ಹೇಳ್ತೀವಿ, ಅಥವಾ ಸದರ್ನ್ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ನಮಗೆ ಅತಿ ಹೆಚ್ಚಾಗಿ ನಮಗೆ ಕೆಂಪು ಮಣ್ಣು ಕಂಡು ಬರುತ್ತೆ. ಓಕೆನಾ. ಸೊ ಈ ತರ ಸಾಯಿಲ್ಸ್ ಆಫ್ ಇಂಡಿಯಾ ಮತ್ತೆ ಸಾಯಿಲ್ಸ್ ಆಫ್ ಕರ್ನಾಟಕ. ಸೊ ನೆಕ್ಸ್ಟ್ ಇಂಡಸ್ಟ್ರೀಸ್. ಸೊ ಇದರಲ್ಲಿ ಲಾಸ್ಟ್ ಚಾಪ್ಟರ್ ಯಾವ್ದು ಅಂತಂದ್ರೆ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸ್ ಅಂತಂದ್ರೆ ಕೈಗಾರಿಕೆಗಳು. ಸೊ ಕೈಗಾರಿಕೆಗಳಲ್ಲಿ ಹಲವಾರು ತರ ಕೈಗಾರಿಕೆಗಳಿವೆ. ಸೊ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಅಂದ್ರೆ ಕೃಷಿ ಆಧಾರಿತ, ಸೊ ಕೃಷಿಯ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಕೈಗಾರಿಕೆಗಳು. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ಇಂಡಸ್ಟ್ರೀಸ್, ಕಾಟನ್ ಇಂಡಸ್ಟ್ರೀಸ್, ಗ್ರೌಂಡ್ನಟ್ ಇಂಡಸ್ಟ್ರೀಸ್. ಕೃಷಿಯ ಪದಾರ್ಥಗಳನ್ನ ರಾ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ ಅಂತಂದ್ರೆ ಸೊ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ಇಂಡಸ್ಟ್ರೀಸ್ ಮಿನರಲ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಐರನ್ ಇಂಡಸ್ಟ್ರಿ, ಸ್ಟೀಲ್ ಇಂಡಸ್ಟ್ರಿ, ಅಲ್ಯೂಮಿನಿಯಂ ಇಂಡಸ್ಟ್ರಿ, ಇದೆಲ್ಲ ಏನಂತಂದ್ರೆ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಸೊ ಇಲ್ಲಿ ನಾವೇನು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಯಾವ್ಯಾವ ರೀಜನ್ ಅಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇದ್ದಾವೆ, ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಯಾವ್ಯಾವುದು, ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರಮುಖ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಯಾವ್ಯಾವುದು, ಸೊ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಸಂಸ್ಥೆಗಳಿದೆ, ಪ್ರೈವೇಟ್ ಸಂಸ್ಥೆಗಳಿದೆ, ಸೊ ನವರತ್ನ ಸ್ಟೇಟಸ್ ಸಿಕ್ಕಿರ್ತಕ್ಕಂಥ ಕಂಪ್ನಿಗಳಿದೆ. ಸೊ ಇದನ್ನೆಲ್ಲ ನಾವು ಇಂಡಸ್ಟ್ರೀಸ್ ಪಾರ್ಟ್ ಅಲ್ಲಿ ನೋಡ್ತೀವಿ. ಸೊ ಇದು ಇಂಡಿಯನ್ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ಸೊ ಇಂಡಿಯನ್ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ಸೊ ನಾವು ಫಸ್ಟ್ ಪಾರ್ಟ್ ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಫಿಸಿಕಲ್ ಜಿಯೋಗ್ರಫಿ ಅಂತ ಏನು, ಸೊ ಅದರಲ್ಲಿ ಮೇನ್ ಆಗಿ ಸಿಲೆಬಸ್, ಸೊ ಯಾವ ಸಿಲೆಬಸ್ ಬರುತ್ತೆ, ಸೊ ಅದನ್ನು ನಾವು ಯಾವ ಥರ ಅಪ್ರೋಚ್ ಮಾಡಬೇಕು ಅದನ್ನು ನಾವು ನೋಡಿದ್ವಿ. ಸೊ ಈ ಭಾಗದಲ್ಲಿ ಏನು ಬರುತ್ತೆ, ಈ ಭಾಗದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಇಂಡಿಯನ್ ಮತ್ತೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ವಿಷಯಗಳು ಯಾವ್ದು, ಸೊ ಅದರ ಇಂಪಾರ್ಟೆನ್ಸ್ ಏನೇನು, ಅದರಿಂದ ಯಾವ ಕ್ವಶನ್ಸ್ ಬಂದಿದೆ, ಯಾವ ಥರ ಬರುತ್ತೆ, ಸೊ ಅದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ವಲ್ಪ ಮ್ಯಾಪಿಂಗ್ ಬಗ್ಗೆ ನೋಡೋಣ. ಸೊ ಮ್ಯಾಪಿಂಗ್ ಅಂತಂದ್ರೆ ಏನಂತಂದ್ರೆ ಈಗ ನಮಗೆ ಕಾಂಟಿನೆಂಟ್ಸ್ ಇದಾವೆ. ಏಷ್ಯಾ ಕಾಂಟಿನೆಂಟ್ ಇದೆ, ಆಫ್ರಿಕಾ ಇದೆ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಸೊ 7 ಕಾಂಟಿನೆಂಟ್ಸ್ ಇದೆ. ಸೊ ಈಗ ಏಷ್ಯಾ ಅಂತ ತಗೊಂಡ್ರೆ ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಮೌಂಟೇನ್ಸ್ ಯಾವ್ದು, ಮತ್ತೆ ನೆಕ್ಸ್ಟ್ ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ರಿವರ್ಸ್ ಯಾವ್ದು. ಸೊ ಈ ಒಂದು ಖಂಡದಲ್ಲಿ, ಏಷ್ಯಾ ಖಂಡದಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಿವರ್ಸ್. ಈಗ ನಾವೆಲ್ಲ ಏನ್ ಮಾಡ್ತೀವಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬರೀ ಇಂಡಿಯನ್ ರಿವರ್ಸ್ ಅಷ್ಟೇ ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಪ್ರಮುಖವಾಗಿ ಹರಿಯುವಂಥ ನದಿ. ಫಾರ್ ಎಕ್ಸಾಂಪಲ್ ಯಾಂಗ್ಸೆ ರಿವರ್ ಅಂತ ಬರುತ್ತೆ, ಸೊ ಚೈನಾದಲ್ಲಿ ಹರಿಯುತ್ತದೆ. ಎಲ್ಲೋ ರಿವರ್ ಅಂತ ಇದೆ, ಓಕೆನಾ. ಯಾಂಗ್ಸೆ ಕಿಯಾಂಗ್ ಅಂತ ಬರುತ್ತೆ, ಎಲ್ಲೋ ರಿವರ್ ಅಂತ ಇದೆ. ಸೊ ಯಾಂಗ್ಸೆ ಕಿಯಾಂಗ್ ಅನ್ನುವಂಥದ್ದು ಏಷ್ಯಾದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದಂಥ ನದಿ, ಹೌದಾ. ಸೊ ನೆಕ್ಸ್ಟ್ ಸೊ ಇಲ್ಲಿ ಕಂಡು ಬರ್ತಕ್ಕಂಥ ವೆಜಿಟೇಷನ್ಸ್. ಸೊ ವೆಜಿಟೇಷನ್ ಅಂತಂದ್ರೆ ಸೊ ನೈಸರ್ಗಿಕ ಸಸ್ಯವರ್ಗ. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ನೈಸರ್ಗಿಕ ಸಸ್ಯವರ್ಗಗಳು ಏನು. ನೆಕ್ಸ್ಟ್ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪಾಪ್ಯುಲೇಷನ್, ಅವ್ರದ್ದು ರೇಸಸ್, ಆಕ್ಯುಪೇಷನ್, ಅವ್ರದ್ದು ಉದ್ಯೋಗಗಳು ಯಾವ್ದ್ರ ಮೇಲೆ ಆಧಾರಿತವಾಗಿರುತ್ತೆ.
ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ಇದೆಲ್ಲವೂ ಕೂಡ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಮೌಂಟೇನ್ಸು, ರಿವರ್ಸು, ವೆಜಿಟೇಷನ್ಸು, ಪಾಪ್ಯುಲೇಷನ್. ಸೊ ಇದೆಲ್ಲವನ್ನು ಕೂಡ ನಾವು ಏಷ್ಯಾ ಮ್ಯಾಪಿಂಗ್ ಅನ್ನು ನೋಡ್ತೀವಿ. ಆಲ್ರೆಡಿ ಇದ್ರ ಮೇಲೆ ಯಾವ ಕ್ವಶನ್ಸ್ ಆಗಿದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ ಯಾವ್ದು ಪ್ರಮುಖ ಅವು ಇಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಸೀಸ್ ಯಾವ್ದು, ಸೊ ಇಂಪಾರ್ಟೆಂಟ್ ಸಮುದ್ರಗಳು ಯಾವ್ದು, ಈ ರಿವರ್ಗಳು ಹೋಗಿ ಯಾವ ಒಂದು ಸಮುದ್ರಕ್ಕೆ ಸೇರ್ತವೆ, ಸೊ ಇದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆಫ್ರಿಕಾ ಕಾಂಟಿನೆಂಟ್. ಸೊ ಆಫ್ರಿಕಾ ಕಾಂಟಿನೆಂಟ್, ಸೊ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜನಾಂಗಗಳು. ಸೊ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಸ್ವಲ್ಪ ಮೈನಿಂಗ್ ಪ್ಲೇಸಸ್ಗಳು ಬರುತ್ತೆ. ಸೊ ಆ ಒಂದು ಮೈನಿಂಗ್ ಪ್ಲೇಸಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ಜೊತೆಗೆ ಇಲ್ಲಿ ಸ್ವಲ್ಪ ಕೆಲವು ಜನಾಂಗಗಳು ಕಂಡು ಬರುತ್ತೆ. ಸೊ ಅಲ್ಲಿರ್ತಕ್ಕಂಥ ಜನಾಂಗಗಳು, ಅಲ್ಲಿರ್ತಕ್ಕಂಥ ಮೈನ್ಸು, ಅಲ್ಲಿರ್ತಕ್ಕಂಥ ಒಂದು ವೆಜಿಟೇಷನ್, ಸೊ ಅಲ್ಲಿರ್ತಕ್ಕಂಥ ಒಂದು ಕಲ್ಚರ್, ಅದನ್ನೆಲ್ಲ ನಾವು ಇಲ್ಲಿ ಈ ಒಂದು ಆಫ್ರಿಕಾ ಮ್ಯಾಪಿಂಗ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾರ್ತ್ ಅಮೇರಿಕಾ ಮತ್ತೆ ಸೌತ್ ಅಮೇರಿಕಾ. ಸೊ ಇದು ನಾರ್ತ್ ಅಮೇರಿಕಾ ನಿಮಗೆ ಟೆಂಪರೇಟ್ ಜನ ಬರುತ್ತೆ, ಸೌತ್ ಅಮೇರಿಕಾ ನಿಮಗೆ ಟ್ರಾಪಿಕಲ್ ಜನ ಬರುತ್ತೆ, ಅಂದರೆ ಮೆಜಾರಿಟಿ ಏರಿಯಾ ಹೇಳ್ತಾ ಇರೋದು. ಸೊ ಅಲ್ಲಿ ಕಂಡುಬರ್ತಕ್ಕಂಥ ರಿವರ್ಸು, ಮೌಂಟೇನ್ಸು, ವ್ಯಾಲೀಸು, ಮತ್ತು ನೆಕ್ಸ್ಟ್ ಗಲ್ಫ್ಸು, ಬೇಗಳು, ಸೊ ಇದನ್ನೆಲ್ಲವನ್ನು ನೋಡ್ತೀವಿ ನಾವು. ಮತ್ತು ನೆಕ್ಸ್ಟ್ ಯುರೋಪ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಅಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಸಸ್ಯವರ್ಗ, ಪ್ರಾಣಿಗಳು, ಇದೆಲ್ಲವನ್ನು ಕೂಡ ನೋಡ್ತೀವಿ. ಮತ್ತು ಇದು ನಾವು ಸಾಂಪ್ರದಾಯಿಕವಾಗಿ ನೋಡಿದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ, ಈಗ ನೀವು ಫಾರ್ ಎಕ್ಸಾಂಪಲ್ ಕಳೆದ ಒಂದು 6 months ಇಂದ ಸೊ ನೀವು ನ್ಯೂಸ್ ಚಾನಲ್ಸ್ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್, ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೋ ಒಂದು ಪದವನ್ನು ಕೇಳಿರ್ತೀವಿ. ಸೊ ಈ ಒಂದು ಪದದ ಬಗ್ಗೆ ನೀವು ಎಲ್ಲರೂ ಕೇಳಿರ್ತೀರಿ. ನೋಡಿ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಇದೆ. ಸ್ಟ್ರೇಟ್ ಅಂತ ಅಂದ್ರೆ ಏನು? ಸೊ ಕನ್ನಡದಲ್ಲಿ ನಾವು ಇದಕ್ಕೆ ಜಲಸಂಧಿ ಅಂತ ಹೇಳ್ತೀವಿ. ಸ್ಟ್ರೇಟ್ ಅಂತ ಏನು? ಜಲಸಂಧಿ. ಸೊ ಯಾವ ಒಂದು ವಾಟರ್ ಬಾಡಿ ಎರಡು ಲಾರ್ಜ್ ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡುತ್ತೆ, ಮತ್ತು ನೆಕ್ಸ್ಟ್ ಎರಡು ದೊಡ್ಡ ದೊಡ್ಡ ಒಂದು ಭೂ ಪ್ರದೇಶಗಳನ್ನ ಅದು ಸಪರೇಟ್ ಮಾಡುತ್ತೆ. ಸೊ ಅಂತಹ ಒಂದು ವಾಟರ್ ಬಾಡಿ ನಾವು ಏನು ಕರಿತೀವಿ ಅಂದ್ರೆ ಸ್ಟ್ರೇಟ್ ಅಂತ, ಜಲಸಂಧಿ ಅಂತ ಹೇಳ್ತೀವಿ. ಸ್ಟ್ರೇಟ್ ಆಫ್ ಹಾರ್ಮೋಸ್, ಪರ್ಷಿಯನ್ ಗಲ್ಫ್, ಮತ್ತು ನೆಕ್ಸ್ಟ್ ಗಲ್ಫ್ ಆಫ್ ಒಮನ್ ಅಂತ ಅಂದ್ಬಿಟ್ಟು, ಸೊ ಎರಡು ವಾಟರ್ ಬಾಡೀಸ್ನ ಇದು ಏನ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಹೇಳ್ತೀವಿ. ಸೊ ಮೊನ್ನೆ UPSC ಕೂಡ ಇದ್ರ ಮೇಲೆ ಕ್ವಶನ್ ಆಗಿತ್ತು. ಸೊ ಸ್ಟ್ರೇಟ್ ಆಫ್ ಹಾರ್ಮೋಸ್ ಯಾವ ಯಾವ ದೇಶಗಳ ನಡುವೆ ಇದೆ, ಅಥವಾ ಸೊ ಇದನ್ನ ನಾವು ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅರೇಂಜ್ ಮಾಡಿ. ಸೊ ಪರ್ಷಿಯನ್ ಗಲ್ಫ್, ಸ್ಟ್ರೇಟ್ ಆಫ್ ಹಾರ್ಮೋಸ್, ಸೊ ಇದ್ರ ಸುತ್ತ ಇರತಕ್ಕಂಥ ರಾಷ್ಟ್ರಗಳನ್ನ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅರೇಂಜ್ಮೆಂಟ್ ಮಾಡಿ ಅಂತ ಕೇಳ್ತೀವಿ. ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಎಲ್ಲ ಒಂದು PSI ಕ್ವಶನ್ ಪೇಪರ್ ಏನ್ ಕೇಳಿದ್ರು ಅಂತಂದ್ರೆ ರಷ್ಯಾ ಉಕ್ರೇನ್ ವಾರು ಸೊ ತುಂಬಾ ಪ್ರಚಲಿತದಲ್ಲಿತ್ತು. ಸೊ ಕಳೆದ ಸುಮಾರು ಒಂದು 3-4 ವರ್ಷದಿಂದ ಕೂಡ ಸೊ ಇದು ತುಂಬಾ ಪ್ರಚಲಿತದಲ್ಲಿತ್ತು. ಸೊ ಈ ಒಂದು ಬೇಸಿಸ್ ಮೇಲೆ ಯಾವ ತರ ಕೇಳಿದ್ರು ಅಂತಂದ್ರೆ ರಷ್ಯಾನ ಕೊಡ್ತಾರೆ. ಸೊ ರಷ್ಯಾ ಸುತ್ತ ಇರ್ತಕ್ಕಂಥ ದೇಶಗಳನ್ನ ನೀವು ಕ್ಲಾಕ್ ವೈಸ್ ಮತ್ತೆ ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಸೊ ಮೌಂಟೇನ್ಸ್ ನಾರ್ತ್ ಇಂದ ಸೌತ್ ಅರೇಂಜ್ ಮಾಡಿ, ಸೌತ್ ಇಂದ ನಾರ್ತ್ ಅರೇಂಜ್ ಮಾಡಿ, ಈಸ್ಟ್ ಇಂದ ವೆಸ್ಟ್ ಅರೇಂಜ್ ಮಾಡಿ, ವೆಸ್ಟ್ ಇಂದ ಈಸ್ಟ್ ಅರೇಂಜ್ ಮಾಡಿ. ಈ ನ್ಯಾಷನಲ್ ಪಾರ್ಕ್ಸ್ ಅಥವಾ ರಾಮ್ಸರ್ ಸೈಟ್ಸ್, ಸೊ ಈ ತರ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅನ್ನು ನಾವು ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅಥವಾ ಏರಿಕೆ ಕ್ರಮ, ಇಳಿಕೆ ಕ್ರಮ, ಅದರ ಎತ್ತರದ ಆಧಾರದ ಮೇಲೆ ಏರಿಕೆ ಕ್ರಮ, ಇಳಿಕೆ ಕ್ರಮದಲ್ಲಿ ನೀವು ಅದನ್ನ ಲೊಕೇಟ್ ಮಾಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಮ್ಯಾಪಿಂಗ್ ಕ್ಲಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಸೊ ನ್ಯೂಸ್ ಪೇಪರ್ ಓದುವಂಥ ಒಂದು ಹವ್ಯಾಸ ಇಟ್ಕೋಬೇಕು. ಸೊ ಕೇವಲ ನೀವೊಂದು ಎಕ್ಸಾಮ್ಗೋಸ್ಕರ ಓದಬಾರ್ದು. ಈ ದೇಶದ ಒಬ್ಬ ನಾಗರಿಕ ಪ್ರಜೆಯಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಸೊ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಚಲಿತದ ಬಗ್ಗೆ ನಿಮಗೆ ಸೊ ಜ್ಞಾನ ಇರಬೇಕು. ಸೊ ಡೈಲಿ ನ್ಯೂಸ್ ಪೇಪರಲ್ಲಿ ನಿಮ್ಗೆ ಯಾವುದು ಪ್ಲೇಸ್ಗಳು ಕಂಡು ಬರ್ತಾ ಇರುತ್ತೆ. ಸೊ ಡೈಲಿ ನ್ಯೂಸ್ ಪೇಪರಲ್ಲಿ ಈಗ ರೀಸೆಂಟಾಗಿ ರಾಮ್ಸರ್ ಸೈಟ್ಸ್ ಕೂಡ ಆಗಿದ್ದಾವೆ. ಸೊ ಕರ್ನಾಟಕದಲ್ಲೂ ಕೂಡ 4 ರಾಮ್ಸರ್ ತಾಣಗಳಿದ್ದಾವೆ. ಸೊ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥ ಪ್ಲೇಸ್ಗಳನ್ನ ನೀವು ಏನು ಮಾಡಬೇಕು, ಸೊ ಮ್ಯಾಪ್ ಮೇಲೆ ಲೊಕೇಟ್ ಮಾಡೋದನ್ನ ಕಲಿಬೇಕು. ಸೊ ಮ್ಯಾಪ್ ಮೇಲೆ ಲೊಕೇಟ್ ಮಾಡಬೇಕು, ಮತ್ತು ನೆಕ್ಸ್ಟ್ ಅದನ್ನು ನೀವು ಚಿತ್ರಣವನ್ನು ಬಿಡಿಸ್ಕೊಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಸೊ ಕಾಂಪಿಟೇಟಿವ್ ಆಸ್ಪಿರೆಂಟ್ಸು, ಸೊ ನೀವು PC ಓದ್ತೀರಿ, UPSC ಓದ್ತೀರಿ, KS ಎಕ್ಸಾಮಿನೇಷನ್ಗಾರು ಓದ್ತೀರಿ, STF, PSI ಯಾವುದೇ ಎಕ್ಸಾಮಿನೇಷನ್ಗಾರು ಓದ್ತೀರಿ. ಸೊ ಜಿಯೋಗ್ರಫಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂತಂದರೆ ಯಾವುದೇ ಎಕ್ಸಾಮ್ ಆದರೂ ಕೂಡ ನಿಮಗೆ ಸೊ ಮಿನಿಮಮ್ ನಿಮಗೆ 15 ಕ್ವಶನ್, 15ರಿಂದ 16 ಕ್ವಶನ್ಸ್ ಬರುತ್ತೆ. 15ರಿಂದ 16 ಕ್ವಶನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ PC ಎಕ್ಸಾಮಿನೇಷನಲ್ಲಿ ಸೊ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಂತ ಅಂದರೆ ಸೊ ನಿಮಗೆ ಅರೌಂಡ್ ನಿಮಗೆ 15ರಿಂದ 16 ಮಾರ್ಕ್ಸ್ ಜಿಯೋಗ್ರಫಿ ಒಳ್ಳೆ ಸಬ್ಜೆಕ್ಟಿಂದ ಬರುತ್ತೆ. ಜಿಯೋಗ್ರಫಿ ಒಂದೇ ಸಬ್ಜೆಕ್ಟಿಂದ 15ರಿಂದ 16 ಮಾರ್ಕ್ಸ್ ಬರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ,
ಪಾಲಿಟಿ, ಎಕಾನಮಿ. ಸೊ ಈ ನಾಲ್ಕು ನಾವು ಎಂತ ಕರಿತೀವಿ ಅಂತಂದರೆ ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಕೋರ್ ಸಬ್ಜೆಕ್ಟ್ ಅಂತಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾದ್ರೆ ಸೊ ಈ ನಾಲ್ಕು ಅತಿ ಹೆಚ್ಚು ಒಂದು ವೆಯ್ಟೇಜನ್ನು ಹೊಂದಿರ್ತಕ್ಕಂಥ ಸಬ್ಜೆಕ್ಟ್ಸು. ಸೊ ಅದರಲ್ಲಿ ಒಂದು ಯಾವುದಂತಂದರೆ ಜಿಯೋಗ್ರಫಿ. ಜಿಯೋಗ್ರಫಿನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸೊ ನಿಮಗೆ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಅದೆರಡು ಕೂಡ ನಿಮಗೆ ಸಿಸ್ಟರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಅಕ್ಕ ತಂಗಿ ಥರ. ಸೊ ಜಿಯೋಗ್ರಫಿಯಲ್ಲಿ ನೀವು ತುಂಬ ಚೆನ್ನಾಗಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡಿಕೊಂಡ್ರೆ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಸೊ ಮಿನಿಮಮ್ ನಿಮಗೆ 15ರಿಂದ 16 ಕ್ವಶನ್ಸ್ ಬರುತ್ತೆ. ಯಾವುದ್ರಲ್ಲಿ ಇದು PC ಎಕ್ಸಾಮಿನೇಷನ್. ನೆಕ್ಸ್ಟು PSI ಎಕ್ಸಾಮಿನೇಷನ್. ಸೊ PSI ಎಕ್ಸಾಮಿನೇಷನಲ್ಲಿ ಒಂದು 15ರಿಂದ 16 ಕ್ವಶನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಒಂದು ಕ್ವಶನ್ಗೆ ನಿಮಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರುತ್ತೆ. ಸೊ 15 ಕ್ವಶನ್ ಅಂದ್ರೆ ಎಷ್ಟಾಯಿತು? 1.5 into 15. 1.5 into 15 ಎಷ್ಟಾಯಿತು? ಸೊ 22.5 ಮಾರ್ಕ್ಸ್, 22.5 ಮಾರ್ಕ್ಸ್. ಅಥವಾ 16 ಅಂತ ತಗೊಂಡ್ರೆ 24 ಮಾರ್ಕ್ಸ್ ಆಗುತ್ತೆ. ಸೊ ಒಂದು ಆನ್ಲೈನ್ ಆವರೇಜ್ ನಿಮಗೆ ಸೊ 22.5 ಮಾರ್ಕ್ಸ್. ಸೊ 150 ಮಾರ್ಕ್ಸ್ಗೆ ಸೊ 20 ಮಾರ್ಕ್ಸ್ ನಿಮಗೆ 11 ಬರುತ್ತೆ. ಸೊ ಹಂಗಂತ ಬಿಟ್ಟು 15ರಿಂದ 16 ಕ್ವಶನ್. ಸೊ ಈವನ್ ಯಾರಾದರೂ ಕೂಡ 15 ಕ್ವಶನ್ಸು 100% ಆ್ಯಕ್ಯುರೇಸಿಯಾಗಿ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಎಷ್ಟೇ ಓದ್ಕೊಂಡ್ರೂ ಕೂಡ 2ರಿಂದ 3 ಕ್ವಶನ್ಸ್ ಎರರ್ ಬಂದೇ ಬರುತ್ತೆ. ಹೌದಾ? ಸೊ ಆನ್ ಆವ್ರೇಜ್ ಒಂದು 12 ಕ್ವಶನ್ ಅಂತ ಹೇಳಿದ್ರು ಕೂಡ ನಿಮ್ಗೆ ಎಷ್ಟಾಯಿತು? ನಿಮಗೆ 15ರಿಂದ 20 ಮಾರ್ಕ್ಸ್ ನೀವು ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೊತ ಹೋಗ್ಬೋದು ಜಿಯೋಗ್ರಫಿ ಸಬ್ಜೆಕ್ಟಲ್ಲಿ. ಅದೇ ನಿಮಗೆ ನೆಗೆಟಿವ್ ಕೂಡ ಇರುತ್ತೆ. ಸೊ ನೆಗೆಟಿವ್ ಎಷ್ಟು? 1/4. ಸೊ ಅಂದರೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಸೊ 0.37 ಮಾರ್ಕ್ಸ್ ಅನ್ನು ಅವರು ಕಳೀತಾರೆ. ಹೌದಾ? ಸೊ ನೀವು ಈ ಒಂದು ಕಾನ್ಸೆಪ್ಟ್ಸು ಮತ್ತು ಕ್ಲಾಸ್ ನೋಟ್ಸು ಇದನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಡು ಅಪ್ಡೇಟ್ ಆಗಿದ್ರೆ ನೀವು ಏನು ಮಾಡ್ಬೋದು? ಸೊ ಇದು 15 ಕ್ವಶನಲ್ಲಿ 12 ಕ್ವಶನ್ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. 12 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು KAS ಎಕ್ಸಾಮಿನೇಷನ್ ಅಂತ ಅಂದರೆ ಸೊ KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಇತ್ತೀಚೆಗೆ KPSC ಅವರು ಸೊ 319 ಪೋಸ್ಟ್ಗೆ ಸೊ KAS ಎಕ್ಸಾಮಿನೇಷನ್ ಅವರು ಏನು ಮಾಡಿದ್ದಾರೆ? ಕಾಲ್ ಫಾರ್ ಮಾಡಿದ್ದಾರೆ. ಸೊ KAS ಎಕ್ಸಾಮಿನೇಷನಲ್ಲಿ ಕೂಡ ನಿಮಗೆ ಏನಾಗುತ್ತೆ ಅಂತಂದರೆ ಪೇಪರ್ 1 ಕೂಡ ಬರುತ್ತೆ ಜಿಯೋಗ್ರಫಿ, ಮತ್ತು ನೆಕ್ಸ್ಟ್ ಪೇಪರ್ 2 ಅಲ್ಲಿ ಕರೆಂಟ್ ಅಫೇರ್ಸ್ ಆಫ್ ಲೋಕಲ್ ಇಂಪಾರ್ಟೆನ್ಸಲ್ಲಿ ಮ್ಯಾಪಿಂಗ್ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಇದರಲ್ಲೂ ಕೂಡ ನಿಮಗೆ 15ರಿಂದ 18 ಕ್ವಶನ್ ಅಂತಂದರೆ ಒಂದು ಕ್ವಶನ್ಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 30ರಿಂದ 35 ಮಾರ್ಕ್ಸ್ ನೀವು KAS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೀವು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕಟ್ ಆಫ್ ಎಷ್ಟಿರುತ್ತೆ? ಸೊ ಜನರಲ್ ಆದರೆ 160 to 165 ಇರುತ್ತೆ. ಸೊ ಇದರಲ್ಲಿ ನೀವು 30ರಿಂದ 35 ಮಾರ್ಕ್ಸ್ ತಗೋಬೋದು. ಸೊ PSI ಕಟ್ ಆಫು GK ಪೇಪರು ಅರೌಂಡ್ ನಿಮಗೆ 90 to 95 ಇರುತ್ತೆ. ಸೊ ಇದರಲ್ಲಿ ನಿಮಗೆ 20 ಮಾರ್ಕ್ಸ್ ನೀವು ಈಸಿಯಾಗಿ ತೆಗಿಬೋದು. ಸೊ ಇದು ಸಬ್ಜೆಕ್ಟ್ ವೆಯ್ಟೇಜ್. ನೆಕ್ಸ್ಟ್ ಸೋರ್ಸಸ್ ಬಂದರೆ ಸೊ ನಾವು ಯಾವ ಬುಕ್ಕನ್ನು ಓದಬೇಕು? ಸೊ ಯಾವ ಬುಕ್ಕನ್ನು ಓದಬೇಕಂತಂದರೆ ಸೊ ಹೈಯೆಸ್ಟ್ ಪ್ರಿಯಾರಿಟಿ ಇರ್ತಕ್ಕಂಥ ಬುಕ್ ಯಾವುದಂತಂದರೆ NCERT. NCERTಲಿ 6th ಇಂದ 12th ತನಕ ಎಲ್ಲ ಚಾಪ್ಟರ್ಸ್ನ ಕೂಡ ಹರಿಯಂತ್ ಪಬ್ಲಿಕೇಶನ್ ಅವರು ಹರಿಯಂತ್ ಪಬ್ಲಿಕೇಶನ್ಸ್ ಅವರು 6th ಇಂದ 12th ತನಕ ಎಲ್ಲ ಕಾನ್ಸೆಪ್ಟ್ ಏನು ಮಾಡಿದ್ರು ಕಂಪೈಲ್ ಮಾಡಿದ್ದಾರೆ. NCERT ಏನಾಗುತ್ತೆ ಅಂತಂದರೆ ಕೆಲವು ಟಾಪಿಕ್ಸು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. 6th ಇಂದ 12th ತನಕ ಓದೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ 6th ಇಂದ 12th ತನಕ ಎಲ್ಲ ಕಾನ್ಸೆಪ್ಟ್ಸು ಕಂಪೈಲ್ ಮಾಡಿದ್ದಾರೆ. ಅಂತಂದರೆ ಸಿಮಿಲರ್ ಕಾನ್ಸೆಪ್ಟ್ನ ಸೊ ಒಂದೇ ಕಡೆ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಬುಕ್. ಸೊ ಇದೊಂದು ಬುಕ್ಕನ್ನು ಓದಿದ್ರೆ ಸೊ ನಿಮಗೆ ಇಂಡಿಯನ್ ಜಿಯೋಗ್ರಫಿ ಪ್ಲಸ್ ಫಿಸಿಕಲ್ ಜಿಯೋಗ್ರಫಿ ಎರಡೂ ಕೂಡ ಕವರ್ ಆಗುತ್ತೆ. ಸೊ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಎರಡೂ ಕೂಡ ಕವರ್ ಆಗುತ್ತೆ. ಸೊ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನು ಮಾಡಬೇಕಂತಂದರೆ 11th ಮತ್ತು 12th ಸೊ DSCERT ಬುಕ್ಸ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ DSCERT ಬುಕ್ಸ್. ಸೊ DSCERT ಬುಕ್ಸ್ನ ಓದಿದ್ರೆ ಸಾಕಾಗುತ್ತೆ. ಅಥವಾ 6th ಇಂದ 12th ಅವ್ರು ಏನು ಮಾಡಬೇಕು? ಬುಕ್ಸ್ ವೈಸೇ ನೋಡ್ಕೊತ ಹೋಗಬೇಕು. ಸೊ ಕನ್ನಡ ಮೀಡಿಯಂ ಅವರು DSCERT ಬುಕ್ಸ್. ಸೊ ಇಂಗ್ಲೀಷ್ ಮೀಡಿಯಂ ಅವರು 6th ಇಂದ 12th ಒಂದೇ ಬುಕ್ ಹರಿಯಂತ್ ಪಬ್ಲಿಕೇಶನ್ ಅವ್ರದ್ದು ಇದೆ, ತುಂಬ ಚೆನ್ನಾಗಿದೆ. ಇಂಡಿಯನ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಎರಡೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇದೊಂದು ದಿ ಬೆಸ್ಟ್ ಬುಕ್. ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ ಬಂದರೆ ಸೊ ಕರ್ನಾಟಕ ಜಿಯೋಗ್ರಫಿಗೆ ಸೊ ನಮ್ಮ ಅಕಾಡೆಮಿ ಇದೆ, ಮೆಟೀರಿಯಲ್ ಸಾಕಾಗುತ್ತೆ. ಸೊ ಗುರು ದೀಕ್ಷಾ ಅಕಾಡೆಮಿ.
ಸೊ ಗುರು ದೀಕ್ಷಾ ಅಕಾಡೆಮಿ ಅಂದರೆ ಮೆಟೀರಿಯಲ್ಸು ಸಾಕಾಗುತ್ತೆ. ಸೊ ಅಥವಾ ನೀವು ಇನ್ನೂ ಚೆನ್ನಾಗಿ ಇನ್ನೂ ಡೆಪ್ತ್ ನಾಲೆಜ್ ನಿಮಗೆ ಬೇಕಂತಂದರೆ ಸೊ ಡಾಕ್ಟರ್ ರಂಗನಾಥ್ ಅಂತ ಡಾಕ್ಟರ್ ರಂಗನಾಥ್. ಸೊ ಇದು KS ಲೆವೆಲ್ ಇದೆ ಬುಕ್ಕು, PSIಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಕರ್ನಾಟಕ ಜಿಯೋಗ್ರಫಿಗೆ ಅಂತ ಬಂದಾಗ ಅಕಾಡೆಮಿ ಬುಕ್ಕೆ ಸಾಕಾಗುತ್ತೆ, ಗುರುದೀಕ್ಷಾ ಅಕಾಡೆಮಿದು ಮೆಟೀರಿಯಲ್ಸು ಸಾಕಾಗುತ್ತೆ. ಸೊ ನಿಮ್ಗೆ ಇನ್ನು ಸ್ವಲ್ಪ ಡೆಪ್ತ್ ಬೇಕು ಅಂತಂದರೆ ಸೊ ಯು ಕ್ಯಾನ್ ಗೋ ಫಾರ್ ಡಾಕ್ಟರ್ ರಂಗನಾಥ್. ಸೊ ಡಾಕ್ಟರ್ ರಂಗನಾಥ್ ಅವ್ರದ್ದು ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿನೂ ಕೂಡ ಇದೆ. ಬಟ್ ಅದು ತುಂಬ ಜಾಸ್ತಿ ಆಗುತ್ತೆ. ಸೊ ತುಂಬ ಜಾಸ್ತಿ ಆಗುತ್ತೆ ಮತ್ತು ಇರೋ ಕಡಿಮೆ ಟೈಮಲ್ಲಿ ನೀವು ಅದನ್ನು ಕವರ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಜಸ್ಟ್ ಒಂದು ರೆಫರೆನ್ಸ್ ಬುಕ್ ಆಗಿ ನೀವು ಯೂಸ್ ಮಾಡ್ಕೊಬೋದು. ಅಂದರೆ ಸೊ ನೀವು ಇದರಲ್ಲಿ ಏನಾದ್ರು ಕಾನ್ಸೆಪ್ಟ್ಸ್ ಓದಬೇಕಾದ್ರೆ ಎಲ್ಲರೂ ಡೌಟ್ ಬಂದಾಗ ನೀವು ಅದನ್ನು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅದನ್ನು ನೀವು ಯೂಸ್ ಮಾಡ್ಬೋದು. ಹೌದಾ? ಆಮೇಲೆ ನೆಕ್ಸ್ಟು ಇನ್ನೊಂದು ತುಂಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಕರ್ನಾಟಕ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇನ್ನೂ ಒಂದು ತುಂಬ ಚೆನ್ನಾಗಿರೋ ಬುಕ್ ಯಾವುದಂತಂದರೆ MA ಬಡೇಮಿಯಾ ಅಂತ ಒಂದಿದೆ. MA ಆಥರ್ ಅವರು MA ಬಡೇಮಿಯಾ ಅಂತ ಒಂದು ಬುಕ್ ಇದೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಈ ಬುಕ್ಕಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಸೊ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಪ್ಲಸ್ ಕರ್ನಾಟಕ ಜಿಯೋಗ್ರಫಿ ಮೂರನ್ನು ಕೂಡ ಕವರ್ ಮಾಡಿದ್ದಾರೆ ಒಂದೇ ಬುಕ್ಕಲ್ಲಿ. ಸೊ ನೀವೇನು ಮಾಡಬೇಕು, ಐದರ್ NCERT ಪ್ಲಸ್ ಅಕಾಡೆಮಿ ನೋಟ್ಸ್ ಅಥವಾ MA ಬಡೇಮಿಯಾ ಎರಡೂ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದು. ಸೊ ಬುಕ್ ಸ್ಟೋರ್ಸ್ಗೆ ಹೋಗಿ ಸೊ ಈ ಬುಕ್ಸ್ ಅನ್ನು ಕೇಳಿ ಕೊಡ್ತಾರೆ, ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡು ಓದಿ ಸೊ ಎರಡನ್ನೂ ಕಂಪೇರ್ ಮಾಡಿ ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಅಂತ ಅನ್ಸುತ್ತೆ ಅದನ್ನು ಬೈ ಮಾಡಿ. ಸೊ ಇದನ್ನು ತಗೊಂಡ್ರೆ ಇದನ್ನು ತಗೊಳ್ಳೋದು ಬೇಡ, ಇದನ್ನು ತಗೊಂಡ್ರೆ ಇದನ್ನು ತಗೊಳ್ಳೋದು ಬೇಡ. ಎರಡು ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಮೆಸಪ್ ಆಗ್ತೀರಾ ನೀವು. ಸೊ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ, ಕವರ್ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಟ್ಯೂಷನ್ ಏನು ಮಾಡ್ತೀರಾ, ಎಲ್ಲ ಬುಕ್ಸ್ ಎಲ್ಲ ತೊಗೊಂಡ್ಬರ್ತೀರಾ, ಗುಡ್ಡೆ ಹಾಕೊಂತೀರಾ, ಕಲೆಕ್ಟ್ ಮಾಡ್ಕೊತೀರಾ, ಒಂದು ಬೆಟ್ಟದ ಥರ ಜೋಡಿಸ್ಕೊತೀರಾ ರೂಮಲ್ಲಿ. ಬಟ್ ಎಕ್ಸಾಮ್ ಹತ್ರ ಬರ್ತಾ 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 ನೀವು ಯಾವುದನ್ನು ಕೂಡ ಕವರ್ ಮಾಡೋಕ್ಕಾಗಲ್ಲ, ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ. ಸೊ ಹಾಗಾಗಿ ಮಿನಿಮಮ್ ಸೋರ್ಸಸ್, ಮ್ಯಾಕ್ಸಿಮಮ್ ಯುಟಿಲೈಸೇಷನ್. ಸೊ ಸೋರ್ಸಸ್ನ ತುಂಬ ಕಡಿಮೆ ಇಟ್ಕೊಳ್ಳಿ. ನಂಬರ್ ಆಫ್ ಟೈಮ್ಸ್ ನೀವು ಏನು ಮಾಡಬೇಕು, ರಿವಿಷನ್ ಮಾಡ್ತಾ 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 ಹೋಗಬೇಕು. ಸೊ ಅದು ನೀವು ಸಕ್ಸಸ್ನ ಕಾಣ್ತೀರ. ಅದು ನೆಕ್ಸ್ಟು ಇತ್ತೀಚೆಗೆ ಆದ್ಮೇಲೆ ನೀವು ಏನು ಮಾಡ್ಬೇಕಂತಂದರೆ ಸೊ ಇವಾಗೆಲ್ಲ ಏನಾಗ್ತದೆ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸೊ PC ಎಕ್ಸಾಮಿನೇಷನ್ನು, PSI ಎಕ್ಸಾಮಿನೇಷನ್ನು, ESI ಎಕ್ಸಾಮಿನೇಷನ್ನು ಇದೆಲ್ಲವನ್ನು ಕೂಡ KE ಅವರು ಕಂಡಕ್ಟ್ ಮಾಡ್ತಾರೆ. ಸೊ KE ಕ್ವಶನ್ ಪೇಪರ್ಸು ನೀವು ಪ್ರೀವಿಯಸ್ ಅಂದರೆ ಈಗ ಸುಮಾರು ಲಾಸ್ಟ್ ಕಳೆದ 1.5 ವರ್ಷ, 2 ವರ್ಷ, 3 ವರ್ಷದಿಂದ ಏನಾಗಿದೆ ಅಂತಂದರೆ ಸೊ KE ಅವರು ಸುಮಾರು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಒಂದು 15ರಿಂದ 20 ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಸೊ ನೀವೇನು ಮಾಡ್ಬೇಕಂತಂದರೆ KEಯಲ್ಲೂ KEA PYQ ಬುಕ್, ಪ್ರೀವಿಯಸ್ ಇಯರ್ ಕ್ವಶನ್ ಬುಕ್, ಸೊ ಅದನ್ನು ನೀವು ತಗೋಬೇಕು. ಸೊ ಅದನ್ನು ತಗೊಂಡು ನೀವೇನು ಮಾಡಬೇಕು, ಎಲ್ಲ ಕ್ವಶನ್ಸ್ನೂ ಕೂಡ ನೀವು ಬಿಡಿಸ್ಕೊಂತ ಹೋಗ್ಬೇಕು. ಸೊ KEಯಲ್ಲಿ ತುಂಬ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಬರುತ್ತೆ. ಸೊ ಮುಂಚೆ PC ಎಕ್ಸಾಮಿನೇಷನ್, PSI ಎಕ್ಸಾಮಿನೇಷನ್ ಅಲ್ಲಿ ಏನಂತಂದರೆ ಸೊ ಜಸ್ಟ್ ನೀವು ಬಯಟ್ ಮಾಡ್ಕೊಂಡು ಹೋಗಿ ನೀವು ಆನ್ಸರ್ ಬರೆದ್ರು ಕೂಡ ಪಾಸ್ ಆಗೋ ಚಾನ್ಸಸ್ ಇರ್ತಿತ್ತು. ಅತಿ ಉದ್ದವಾಗಿರ್ತಕ್ಕಂಥ ನದಿ ಯಾವುದು, ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದು, ಈ ಥರ ಕ್ವಶನ್ಸ್ ಕೇಳ್ತಿದ್ರು ಒಂದು 5 ವರ್ಷದ ಮುಂಚೆ. ಬಟ್ ಇವಾಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನೋದು ತುಂಬಾನೇ ಇವಾಲ್ವ್ ಆಗಿದೆ. ಸೊ ಇವತ್ತಿನ ಟ್ರೆಂಡ್ ಪ್ರಕಾರ ನೀವು ಸ್ಟಡಿ ಮಾಡಬೇಕು. ಸೊ KEದು PYQ ಬುಕ್, PYQ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್, KE ಸಂಸ್ಥೆಯವರು ನಡೆಸಿರ್ತಕ್ಕಂತಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಸೊ ಕ್ರಿಯೇಟಿವ್ IAS ಅವರು ಕೂಡ ಅದನ್ನ ಒಂದು ಬುಕ್ನ ಕಂಪೈಲ್ ಮಾಡಿ ಬಿಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಸುಮಾರು ಬೇರೆ ಬೇರೆ ಅಕಾಡೆಮಿ ಅವರು ಕೂಡ ನಿಮಗೆ ಅದನ್ನು ಕಂಪೈಲೇಷನ್ ಮಾಡಿ ಬಿಟ್ಟಿರ್ತಾರೆ. ಎಲ್ಲ ಬುಕ್ ಸ್ಟೋರ್ಸ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಸೊ ಅವ್ರು ನಡೆಸಿರ್ತಕ್ಕಂಥ ಅಷ್ಟು ಎಕ್ಸಾಮ್ಸ್ ನೀವು ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಸ್ವಂತವಾಗಿ ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಸೊ KE ಕ್ವಶನ್ಸ್ ತುಂಬಾ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರುತ್ತೆ. ಸೊ ತುಂಬಾ ಡೀಪ್ ನಾಲೆಡ್ಜ್ ಬೇಕು. ಸೊ ಮೇಲ್ಮೇಲೆ ಓದ್ಕೊಂತೀನಿ ಅಂತ ಆಗಲ್ಲ. ಸೊ ಇದನ್ನೆಲ್ಲ ನೀವು ಬಿಡಿಸ್ಬೇಕಂತಂದ್ರೆ ಆಳವಾದ ಜ್ಞಾನ ಬೇಕು. ಸೊ ಒಂದು ವಿಷಯ ತಗೊಂಡು ನಿಮಗೆ ಅದ್ರ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಈ ಕ್ವಶನ್ಸ್ ನೀವು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ KE ಎಕ್ಸಾಮಿನೇಷನ್ ಮಾಡ್ತಾ ಇರೋದ್ರಿಂದ ಸೊ ಕ್ವಶನ್ ಪೇಪರ್ ಟಫ್ ಬರುತ್ತೆ. ಈಗ ನೀವು ಕೂಡ ನೋಡಿರ್ಬೋದು, ಮೊನ್ನೆ PC ಎಕ್ಸಾಮಿನೇಷನ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್, PSI, KS ಲೆವೆಲ್ ಇತ್ತು ಕ್ವಶನ್ಸ್. ಸೊ ಯಾಕಷ್ಟು ಟಫ್ ಆಗ್ತದೆ ಎಕ್ಸಾಮ್ಸ್ ಅಂತಂದ್ರೆ ಕಳೆದ 3 ರಿಂದ 4 ವರ್ಷಗಳಿಂದ ಏನಾಗಿದೆ, ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ಯಾವುದೇ ನೋಟಿಫಿಕೇಶನ್ ಆಗಿಲ್ದಿರೋದ್ರಿಂದ ನಂಬರ್ ಆಫ್ ಆಸ್ಪಿರೆಂಟ್ಸ್, ಸೊ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಆಸ್ಪಿರೆಂಟ್ಸ್ ಏನಾಗಿದ್ದಾರೆ ಅಂತಂದ್ರೆ 3 ರಿಂದ 4 ಪಟ್ಟು ಜಾಸ್ತಿ ಆಗಿದ್ದಾರೆ. ಸೊ ಪ್ರತಿ ವರ್ಷ ಒಂದು 3,000 ಪೋಸ್ಟ್ ಕಾಲ್ ಮಾಡಿದ್ರೆ 1 ರಿಂದ 1.5 ಲಕ್ಷ ಅಪ್ಲಿಕೇಶನ್ಸ್ ಹಾಕ್ತಿದ್ರು. ಬಟ್ ಈ ವರ್ಷ ಏನಾಗಿದೆ ಅಂತಂದ್ರೆ 4,000 ಪೋಸ್ಟ್ಗೆ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂತಂದ್ರೆ ಅಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ. ಮತ್ತೆ ನೆಕ್ಸ್ಟ್ ಆಬ್ಸೆಂಟಿಸ್ಟ್ ಕೂಡ ಕಡಿಮೆ ಇದೆ. ಸೊ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಜನ ಪ್ರೆಸೆಂಟ್ ಆಗಿದ್ರು ಅಂತಂದ್ರೆ ಪ್ರೆಸೆಂಟ್ ಎಷ್ಟಿದೆ, ಅಟೆಂಡೆನ್ಸ್ ಎಷ್ಟಿದೆ ಅಂತಂದ್ರೆ 95%, 97% ಇದೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂತಂದ್ರೆ ಆಸ್ಪಿರೆಂಟ್ಸ್ ಮತ್ತೆ ಪ್ರೈವೇಟ್ ಅಲ್ಲೂ ಕೂಡ ಏನಾಗಿದೆ, ಜಾಬ್ಗಳು ತುಂಬಾನೇ ಅನ್ಸೆಕ್ಯೂರ್ ಆಗಿದ್ದಾವೆ.
ಲೇ ಆಫ್ ಕೂಡ ಆಗ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಾಗ್ತಾರೆ, ಗೌರ್ಮೆಂಟ್ ಎಕ್ಸಾಮ್ಸ್, ಗೌರ್ಮೆಂಟ್ ಇದಕ್ಕೆ ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ KEಯವರು ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡೋದ್ರಿಂದ ಆಳವಾದ ಜ್ಞಾನ ಬೇಕು. ಸುಮ್ಮನೆ ಮೇಲ್ಮೇಲೆ ನೋಡ್ಕೊಂಡು ಹೋಗ್ತೀನಿ, ಎಕ್ಸಾಮ್ ಒಂದು ವಾರ ಇದ್ದಾಗ ಓದ್ಕೊಂಡು ಹೋಗ್ತೀನಿ, ಆಲ್ ಟಿಕೆಟ್ ಬಿಟ್ಟ ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ತೀನಿ, ಫಿಸಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಓದೋಕೆ ಸ್ಟಾರ್ಟ್ ಮಾಡ್ತೀನಿ, ಇದನ್ನೆಲ್ಲವನ್ನು ಕೂಡ ನೀವು ಕಂಪ್ಲೀಟ್ಲಿ ಬಂದ್ ಮಾಡಬೇಕು. ಸೊ ನೀವು ಇರೋ ಒಂದು ಕಡಿಮೆ ಸಮಯದಲ್ಲಿ ನೀವು ಈಗ ನಾವು ಕ್ಲಾಸಸ್ ಅಲ್ಲಿ ನಾವು ಏನು ಮಾರ್ಗದರ್ಶನ ಕೊಡ್ತೀವಿ, ಸೊ ಆ ಒಂದು ಮಾರ್ಗದರ್ಶನದ ಮೇಲೆ ನೀವು ಒಂದು ಅಧ್ಯಯನ ಮಾಡಬೇಕು. ಸೊ ಇದ್ರ ಜೊತೆಗೆ ನೀವು ಕೆಲವು ಮ್ಯಾಪ್ಗಳನ್ನ ತಗೋಬೇಕು. ಸೊ 3 ಮ್ಯಾಪ್ಗಳನ್ನ ಇಡ್ತೀನಿ. ಸೊ ಇದನ್ನೆಲ್ಲ ತಗೊಂಡು ನೀವು ರೆಡಿ ಮಾಡಿ ಇಟ್ಕೊಬೇಕು. ಸೊ ನೀವು ಯಾವ ಜಾಗದಲ್ಲಿ ಕೂತು ಅಧ್ಯಯನ ಮಾಡ್ತೀರಾ, ಇದರ ಲೈಬ್ರರಿ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು. ಸೊ ನೀವೇನ್ ಮಾಡಬೇಕು, ಸೊ ನಿಮ್ಮ ಗೋಡೆ ಮೇಲೆ ಮ್ಯಾಪ್ಗಳನ್ನ ಅಂಟಿಸ್ಕೊಬೇಕು. ಸೊ ಇಂಡಿಯಾ ಪೊಲಿಟಿಕಲ್ ಮ್ಯಾಪ್, ಇಂಡಿಯಾದು ಫಿಸಿಕಲ್ ಮ್ಯಾಪ್. ಫಿಸಿಕಲ್ ಮ್ಯಾಪ್ ಮತ್ತೆ ಪೊಲಿಟಿಕಲ್ ಮ್ಯಾಪ್ ಏನ್ ವ್ಯತ್ಯಾಸ ಇದೆ? ಪೊಲಿಟಿಕಲ್ ಮ್ಯಾಪ್ ಅಂತಂದ್ರೆ ರಾಜಕೀಯ ನಕ್ಷೆ, ಫಿಸಿಕಲ್ ಮ್ಯಾಪ್ ಅಂತಂದ್ರೆ ಭೌಗೋಳಿಕ ನಕ್ಷೆ. ಸೊ ಪೊಲಿಟಿಕಲ್ ಮ್ಯಾಪ್ ಅಲ್ಲಿ ನಿಮಗೆ ಸ್ಟೇಟ್ ಬೌಂಡ್ರೀಸು, ಇಂಟರ್ನ್ಯಾಷನಲ್ ಬೌಂಡ್ರೀಸು, ಸ್ಟೇಟ್ ಬಾರ್ಡರ್ಸು, ಸ್ಟೇಟ್ಗಳಲ್ಲಿ ಏನ್ ಮಾಡ್ತಾರೆ ಅವರು ಕ್ಲಿಯರ್ ಆಗಿ ಡಿಮಾರ್ಕ್ ಮಾಡಿರ್ತಾರೆ. ಫಿಸಿಕಲ್ ಮ್ಯಾಪ್ಸ್ ಅಲ್ಲಿ ಆತರ ಮಾಡಿರೋದಿಲ್ಲ. ಸೊ ಡೈರೆಕ್ಟ್ ಸ್ಯಾಟಲೈಟ್ ಇಮೇಜ್ ಇರುತ್ತೆ ಅದರಲ್ಲಿ. ಸೊ ನೀವು ಒಂದು ಸ್ಪೇಸಿನ ನೋಡಿದಾಗ ಭೂಮಿ ಯಾವ ತರ ಕಾಣಿಸುತ್ತೆ, ಆ ಒಂದು ಇಮೇಜ್ಗಳ ಆಧಾರದ ಮೇಲೆ ಈ ಒಂದು ಮ್ಯಾಪ್ ಅವರು ಪ್ರಿಪೇರ್ ಮಾಡಿರ್ತಾರೆ. ಸೊ ಇಂಡಿಯಾದು ಪೊಲಿಟಿಕಲ್ ಮ್ಯಾಪು, ಫಿಸಿಕಲ್ ಮ್ಯಾಪು. ನೆಕ್ಸ್ಟ್ ಇನ್ನೊಂದು 2ನೇ ಮ್ಯಾಪ್ ಯಾವ್ದಂದ್ರೆ ವರ್ಲ್ಡ್ ಮ್ಯಾಪ್. ಸೊ ವರ್ಲ್ಡ್ ಮ್ಯಾಪ್ ಅಲ್ಲಿ ಮತ್ತೆ ಪೊಲಿಟಿಕಲ್ ಮ್ಯಾಪ್ ಮತ್ತೆ ನೆಕ್ಸ್ಟ್ ಫಿಸಿಕಲ್ ಮ್ಯಾಪ್. 3ನೇದು ಕರ್ನಾಟಕ ಮ್ಯಾಪ್. ಸೊ ಕರ್ನಾಟಕದಲ್ಲೂ ಕೂಡ ನೀವು ಪೊಲಿಟಿಕಲ್ ಮ್ಯಾಪ್, ಫಿಸಿಕಲ್ ಮ್ಯಾಪ್. ಸೊ ಈ ಒಂದು 3 ಮ್ಯಾಪ್ಗಳನ್ನ ತಗೋಬೇಕು. ಸೊ ಅಂದ್ರೆ ಇಂಡಿಯಾದಲ್ಲಿ 2 ಬರುತ್ತೆ. ಸೊ ಟೋಟಲ್ ಆಗಿ 6 ಮ್ಯಾಪ್ಸ್. ಇಂಡಿಯಾದಲ್ಲಿ ಪೊಲಿಟಿಕಲ್ ಫಿಸಿಕಲ್, ವರ್ಲ್ಡ್ ಪೊಲಿಟಿಕಲ್ ಫಿಸಿಕಲ್, ಕರ್ನಾಟಕ ಪೊಲಿಟಿಕಲ್ ಫಿಸಿಕಲ್. ಸೊ ಇದ್ರ ಜೊತೆಗೆ ನೀವು ಟೇಬಲ್ ಸೈಜ್ ಒಂದು ಗ್ಲೋಬ್ ಅನ್ನು ಕೂಡ ಪರ್ಚೇಸ್ ಮಾಡಬೇಕು. ಟೇಬಲ್ ಸೈಜ್ ಗ್ಲೋಬ್. ಸೊ ಟೇಬಲ್ ಸೈಜ್ ಒಂದು ಗ್ಲೋಬ್ ಅನ್ನು ಪರ್ಚೇಸ್ ಮಾಡಬೇಕು. ಸೊ ನೀವು ಲೈಬ್ರರಿ ಕೂತಾರೋ ಓದಿ, ಮನೆಯಲ್ಲಾರು ಕೂತು ಓದಿ. ಸೊ ನೀವು ಕೂತಿ ಓದುವಂತ ಜಾಗದಲ್ಲಿ ಸೊ ಇಷ್ಟು ಸಾಮಗ್ರಿಗಳು ನೀವು ಅರೇಂಜ್ ಮಾಡಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಸೊ ನೀವು ಬುಕ್ಕಲ್ಲಿ ಇರೋದ ಬೈಟ್ ಮಾಡ್ಬೋದು, ಆದ್ರೆ ಮ್ಯಾಪ್ ಅನ್ನು ನೀವು ಬೈಟ್ ಮಾಡೋದಕ್ಕೆ ಆಗಲ್ಲ. ಸೊ ಮ್ಯಾಪ್ ನೀವು ಎಷ್ಟು ನೋಡಿದ್ರು ಕೂಡ ಮರ್ತೋಗ್ತಿರುತ್ತೆ. ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಅದನ್ನ ನೋಡಿದಾಗೆಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಅದು ನಿಮ್ಗೆ ಏನಾಗ್ತಾ ಮೆಮೊರೈಸ್ ಆಗ್ತಾ ಇರುತ್ತೆ, ಬ್ರೈನ್ ಅಲ್ಲಿ ಏನಾಗ್ತದೆ ಇನ್ಫಾರ್ಮೇಶನ್ ಸ್ಟೋರ್ ಆಗ್ತಾ ಇರುತ್ತೆ. ಸೊ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ಯಾವುದೋ ಒಂದು ಪ್ಲೇಸ್ ನ್ಯೂಸ್ ಪೇಪರ್ ಬಂದಿದೆ, ಸೊ ಟಕ್ ಅಂತ ನೀವು ಏನ್ ಮಾಡ್ಬೇಕು, ಇಂಡಿಯಾದಲ್ಲಿ ಯಾವ್ದು ಪ್ಲೇಸ್ ಅದನ್ನ ಮ್ಯಾಪ್ ಮಾಡಬೇಕು. ಸೊ ಅಥವಾ ವರ್ಲ್ಡ್ ರೀಜನ್ ಕೊಟ್ಟಿದ್ದಾನ, ಜಾಗತಿಕ ಮಟ್ಟದಲ್ಲಿ ಕೊಟ್ಟಿದ್ದಾನ, ಅದನ್ನ ನೀವು ಮ್ಯಾಪ್ ಮಾಡಬೇಕು. ಸೊ ನಾನು ನೋಡಿ ನೀವು ಅದ್ರ ಸುತ್ತ ಯಾವ ಕಂಟ್ರೀಸ್ ಬರುತ್ತೆ, ಅದ್ರ ಸುತ್ತ ಯಾವ ವಾಟರ್ ಬಾಡಿ ಇದೆ, ಆ ರೀತಿಯಲ್ಲಿ ಪ್ರಮುಖವಾಗಿ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ ಇದೆಯಾ, ಅದು ಯಾವ್ದಾದ್ರು ನದಿ ಹರಿಯುತ್ತಾ, ಓಕೆನಾ. ಸೊ ಈ ತರ ನೀವ್ ಏನ್ ಮಾಡ್ಬೇಕು, ಅದನ್ನ ಮಾರ್ಕ್ ಮಾಡ್ಕೊಂತ ಹೋಗ್ಬೇಕು. ನನ್ನ ಮ್ಯಾಪಿಂಗ್ ಅಲ್ಲಿ ಕೂಡ ಕೆಲವು ಪ್ಲೇಸಸ್ ನಾನು ಮಾರ್ಕ್ ಮಾಡಿಸ್ತೀನಿ ಜೊತೆಗೆ. ಸೊ ನೀವು ಕೂಡ ಇದನ್ನ ಮಾಡ್ಬೇಕು, ಇದಿಷ್ಟನ್ನು ಕೂಡ ನೀವು ಅರೇಂಜ್ ಮಾಡ್ಕೋಬೇಕು. ಸೊ ಇವತ್ತು ನಾವು ಏನ್ ಡಿಸ್ಕಷನ್ ಮಾಡಿದ್ವಿ, ಸೊ ಸಿಲೆಬಸ್ ಔಟ್ಲೈನ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ನಾಳೆ ಏನ್ ಡಿಸ್ಕಷನ್ ಮಾಡೋಣ, ಸ್ವಲ್ಪ PYQs ಅನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ PSI 402 ಎಕ್ಸಾಮಿನೇಷನ್, 545 ಎಕ್ಸಾಮಿನೇಷನ್, ಮತ್ತೆ ನೆಕ್ಸ್ಟ್ ಮೊನ್ನೆ ನಡೆದಿರ್ತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಸ್ ಇಂದ ಸೊ ಕೆಲವು ಪ್ರಶ್ನೆಗಳನ್ನು ಆಯ್ದು ತಗೊಂಡ್ಬರ್ತೀನಿ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ, ನಾಳಿನ ಕ್ಲಾಸಲ್ಲಿ ನಾವು ಅದನ್ನು ನಾವು ಡಿಸ್ಕಷನ್ ಮಾಡೋಣ, ಓಕೆನಾ. ಸೊ ನೀವು ನೆಕ್ಸ್ಟ್ ಕ್ಲಾಸಸ್ ನೀವು ಏನು ಮಾಡಬೇಕು, ಇದೆಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಬೇಕು. ಸೊ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಇನ್ನು ನೋಟಿಫಿಕೇಶನ್ ಆಗಲಿ, PSI ನೋಟಿಫಿಕೇಶನ್ ಬರಲಿ, ಏನು ನೋಡಿದ್ರಿಲ್ಲ. ಸೊ 2 ತಿಂಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಬಂತು, 2 ತಿಂಗಳಿಗೆ ಎಕ್ಸಾಮ್ ಮಾಡಿಬಿಟ್ರು. ಓದೋ ಟೈಮ್ ಸಾಕಾಗಲ್ಲ. ಸೊ ಟೈಮ್ ತುಂಬಾನೇ ಕಡಿಮೆ ಇದೆ. ಟೈಮ್ ತುಂಬಾನೇ ಕಡಿಮೆ ಇದೆ. ಸೊ ಇರೋ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ಸೊ PYQs ಒಂಥರ ಬೈಬಲ್ ಇದ್ದಂಗೆ ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ PYQs ಅನ್ನು ನೋಡಬೇಕು. ಸೊ KER ಕಂಡಕ್ಟ್ ಮಾಡ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ನೋಡಬೇಕು. ಸೊ ಯಾವ ಬೇಸಿಸ್ ಮೇಲೆ ಕೇಳ್ತಿದ್ದಾರೆ, ಯಾವ ಟ್ರೆಂಡ್ ಮೇಲೆ ಕೇಳ್ತಿದ್ದಾರೆ, ಎಷ್ಟು ಆಳವಾಗಿ ಕ್ವಶನ್ಸ್ ಬರ್ತದೆ, ಸೊ ನೀವು ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಬೇಕು. ಸೊ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಕೈಯಲ್ಲಿ ಅಂದರೆ ಮ್ಯಾಕ್ಸಿಮಮ್ ನಾವು ಕೂಡ ನಾವು ಏನು ಕ್ಲಾಸನ್ನು ಮಾಡ್ತೀವಿ ಅದೇ ಒಂದು ಎಕ್ಸಾಮಿನೇಷನ್ ಬರೋ ಥರನೇ ಮಾಡ್ತೀವಿ. ಸೊ ನಮ್ಮ ಎಫರ್ಟ್ ಜೊತೆಗೆ ನಿಮ್ಮ ಎಫರ್ಟ್ ಕೂಡ ಇರಬೇಕು. ಸೊ ನಾವು 100% ಎಫರ್ಟ್ ನಾವು ರೆಡಿ ಇದ್ದೀವಿ. ಸೊ ನಮ್ಮ ಜೊತೆ ನೀವು ಕೂಡ 100% ಎಫರ್ಟ್ ನೀವು ಹಾಕಿದ್ರೆ ಸೊ ಖಂಡಿತವಾಗ್ಲೂ ಕೂಡ ಸೊ ಈ ವರ್ಷ ಸೊ ನಿಮಗೆ ಒಂದು ಸರ್ಕಾರಿ ನೌಕರಿ ಸಿಗೋದು ಖಂಡಿತ. ಓಕೆ, ಧನ್ಯವಾದ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳಿನ ಕ್ಲಾಸಲ್ಲಿ ಸ್ವಲ್ಪ PYQs ತೊಗೊಂಡ್ಬರ್ತೀನಿ ನಾನು. ಸ್ವಲ್ಪ ನಿಮಗೂ ಕೂಡ ನಾನೊಂದು ಕ್ವಶನ್ ಆಗಿ ನಿಮಗೂ ಕೂಡ ನಾನು ಟೈಮ್ ಕೊಡ್ತೀನಿ, 1 ನಿಮಿಷ 2 ನಿಮಿಷ ಟೈಮ್ ಕೊಡ್ತೀನಿ. ಸೊ ನೀವು ಸ್ವಲ್ಪ ಬೇಸಿಕ್ಸ್, ಸುಮ್ಮನೆ ಈಗ ನಾನು ಹೇಳಿದೆ ಅಲ್ವಾ, ಬುಕ್ಸು NCERT ಬುಕ್ಸ್ ಮತ್ತು ಇದೆಲ್ಲ ಬುಕ್ಸು ಸ್ವಲ್ಪ ಕಣ್ಣಾಡಿಸಿ. ಹೆಂಗೆ ಸ್ವಲ್ಪ ಏನು ಇದೆ, ಯಾವ ಚಾಪ್ಟರ್ಸ್ ನಾನು ಹೇಳಿರೋದಲ್ಲ ಇದೆಯಾ, ಸೊ ಅದೆಲ್ಲ ನೀವೇನು ಮಾಡಿ ಒಂದ್ಸರಿ ಕಣ್ಣಾಡಿಸಿ. ಸೊ ನಾಳೆ ನಾನು ಸ್ವಲ್ಪ PYQs ತೊಗೊಂಡ್ಬರ್ತೀನಿ. ಸೊ ಒಂದು 25-30 ಕ್ವಶನ್ಸ್ ನಾನು ತೊಗೊಂಡ್ಬರ್ತೀನಿ.
ಸೊ ನೀವು ಏನು ಮಾಡಿ ಅಂತಂದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ. ಓಕೆನಾ? ಸ್ವಲ್ಪ ನಾಳೆ ನಾಳೆ ಕ್ಲಾಸಲ್ಲಿ ಸ್ವಲ್ಪ ಎಲಿಮಿನೇಷನ್ ಟೆಕ್ನಿಕ್ಸು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಯಾವ ಥರ ಮಾಡ್ಬೇಕಂತ ಅಂದ್ಬಿಟ್ಟು. ಸೊ ಜಸ್ಟ್ ಇವತ್ತಿನ ಕ್ಲಾಸನ್ನು ಏನು ಹೇಳಿದೆ ಅದನ್ನು ಫಾಲೋ ಮಾಡಿ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಸೊ ನಾಳೆ ಕ್ಲಾಸಲ್ಲಿ ಸ್ವಲ್ಪ POQs ನಾವು ಬಿಡಿಸೋಣ. ಸೊ POQs ಬಿಡಿಸಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ನಾವು ಆ್ಯಕ್ಚುಯಲ್ ಸಿಲೆಬಸ್ಗೆ ನಾವು ಎಂಟ್ರಿ ಮಾಡೋಣ. ಓಕೆನಾ? ಸೊ ಥ್ಯಾಂಕ್ ಯು.